ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ಕಾಂಡಂ ಸತ್ಯಧ್ಯಾನಮುನಿಂ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಡುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ ಅದ್ಯ ಗುರುಸ್ಮರಣಾರಂಭೆ ಸತಿ ಗುರು ನಮನಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ನಮ್ಮ ಗುರು ಪರಂಪರೆಯಲ್ಲಿ, ನಮ್ಮ ಸಿದ್ಧಾಂತದಲ್ಲಿ ಗುರುಗಳಿಗೆ ಬಹಳ ಮಹತ್ವ ಇದೆ. ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನ ಕಶ್ಚನ ಅಂತ ತಿಳ್ಕೊಂಡಂತೆ. ಒಂದು ವೇಳೆ ನಾವು ತಪ್ಪು ಮಾಡಿದಾಗ ಭಗವಂತ ನಮ್ಮ ಮೇಲೆ ಏನಾದರೂ ಭಗವಂತನಿಗೆ ನಮ್ಮ ಮೇಲೆ ಸಿಟ್ಟು ಬಂದಿದ್ದರೆ, ಅಥವಾ ಭಗವಂತ ನಮ್ಮನ್ನು ಇಗ್ನೋರ್ ಮಾಡಿದ್ದರೆ, ನಮ್ಮ ಗುರುಗಳು ಹೋಗಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ, ಪರಮಾತ್ಮ ನನ್ನ ಮಗ ಅವನು, ನನ್ನ ಶಿಷ್ಯ, ಕ್ಷಮಿಸಿಬಿಡು ಅಂತ ತಿಳ್ಕೊಂಡಂತೆ. ಆಗ ಪರಮಾತ್ಮ ಕ್ಷಮಿಸ್ತಾನೆ. ಆದರೆ ಯಾವಾಗ ನಾವು ಗುರುಗಳ ಮನಸ್ಸಿನ ವಿರುದ್ಧ ಹೋಗ್ತೇವೆ, ಯಾವಾಗ ಗುರುಗಳು ನಮ್ಮ ಮೇಲೆ ಸಿಟ್ಟಾಗ್ತಾರೆ, ಆಗ ಪರಮಾತ್ಮ ಹೇಳ್ತಾನೆ, ಮೊದಲು ಗುರುಗಳನ್ನು ಒಲಿಸಿ ನನ್ನ ಹತ್ರ ಬಾ. ನಿಮ್ಮ ಗುರುಗಳ ಸಿಟ್ಟನ್ನು ನಾನು ನಿನ್ನ ಕಡೆ ನೋಡೋದೇ ಇಲ್ಲ. ಗುರುಗಳನ್ನು ಸಂತೋಷಪಡುತ್ತ ಆಮೇಲೆ ನನ್ನ ಹತ್ರ ಬಾ ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ. ಕಬೀರರ
ಒಂದು ದೋಹ ಕೂಡ ಅದೇ ರೀತಿಯಾಗಿದೆ. ಗುರು ಗೋವಿಂದ ದೋವು ಕಡೆ ಕಾಕೆ ಲಾಗೋಪಾಯ. ಪರಮಾತ್ಮ ಮತ್ತು ಗುರುಗಳಿಬ್ಬರು ನಿಂತಿದ್ದರು. ಜಿಜ್ಞಾಸುವಿಗೆ ಸಂಶಯ ಬಂತು, ಸರ್ವೋತ್ತಮ ಶ್ರೀಹರಿ, ಆದರೆ ನನಗೆ ಉದ್ಧಾರಕರು ಗುರುಗಳು, ಯಾರಿಗೆ ಮೊದಲು ನಮಸ್ಕಾರ ಮಾಡಲಿ? ಆಗ ಪರಮಾತ್ಮನಿಗೆ ನನ್ನ ಮನಸ್ಸಿನ ಗೊಂದಲ ಗೊತ್ತಾಯಿತು. ಭಗವಂತ ಹೇಳ್ದ, ಇಲ್ಲ, ಮೊದಲು ಗುರುಗಳಿಗೆ ನಮಸ್ಕಾರ ಮಾಡಿ ನನ್ನ ಹತ್ರ ಬಾ ಅಂತ ತಿಳ್ಕೊಂಡು. ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನ ಪೂಜೆ. ಇವತ್ತು ಗುರುಪೂರ್ಣಿಮಾ. ಗುರುಗಳು ಇದ್ದ ಸ್ಥಳದಲ್ಲಿ ಹೋಗಿ ಅವರ ಉಪದೇಶವನ್ನು ಕೇಳಿ ಆಶೀರ್ವಾದ ಪಡೆದು ಬರತಕ್ಕಂಥ ಒಂದು ಸಂದರ್ಭ. ಇವತ್ತಿನ ದಿನ ಅತಿ ಶ್ರೇಷ್ಠವಾಗಿರ್ತಕ್ಕಂಥ. ಆದ್ದರಿಂದಾಗಿ ಇವತ್ತಿನ ಈ ಪ್ರವಚನ ವಿಳಂಬವಾಗಿ ನಿಮಗೆ ನಾನು ಕೊಡ್ತಾ ಇದ್ದೇನೆ. ಆದರೆ ಇವತ್ತು ಸಂಪೂರ್ಣ ಗುರುನಮನ. ನಮ್ಮ ಮಾಧ್ವ ಶ್ರೀ ಪರಮಾತ್ಮನಿಂದ, ಹಂಸನಾಮಕ ಪರಮಾತ್ಮನಿಂದ ಪ್ರಾರಂಭವಾದ ಒಂದು ಗುರು ಪರಂಪರೆ ನಮಗೆ ಸಿಕ್ಕಿದೆ ಅಂತ ಭಾಗ್ಯವಂತರು ನಾವು. ಗುರುಗಳು ಸಿಗೋದೇ ದುರ್ಲಭ, ಆದರೆ ನಮಗೆ ದೊಡ್ಡ ಗುರು ಪರಂಪರೆಯೇ ಸಿಕ್ಕಿದೆ. ಆ ಗುರು ಪರಂಪರೆಯನ್ನು ಈ ದಿವಸ ನಾವು ಸ್ಮರಣೆ ಮಾಡೋದಕ್ಕೋಸ್ಕರ ಪ್ರಯತ್ನಿಸೋಣ. ಹಾಗೆ ಗುರು ಪರಂಪರೆ ಬಹಳ ವಿಸ್ತಾರವಾಗಿದೆ. ಆದರೆ ನಾನು ಉತ್ತರಾದಿ ಮಠದ ವಿಶ್ವಮಧ್ವ ಮಹಾಪರಿಷತ್ ವತಿಯಿಂದ ಮುದ್ರಿತವಾಗಿರ್ತಕ್ಕಂತಹ ಮಂತ್ರಸ್ತೋತ್ರ ಸಂಗ್ರಹ ಅಂತ ತಿಳ್ಕೊಂಡಂಥ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಮಾಧ್ವ ಗುರುಸ್ತುತಿ ಅಂತ ತಿಳ್ಕೊಂಡಂತ ಹೇಳಿ ಒಂದು ಸ್ತೋತ್ರ ಇದೆ. ಮಧ್ವ ಮತದಲ್ಲಿ ಬಂದ ಶ್ರೇಷ್ಠರಾದ ಗುರುಗಳು, ಉತ್ತರಾದಿ ಮಠದ ಎಲ್ಲ ಗುರುಗಳು, ಆನಂತರ ಮತ್ತೆ ಈ ಮಠದ ಪರಂಪರೆಯಲ್ಲಿ ಬರದೇ ಇದ್ದರೂ ಕೂಡ ನಮ್ಮನ್ನು ಯಾವಾಗಲೂ ಉದ್ಧರಿಸ್ತಕ್ಕಂಥ ಪ್ರಮುಖ ಗುರುಗಳ ಸ್ತೋತ್ರ ಸಂಗ್ರಹ ಅದರಲ್ಲಿ ಇದೆ. ಒಬ್ಬೊಬ್ಬ ಗುರುಗಳಿಗೆ 2-2 ದಿವಸ, 4-4 ದಿವಸ ಬೇಕು ಅವರ ಚರಿತ್ರೆ ಹೇಳಲಿಕ್ಕೆ. ಆದರೆ ಇವತ್ತು ಎಲ್ಲರ ಹೆಸರು ಕೂಡ ನಮ್ಮ ಕಿವಿ ಮೇಲೆ ಬಿದ್ದರೂ ನಮ್ಮ ಎಲ್ಲ ಸಂಕಟಗಳು ದೂರವಾಗ್ತವೆ. ಇವತ್ತಂತೆಲ್ಲ ದಿನಾಲು ಗುರುಗಳನ್ನು ಸ್ಮರಿಸಿ. ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ. ನಮಗೆ ಬಹಳ ಸಂಕಟಗಳಿವೆ ಇವತ್ತಿನ ದಿವಸ. ಹೊರಗೆ ಬೇರೆ ಮತೀಯರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ, ಧರ್ಮಾಂತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ನಮ್ಮ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಯಾವುದೋ ರೀತಿಯಾಗಿರ್ತಕ್ಕಂಥ ಅಭಕ್ಷ ಅಪೇಯಗಳ ಹಿಂದೆ ಹೊರಟಿದ್ದಾರೆ. ಹೆಣ್ಣು ಮಕ್ಕಳ ಮದುವೆ ಆಗ್ತಾ ಇಲ್ಲ, ಗಂಡು ಮಕ್ಕಳಿಗೆ ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ. ಅನೇಕ ತರಹದ ಮಾನಸಿಕ ಶಾರೀರಿಕ ರೋಗಗಳು, ಅದರ ಜೊತೆಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ರಾಜಕೀಯ ಅನಾನುಕೂಲತೆಗಳು, ಜನರಿಂದಾದ ಮೋಸಗಳು, ಇವೆಲ್ಲ ಸಂಕಟ ಬಂದಾಗ ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ನಮ್ಮ ಕೈ ಹಿಡಿದು ನಮ್ಮ ಸಂಕಟಗಳನ್ನು, ಆಪತ್ತುಗಳನ್ನು ದೂರ ಮಾಡೋದಕ್ಕೋಸ್ಕರ ನಮ್ಮ ಗುರುಗಳು ಯಾವಾಗಲೂ ಸಿದ್ಧರಿದ್ದಾರೆ. ಆ ಗುರು ಪರಂಪರೆಯನ್ನು ಇವತ್ತು ನಾವು ಸ್ಮರಿಸೋಣ. ಯಾರಿಗೆ ಅನುಕೂಲತೆ ದಿನಾಲು ಮಾಧ್ವ ಗುರು ಸ್ಥಿತಿಯನ್ನು ತಪ್ಪದೇ ಹೇಳಿ ಆ ಗುರುಗಳನ್ನು ಸ್ಮರಿಸಿ. ಯಾಕೆಂತಂದರೆ ದಾಸರಾಯರು ಹೇಳಿಕೊಟ್ಟಿದ್ದಾರೆ ನಮಗೆ, ಗುರುಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ ಅಂತ ತಿಳ್ಕೊಂಡಂತೇಳಿ. ಬರೇ ಲೌಕಿಕ ಆಪತ್ತುಗಳೆಲ್ಲ, ಪಾರಮಾರ್ಥಿಕ ಸಂಸಾರದಲ್ಲಿ ಬಿದ್ದು ಓಡಾಡ್ತಾ ಇದ್ದೇವೆ, ಈ ಆಪತ್ತನ್ನು ದೂರ ಮಾಡುವ ಸಾಮರ್ಥ್ಯ ಗುರುಗಳಿಗಿದೆ. ಸರಿ, ಗುರುಗಳ ಬಗ್ಗೆ ಹೆಚ್ಚಿಗೆ ನಾನು ಹೇಳುವುದಿಲ್ಲಾಗಿ ಎಲ್ಲರ ಬಗ್ಗೆ 1 ನಿಮಿಷ 2 ನಿಮಿಷ ಮಾತ್ರ, ಆದರೂ ಸಾಲೋದಿಲ್ಲ ಸಮಯ. ನಾವು ಜೀವರು, ನಮಗೆ ಜೀವೋತ್ತಮರಾಗಿರ್ತಕ್ಕಂತಹ
ಬ್ರಹ್ಮದೇವರು, ವಾಯುದೇವರು. ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಜೀವೋತ್ತಮರಾದ ಶ್ರೀಮದಾಚಾರ್ಯರು ಅವತಾರ ತೆಗೆದುಕೊಂಡು ಬಂದಿದ್ದಾರೆ ಮಧ್ವಾಚಾರ್ಯ ರೂಪದಿಂದ. ಆದ್ದರಿಂದಾಗಿ ನನಗೆ ಒಂದಕ್ಷರವನ್ನು ಕಲಿಸಿದ ಗುರುಗಳಿಂದ ಪ್ರಾರಂಭ ಮಾಡಿ ತತ್ವಜ್ಞಾನವನ್ನು ಕಲಿಸಿದ ಗುರುಗಳಿಂದ ಪ್ರಾರಂಭ ಮಾಡಿ ಶ್ರೀಮದಾಚಾರ್ಯರವರೆಗೆ ಇರ್ತಕ್ಕಂಥ ಸಕಲ ಗುರು ಪರಂಪರೆಯನ್ನು ನಾವು ಸ್ತೋತ್ರ ಮಾಡ್ತಕ್ಕಂಥ ಒಂದು ಶ್ಲೋಕ ಇದೆ. ಬ್ರಹ್ಮಾಂತ ಗುರುವ ಸಾಕ್ಷಾತ್ ಇಷ್ಟಂ ದೈವಂ ಶ್ರೇಯಪತಿ. ನನಗೆ ಒಂದಕ್ಷರ ಕಲಿಸಿದ ಗುರುಗಳಿಂದ ಪ್ರಾರಂಭ ಮಾಡಿಕೊಂಡು ಬ್ರಹ್ಮದೇವರವರೆಗೆ ಎಲ್ಲರೂ ನಮ್ಮ ಗುರುಗಳು. ನಮ್ಮೆಲ್ಲ ಗುರುಗಳಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥ ದೇವತೆ ಶ್ರೀಹರಿ, ಶ್ರೀಯಪತಿ. ಆನಂತರ ಉಡುಪಿಯಲ್ಲಿ ಅವತರಿಸಿ ಸಂಪೂರ್ಣ ಜಗತ್ತಿಗೇನೆ ಮಾನವತೆಯ ಮಾನವ ಜನ್ಮದ ಉದ್ಧಾರದ ಮಾರ್ಗವನ್ನು ತೋರಿಸಿದ ಶ್ರೀ ಮಧ್ವಾಚಾರ್ಯರು ನಮಗೆ ಎಲ್ಲರಿಗೂ ನಮ್ಮೆಲ್ಲರಿಗೂ ಗುರುಗಳಾಗಿದ್ದಾರೆ. ಆದರೆ ಮಧ್ವಾಚಾರ್ಯರ ಪರಂಪರೆ ಬಂದದ್ದು ಹಂಸನಾಮಕ ಪರಮಾತ್ಮನಿಂದ. ಹಂಸನಾಮಕ ಪರಮಾತ್ಮ ಈ ಗುರುಪೀಠವನ್ನು ಪ್ರಾರಂಭ ಮಾಡಿದ. ಈ ಗುರುಪೀಠದಲ್ಲಿ ಬಂದ ಮಹಾನುಭಾವರನ್ನು ನಂಬಿ ನಿಮ್ಮ ಜೀವನದಲ್ಲಿ ಇರುವ ಸಂಕಟಗಳನ್ನು ದೂರ ಮಾಡಿಕೊಳ್ಳಿ ಅಂತ ಪರಮಾತ್ಮ ತಾನೇ ಸ್ವತಃ ಹಂಸನಾಮಕನಾಗಿ ಮೊದಲು ಅವತರಿಸಿ ಜಗತ್ತಿಗೆ ತತ್ವಜ್ಞಾನವನ್ನು ಬೀರಿದ. ಆ ಪೀಠದ ಜವಾಬ್ದಾರಿಯನ್ನು ವಿರಿಂಚಿಂ ಬ್ರಹ್ಮದೇವರಿಗೆ ಕೊಟ್ಟ. ಚತುರ್ಮುಖ ಬ್ರಹ್ಮದೇವರು ಭಗವಂತನಿಂದ ಮೊಟ್ಟ ಮೊದಲು ವೇದವನ್ನು ಪಡೆದವರು. ಆ ನಂತರ ಆ ಪರಂಪರೆಯನ್ನು ಮುಂದುವರಿಸಿದವರು ಬ್ರಹ್ಮದೇವರ ಮಾನಸ ಪುತ್ರರಾದ ಸನಕ, ಸನಂದನ, ಸನಾತನ, ಸನತ್ಕುಮಾರರು. ಆ ನಂತರ ಅದನ್ನು ಮುಂದುವರಿಸಿರ್ತಕ್ಕಂಥವರು ರುದ್ರಾಂಶ ಸಂಭೂತರಾಗಿರ್ತಕ್ಕಂಥ ದೂರ್ವಾಸರು. ಅನಂತರ ಬಂದ ಗುರುಗಳು ಜ್ಞಾನ ನಿಧಿಗಳು. ಆ ನಂತರ ಬಂದಿರತಕ್ಕಂತಹ ಗುರುಗಳು ಗರುಡ ವಾಹನ ತೀರ್ಥರು. ಆನಂತರ ಕೈವಲ್ಯ ತೀರ್ಥರು, ಅವರ ಶಿಷ್ಯರು ಜ್ಞಾನೇಶರು, ಅವರ ಶಿಷ್ಯರು ಪರತೀರ್ಥರು, ಅವರ ಪರತೀರ್ಥರು, ಪರತೀರ್ಥರ ನಂತರ ಸತ್ಯಪ್ರಜ್ಞರು, ಸತ್ಯಪ್ರಜ್ಞರ ನಂತರ ಪ್ರಾಜ್ಞತೀರ್ಥರು, ಪ್ರಾಜ್ಞತೀರ್ಥರ ನಂತರ ಗೊತ್ತಾಗಿದ್ದು ಅಚ್ಯುತ ಪ್ರೇಕ್ಷರು. ಅಚ್ಯುತ ಪ್ರೇಕ್ಷರು ಪಾಂಡವರು ವನವಾಸದಲ್ಲಿದ್ದಾಗ ಅಕ್ಷಯ ಪಾತ್ರೆಯಿಂದ ಸಾವಿರಾರು ಜನರಿಗೋಸ್ಕರ ಆಹಾರವನ್ನು ಪಡೆದು ದ್ರೌಪದಿ ಬಡಿಸುವಾಗ ದ್ರೌಪದಿ ತನ್ನ ಕೈಯಿಂದ ಬಡಿಸಿದ ಅನ್ನವನ್ನು, ಪವಿತ್ರವಾದ ಅನ್ನವನ್ನು ಸ್ವೀಕರಿಸಿ ಇಲ್ಲಿ ಹೆಸರಿಗಾದರೂ ಪರವಾಗಿಲ್ಲ ಶ್ರೀಮದಾಚಾರ್ಯ ಗುರುಗಳಾಗ್ತಕ್ಕಂಥ ಒಂದು ಭಾಗ್ಯವನ್ನು ಪಡೆದಿರ್ತಕ್ಕಂಥವರು ಅಚ್ಯುತ ಪ್ರೇಕ್ಷರು. ಅಚ್ಯುತ ಪ್ರೇಕ್ಷರ ಪುರೈವ ಕೃಷ್ಣ ಸಿದ್ಧಾನ್ನ ಭುಕ್ತ್ಯ ಶೋಧಿತ ಮಾನಸಂ. ಅಂಥ ಭಾರತೀದೇವಿ ಕೈಯಿಂದ ಅನ್ನ ತಗೊಂಡಂತಂದ್ರೆ ತತ್ವಜ್ಞಾನಕ್ಕೆ ಒಳ್ಳೆ ಮನಸ್ಸು, ಬುದ್ಧಿ ಶುದ್ಧವಾಗಿದೆ ಅಂತ ಅರ್ಥ. ಅಚ್ಯುತ ಪ್ರೇಕ್ಷ ತೀರ್ಥಂಚ ಮಧ್ವಾರ್ಯಾಣಂ ಗುರುಂಭಜೆ ಅಂತ ಅವರ ಬಗ್ಗೆ ಸ್ತೋತ್ರ ಇದೆ. ಮಧ್ವಾಚಾರ್ಯರಿಗೆ ಸನ್ಯಾಸ ಕೊಟ್ಟು ಗುರುಗಳಾಗಿರ್ತಕ್ಕಂಥವರು ಅಚ್ಯುತ ಪ್ರೇಕ್ಷರು. ಅವರ ಶಿಷ್ಯರಾಗಿ ಬಂದಿರತಕ್ಕಂಥ ನಮ್ಮ ಜಗದ್ಗುರುಗಳು ಶ್ರೀಮನ್ ಮಧ್ವಾಚಾರ್ಯರು. ಅವರ ಬಗ್ಗೆ ಈ ರೀತಿಯಾಗಿರ್ತಕ್ಕಂಥ ಶ್ಲೋಕ ಇದೆ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ. ಶ್ರೀಮದಾನಂದ ತೀರ್ಥರು ಅಂತಕ್ಕಂಥ ಚಂದ್ರ ನನ್ನ ಹೃದಯದ ಆಕಾಶದಲ್ಲಿ ಯಾವಾಗಲೂ ಜ್ಞಾನದ ಬೆಳಕನ್ನು ಬೀಳಲಿ. ಯದ್ವಚಶ್ಚಂದ್ರಿಕಾ ಸ್ವಾಂತ. ಅವರ ಉಪದೇಶಗಳು ಅಂತನ್ನುವುದು ಬೆಳದಿಂಗಳಿನಂತೆ. ಹೇಗೆ ಚಂದ್ರನ ಬೆಳದಿಂಗಳು ನಮ್ಮ
ಬಿಸಿಲಿನ ಬೇಸಿಗೆಯ ತಾಪವನ್ನು ದೂರ ಮಾಡಿ ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ಅತ್ಯಂತ ಶಾಂತತೆಯನ್ನು ಕೊಡುತ್ತದೆಯೋ ಅಂತಹ ಶ್ರೀಮದಾಚಾರ್ಯರ ಗುರುಗಳನ್ನು, ಶ್ರೀಮದಾನಂದ ತೀರ್ಥರನ್ನು ನಾವು ಸ್ಮರಣೆ ಮಾಡೋಣ. ಶ್ರೀಮದಾನಂದ ತೀರ್ಥರು ಸಜೀವವಾಗಿಯೇ ಉಡುಪಿಯಲ್ಲಿರುವ ಅನಂತೇಶ್ವರ ದೇವಾಲಯದಿಂದ ಅದೃಶ್ಯರಾಗಿ ಇವತ್ತಿಗೂ ಮಹಾಬದರಿಯಲ್ಲಿ ಇದ್ದಾರೆ ಅಂತಿಕೊಂಡಂತನ್ನುವ ಅವರ ಸಾಕ್ಷಾತ್ ಶಿಷ್ಯರ ವಚನದ ಪ್ರಕಾರ ಅವರಿಂದಿಗೂ ಜೀವಿತವಿದ್ದಾರೆ, ನಮ್ಮ ಮೇಲೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅವರ ಸಾಕ್ಷಾತ್ ಶಿಷ್ಯರು ಅನೇಕ ಜನ, 8 ಜನ ಉಡುಪಿಯ 8 ಜನ ಮುಖ್ಯ ಯತಿಗಳು, ಆನಂತರ ಭಂಡಾರಕೇರ್ ಮಠ ಇತ್ಯಾದಿಗಳ ವಿಷ್ಣು ತೀರ್ಥವರು ಸ್ವತಃ ತಮ್ಮಂದಿರು, ಅದರ ಜೊತೆಯಲ್ಲಿ ಉಡುಪಿ ಬಿಟ್ಟು ಹೊರಗೆ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡಿ ತತ್ವಜ್ಞಾನವನ್ನು ಪ್ರಸಾರ ಮಾಡೋದಕ್ಕೋಸ್ಕರ ಅವರು ತಮ್ಮ ಪೀಠದ ಪರಂಪರೆಯನ್ನು ಮುಂದುವರಿಸಿದ್ದು ಪದ್ಮನಾಭ ತೀರ್ಥರಿಂದ. ಆ ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯರಿಂದ ಈ ಹಂಸನಾಮಕ ಪರಮಾತ್ಮೆಯಿಂದ ಬಂದ ಪೀಠವನ್ನು ಮುಂದುವರಿಸುವುದಕ್ಕೋಸ್ಕರ ಅವರಿಗೆ ಆಜ್ಞೆ ಮಾಡಿದ್ದರಿಂದಾಗಿ ಅವರ ಬಗ್ಗೆ ಅವರ ಶಿಷ್ಯರು ಬರೆದ ಶ್ಲೋಕ ಈ ರೀತಿಯಾಗಿದೆ: ಪೂರ್ಣಪ್ರಜ್ಞಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೆ. ಇವರು ಮೂಲತಃ ಮಹಾರಾಷ್ಟ್ರದವರು. ಆಚಾರ್ಯರಿಗೆ ಪುಣ್ತಾಂಬ ಸಂದರ್ಭದಲ್ಲಿ ಇವರು ಸಿಕ್ಕಿರ್ತಕ್ಕಂಥವರು. ಈಶ್ವರ ದೇವ ಅಂತಿಕೊಂಡಂತನ್ನುವ ರಾಜನಿಗೆ ಪದ್ಮನಾಭ ತೀರ್ಥರು ಇವರು ಅತ್ಯಂತ ಶೋಭನ ಭಟ್ಟರು ಅಂತಿಕೊಂಡಂತೇಳಿ ಇವರ ಪೂರ್ವಾಶ್ರಮದ ಹೆಸರು. ಆಚಾರ್ಯನ ಮುಖದಿಂದಲೇ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಇವರು. ಆಚಾರ್ಯರ ಮುಖದಿಂದಲೇ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಆ ಭಾವನೆಗೆ ಅನುಸಾರವಾಗಿ ಆಚಾರ್ಯರ ಕೆಲವು ಗ್ರಂಥಗಳಿಗೆ ಪ್ರಥಮ ಟೀಕೆ ಬರೆದು ಆದಿ ಟೀಕಾಚಾರ್ಯರು ಪ್ರಸಿದ್ಧರಾಗಿರ್ತಕ್ಕಂಥವರು ಪದ್ಮನಾಭ ತೀರ್ಥರು. ಇಂಥ ಪದ್ಮನಾಭ ತೀರ್ಥರು ವೃಂದಾವನಸ್ಥರಾದುದು ಆನೆಗೊಂದಿಯಲ್ಲಿರ್ತಕ್ಕಂಥ ನವವೃಂದಾವನದಲ್ಲಿ ಇಂದಿಗೂ ಕೂಡ ಅವರ ವೃಂದಾವನ ಇದೆ, ಪೂಜಿಸಲ್ಪಡ್ತಾ ಇದೆ. ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾಗಿ ಒರಿಸ್ಸಾದಿಂದ ಅವರ ಶಿಷ್ಯರಾಗಿ ಬಂದಿರತಕ್ಕಂಥವರು ನರಹರಿ ತೀರ್ಥರು. ಇವರ ಪೂರ್ವಾಶ್ರಮದ ಹೆಸರು ಶ್ಯಾಮಶಾಸ್ತ್ರಿಗಳು ಅಂತ ತಿಳ್ಕೊಂಡಂತೇಳಿ. ಇವರು 12 ವರ್ಷ ಒರಿಸ್ಸಾ ರಾಜ್ಯವನ್ನು ಆಳಿ, ಗಜಪತಿ ರಾಜ್ಯವನ್ನು ಆಳಿ, ಆನಂತರ ಅವನ ಮಗನಿಗೆ, ರಾಜ ಮೃತನಾಗಿದ್ದ ಮಗ ಸಂಕೂಸಿತ್ತಂತ ಇವರು ಆಳಿದರು. ಅವನಿಗೆ ರಾಜ್ಯವನ್ನು ಒಪ್ಪಿಸಿ ಇವತ್ತು ಉತ್ತರಾದಿ ಮಠದಲ್ಲಿ ಪೂಜಿಸಲ್ಪಡುವ ಮೂಲ ಸೀತಾರಾಮದೇವರನ್ನು ಆ ಕೋಶದಿಂದ ತಂದು ಶ್ರೀಮದಾಚಾರ್ಯರಿಗೆ ಒಪ್ಪಿಸಿರ್ತಕ್ಕಂಥವರು ನರಹರಿ ತೀರ್ಥರು. ಪದ್ಮನಾಭ ತೀರ್ಥರ ನಂತರ ಅವರು ಈ ಪರಂಪರೆಯನ್ನು ಮುಂದುವರಿಸಿರ್ತಕ್ಕಂಥವರು ಮಹಾವಿದ್ವಾಂಸರು. ಯಮಕ ಭಾರತಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಕೃತಿಗಳು ಅವುಗಳಿವೆ. ಇಂಥವರನ್ನು ಸ್ತೋತ್ರ ಮಾಡುವಾಗ ಅವರ ನಂತರ ಪೀಠಕ್ಕೆ ಬಂದಿರತಕ್ಕಂತಹ ಮಾಧವ ತೀರ್ಥರು ಈ ರೀತಿಯಾಗಿ ಬರೀತಾರೆ: ಸಸೀತಾ ಮೂಲರಾಮಾರ್ಚ ಕೋಶೇ ಗಜಪದೇ ಸ್ಥಿತ. ಗಜಪತಿಯ ರಾಜ್ಯದ ಕೋಶದಲ್ಲಿ ಇರುವ, ಅಂದರೆ ಒರಿಸ್ಸಾ ರಾಜ್ಯದ ರಾಜಧಾನಿಯ ಕೋಶದಲ್ಲಿ ಇರುವ ಮೂಲ ಸೀತಾರಾಮದೇವರನ್ನು ಏನಾನೀತ ತಂದುಕೊಟ್ಟು ಶ್ರೀಮದಾಚಾರ್ಯರಿಗೆ ಯಾರು ಒಪ್ಪಿಸಿದರೋ ಅವರ ಚರಿತ್ರೆ ಬಹಳ ಅದ್ಭುತವಾಗಿದೆ. ಅದನ್ನು ಸಂದರ್ಭದಲ್ಲಿ ನೋಡೋಣ. ಇಂಥ ನರಹರಿ ತೀರ್ಥರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ತಿಳ್ಕೊಂಡಂಥೇಳಿ ನಮಃ ತಸ್ಮೈ ಶ್ರೀಮನ್ ನರಹರಿ ವೃಕ್ಷವೇ. ನರಹರಿ ತೀರ್ಥರಿಗೆ ನಮಸ್ಕಾರಗಳು.
ನಾವು ಕೂಡ ನಮಸ್ಕಾರ ಮಾಡೋಣ. ಪ್ರತಿಸಲ ನಾನು ಹೇಳೋದಿಲ್ಲ. ಆ ನಂತರ ಅವರ ಶಿಷ್ಯರು ಮಾಧವ ತೀರ್ಥರು. ಈ ಮಾಧವರ ತೀರ್ಥರ ಪೂರ್ವಾಶ್ರಮದ ಹೆಸರು ವಿಷ್ಣು ಶಾಸ್ತ್ರಿಗಳು ಅಂತ ತಿಳ್ಕೊಂಡಂತೇಳಿ. ಶ್ರೀಮದಾಚಾರ್ಯರು ಸನ್ಯಾಸ ಕೊಟ್ಟು ಅವರಿಗೆ ಮಾಧವ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಕರೆದರು. ಇವರು ಮಹಾವಿದ್ವಾಂಸರು. ವಿಶೇಷವಾಗಿರ್ತಕ್ಕಂತಹ ಅದ್ಭುತವಾದ ರೀತಿಯಲ್ಲಿ ಶ್ರೀಮದಾಚಾರ್ಯರ ಮತವನ್ನು ಎಲ್ಲ ಕಡೆಗೆ ಪ್ರಸಾರ ಮಾಡಿರ್ತಕ್ಕಂಥವರು. ಸಾಧಿತ ಅಖಿಲ ಸತ್ತತ್ವಂ ಬಾಧಿತ ಅಖಿಲ ದುರ್ಮತಂ. ತಮ್ಮ ಶಿಷ್ಯರಿಗೆ ಸರಿಯಾದ ಯಥಾರ್ಥ ಜ್ಞಾನವನ್ನು ಕೊಡ್ತಕ್ಕಂತಹ ತತ್ವಗಳನ್ನು ಉಪದೇಶ ಮಾಡಿ, ಶಾಸ್ತ್ರಕ್ಕೆ ವಿರುದ್ಧವಾದ ಮತಗಳನ್ನು ಅಲ್ಲಗಳೆದು ಖಂಡಿಸಿ, ಮುಂದೆ ಬರ್ತಕ್ಕಂತಹ ನಮ್ಮಂಥವರಿಗೆಲ್ಲರಿಗೂ ಸನ್ಮಾರ್ಗವನ್ನು ತೋರಿಸಿರ್ತಕ್ಕಂತಹ ಮಾಧವಾಕ್ಯ ಯತೆಂಬಜೆ, ಮಾಧವಾಕ್ಯ ಗುರುಗಳನ್ನು ನಮಸ್ಕರಿಸ್ತೇನೆ ಅಂತ ತಿಳ್ಕೊಂಡಂತೇಳಿ ಅಕ್ಷೋಭ ತೀರ್ಥರು ವರ್ಣನೆ ಮಾಡಿದ್ದಾರೆ. ಇವರ ವೃಂದಾವನ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ, ಆನಂತರ ಸಿಂದಗಿ ತಾಲೂಕಿನಲ್ಲಿರ್ತಕ್ಕಂತಹ ಮಣ್ಣೂರಿನಲ್ಲಿ ಇವರ ವೃಂದಾವನ ಇದೆ. ಚಿಕ್ಕಮಣ್ಣೂರಿನಲ್ಲಿ ಇವರ ವೃಂದಾವನ ಇದೆ. ಇವತ್ತಿಗೂ ಅನೇಕ ಜನರು ಉಪಾಸನೆ ಮಾಡ್ತಾ ಇದ್ದಾರೆ. ಇದರ ನಂತರ ಬರತಕ್ಕಂಥವರು ಅಕ್ಷೋಭ ತೀರ್ಥರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು. ಇವರು ನಾಲ್ವರು ಶ್ರೀಮದಾಚಾರ್ಯರ ಶಿಷ್ಯರು. ಅಕ್ಷೋಭ್ಯ ತೀರ್ಥರಿಗೂ ಮತ್ತು ವಿದ್ಯಾರಣ್ಯರಿಗೂ ಇವತ್ತಿನ ಮುಳುಬಾಗಿಲ ಕ್ಷೇತ್ರದಲ್ಲಿ ತತ್ವಮಸಿ ವಾಕ್ಯಾರ್ಥದ ಮೇಲೆ, ಉಪನಿಷತ್ನಲ್ಲಿ ಬಂದ ತತ್ವಮಸಿ ವಾಕ್ಯಾರ್ಥದ ಮೇಲೆ ಚರ್ಚೆಯಾಯಿತು. ಆ ಚರ್ಚೆಯಲ್ಲಿ ವಿದ್ಯಾರಣ್ಯ ತೀರ್ಥರು ನಿಮ್ಮ ಅಭಿಪ್ರಾಯವೇ ಸರಿ, ನನ್ನ ಅಭಿಪ್ರಾಯ ತಪ್ಪು ಅಂತ ತಿಳ್ಕೊಂಡಂತೇಳಿ ಒಪ್ಪಿಕೊಂಡು ಪರಾಜಯವನ್ನು ಒಪ್ಪಿಕೊಂಡಿದ್ದಾರೆ. ಇಂದಿಗೂ ಮುಳುಬಾಗಿಲ ನರಸಿಂಹ ತೀರ್ಥ ಮತ್ತು ಮುಳುಬಾಗಿಲ ಊರಿನ ಮಧ್ಯದಲ್ಲಿ ಗುಡ್ಡದ ಮೇಲೆ ಕಲ್ಲಿನಲ್ಲಿ ವಿಜಯಸ್ತಂಭ ಇದೆ. ಆ ವಿಜಯಸ್ತಂಭದ ಮೇಲೆ ಕಲ್ಲಿನಲ್ಲಿ ಬರೆಯಲ್ಪಟ್ಟಿದೆ, ಶಿಲಾಲೇಖ ಇದೆ. ಅಸಿನ ತತ್ವಮಸಿನ ಪರಜೀವ ಪ್ರಭೇದಿನ. ಜೀವರು ಪರಮಾತ್ಮರು ಭಿನ್ನರು, ನಾವೆಲ್ಲರೂ ಪರಮಾತ್ಮನ ದಾಸರು ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂಥ ಒಂದು ತತ್ವದಿಂದ ವಿದ್ಯಾರಣ್ಯರ ವಿಚಾರವನ್ನು ಅದನ್ನು ದೂರ ಮಾಡತಕ್ಕಂಥವ್ರು. ವಿದ್ಯೆಯ ಅರಣ್ಯದಷ್ಟು ವಿದ್ಯೆಯನ್ನು, ಅಂದರೆ ವಿದ್ಯಾವಂತರಾಗಿರ್ತಕ್ಕಂತಹ ವಿದ್ಯಾರಣ್ಯರನ್ನು ತತ್ವಮಸಿ ಅಂತಕ್ಕಂಥ ಖಡ್ಗದಿಂದ ಅವರನ್ನು ಸೋಲಿಸಿರ್ತಕ್ಕಂತಹ ಮಹಾನುಭಾವರು ಅಂಥೇಳಿ ಇವರ ವರ್ಣನೆ ಇದೆ. ಆದ್ದರಿಂದ ಯೋ ವಿದ್ಯಾರಣ್ಯ ವಿಪಿನಂ ತತ್ವಮಸ್ಯಾಸಿನಾಚ್ಚಿನತ್. ದೊಡ್ಡ ದಟ್ಟವಾದ ಅರಣ್ಯದಷ್ಟು ವಿದ್ವಾಂಸರಾಗಿರ್ತಕ್ಕಂಥ ವಿದ್ಯಾರಣ್ಯರನ್ನು ತತ್ವಮಸಿ ಅಂತನ್ನೋ ವಾಕ್ಯಾರ್ಥದಿಂದ ಅದನ್ನು ಸೋಲಿಸಿದರು. ಅಂಥ ಶ್ರೀಮದ್ ಅಕ್ಷೋಭ್ಯ ತೀರ್ಥಾರ್ಯ ಹಂಸೇನಂ ತೀರ್ಥಾರ್ಯಂ ತಂ ನಮಾಮ್ಯಹಂ. ಆ ತೀರ್ಥರನ್ನು ನಾನು ನಮಸ್ಕರಿಸ್ತೇನೆ ಅಂತ ತಿಳ್ಕೊಂಡೆ. ಶ್ರೀಮದ್ ಅಕ್ಷೋಭ್ಯ ತೀರ್ಥಾರ್ಯ ಹಂಸೇನಂ ತಂ ನಮಾಮ್ಯಹಂ. ಅಂತಹ ಮಹಾನ್ ಭಾವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಶ್ರೀಮದ್ ಜಯತೀರ್ಥರು ಹೇಳಿದ ಮಾತು ಇದು. ಇದರ ನಂತರ ಬಂದಿರತಕ್ಕಂಥವ್ರು ಜಯತೀರ್ಥರು. ಜಯತೀರ್ಥರು ಯಾರಿಗೂ ಗೊತ್ತಿಲ್ಲ, ಟೀಕಾಕೃತ್ತಾದರು ಯಾರಿಗೂ ಗೊತ್ತಿಲ್ಲ. ಈ ಅಕ್ಷೋಭ ತೀರ್ಥರ ವೃಂದಾವನವು ಕೂಡ ಗುಲ್ಬರ್ಗಾ ಜಿಲ್ಲೆಯಲ್ಲಿರ್ತಕ್ಕಂಥ ಮಳಖೇಡದಲ್ಲಿ ಇವರ ವೃಂದಾವನ ಇದೆ. ಇವರ ಶಿಷ್ಯರು ಜಯತೀರ್ಥರು. ಬಾಲ್ಯದಲ್ಲಿ ದಳಪತಿ ದೇಶಪಾಂಡೆಯವರ ಮಕ್ಕಳಾಗಿದ್ದರು. ಕ್ಷತ್ರಿಯ ವೃತ್ತಿಯಲ್ಲಿದ್ದರೂ ಕೂಡ ತಮ್ಮ ತಾರುಣ್ಯದಲ್ಲಿ ಎಲ್ಲವನ್ನೂ ಬಿಟ್ಟು ಅಕ್ಷೋಭ ತೀರ್ಥರಾಗಿ ಶಿಷ್ಯರಾಗಿ ಆಚಾರ್ಯರ ಸಕಲ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದು ಟೀಕಾಚಾರ್ಯರು ಅಂತೇಳಿ ಪ್ರಸಿದ್ಧರಾಗಿರ್ತಕ್ಕಂಥವರು. ಇವರ ಗ್ರಂಥದ ಕೆಲವು ವಾಕ್ಯಗಳನ್ನು ಓದಿದರೂ ಕೂಡ ಸಾಕು, ನಮಗೆ ಮೋಕ್ಷ ನಿಶ್ಚಿತ ಅಂತ ವಿಷ್ಣು ತೀರ್ಥರು ಹೇಳ್ತಾರೆ. ಇಂತಹ ಯಸ್ಯ ವಾಕ್ ಕಾಮಧೇನುರ್ನ ಟೀಕಾಕೃತ್ಪಾದರ ಗ್ರಂಥಗಳನ್ನು ಶ್ರವಣ ಮಾಡ್ತಾ ಇದ್ರೂ ಕೂಡ ಸಾಕು. ಅಧ್ಯಯನ ಮಾಡಿದ್ರಂತೂ ಸರಿಯೇ ಸರಿ, ಶ್ರವಣ ಮಾಡಿದರೂ ಕೂಡ ನಮ್ಮ ಸಕಲ ಅಭೀಷ್ಟಗಳು
ಕಾಮಧೇನು ನಾವು ಬೇಡಿದ್ದನ್ನು ಹೇಗೆ ಕೊಡ್ತದೆ, ಆ ಟೀಕಾಕೃತ್ಪಾದರ ವಾಕ್ಯಗಳು ನಮ್ಮ ಬೇಡಿದ ಇಚ್ಛೆಗಳನ್ನು ಪೂರ್ಣ ಮಾಡ್ತವೆ. ಅಂಥ ಟೀಕಾಕೃತ್ಪಾದರನ್ನು ನಾನು ವಿಶೇಷವಾದ ರೀತಿಯಲ್ಲಿ ನಮಸ್ಕರಿಸ್ತೇನೆ. ಯಾಕೆ? ಇಂದ್ರಿಯ ನಿಗ್ರಹದಲ್ಲಿ ಕಾಮದೇವನ ಬಾಣಗಳನ್ನು ಕತ್ತರಿಸಿ ಹಾಕಿದವರು. ತಾತ್ಪರ್ಯ, ಇವರ ಮದುವೆಯಾಗಿತ್ತು, ಇಬ್ಬರು ಹೆಂಡತಿಯರು. ಆದರೆ ಇನ್ನೂ ಹೆಂಡತಿಯರು ದೊಡ್ಡವರಾಗಿರಲಿಲ್ಲ, ಅವಾಗೆಲ್ಲ ಸಣ್ಣವರೆಲ್ಲ ಮದುವೆ ಮಾಡ್ತಾ ಇದ್ರು. ಆಗ ಇವರನ್ನ ಅಕ್ಷೋಭ್ಯತೀರ್ಥರ ಶಿಷ್ಯರಾದ ಕರೆದುಕೊಂಡು ಹೋಗಿ ಆ ಇಬ್ಬರು ಹೆಂಡತಿಯರನ್ನು ಇವರ ಶಯ್ಯಾಗ್ರಹಕ್ಕೆ ಕಳಿಸಿದರೆ ತಾರುಣ್ಯ, ಸಂಪತ್ತು, ಸುಂದರಿಯರಾಗಿರ್ತಕ್ಕಂಥ ಹೆಣ್ಮಕ್ಕಳು, ಹೊಸ ತಾರುಣ್ಯ. ಆದರೆ ಆ ಕಡೆಗೆ ಲಕ್ಷ್ಯ ಇಲ್ಲ. ಭಗವಂತನನ್ನೇ ಧ್ಯಾನ ಮಾಡ್ತಾ ಕೂತ್ಕೊಂಡಾಗ ಅವರಿಬ್ಬರು ಹೆಂಡತಿಯರು ನಮಸ್ಕಾರ ಮಾಡಿ ಇವರು ಸನ್ಯಾಸಕ್ಕೆ ಯೋಗ್ಯರು ಅಂತ ಕಳಿಸ್ಕೊಟ್ರು. ಇಂತಹ ಜಯತೀರ್ಥರಿಗೆ ನಾನು ನಮಸ್ಕಾರ ಮಾಡ್ತೇನೆ, ಟೀಕಾಕೃತ್ಪಾದರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ತಿಳ್ಕೊಂಡಿದ್ದಾರೆ. ಆ ನಂತರ ಇಂಥ ಟೀಕಾಕೃತ್ಪಾದರ ಶಿಷ್ಯರು ವಿದ್ಯಾಧಿರಾಜ ತೀರ್ಥರು. ಇವರಿಗೆ ಪೂರ್ವಾಶ್ರಮದ ಹೆಸರು ಕೃಷ್ಣ ಭಟ್ಟರು ಅಂತ ತಿಳ್ಕೊಂಡಂತೇಳಿ ಜಯತೀರ್ಥರಿಂದ ಸನ್ಯಾಸವನ್ನು ತೆಗೆದುಕೊಂಡು ವಿದ್ಯಾಧಿರಾಜ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಪ್ರಸಿದ್ಧರಾಗಿರ್ತಕ್ಕಂಥವರು. ಛಾಂದೋಗ್ಯ ಭಾಷ್ಯಕ್ಕೆ, ಗೀತಾ ವಿವೃತ್ತಿಗೆ, ವಿಷ್ಣು ಸಹಸ್ರನಾಮಕ್ಕೆ ಇವರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಮಾದ್ಯತ್ ಅದ್ವೈತ ಅಂಧಕಾರ ಪ್ರದ್ಯೋತನ ಮಹರ್ನಿಶಂ ವಿದ್ಯಾಧಿರಾಜಂ ಸುಗುರಂ ಧ್ಯಾಯಾಮಿ ಕರುಣಾಕರಂ ಅಂತ ಹೇಳಿಕೊಂಡಂತೇಳಿ ಇವರನ್ನು ಸ್ತೋತ್ರ ಮಾಡ್ತಾರೆ. ನಾನೇ ದೇವರು ಅಂತನ್ನುವ ಒಂದು ನಾಸ್ತಿಕತೆ ಇದೊಂದು ದಟ್ಟ ಕತ್ತಲು ಇದ್ದಂತೆ. ಇಂಥ ದಟ್ಟ ಕತ್ತಲನ್ನು ದೂರೀಕರಿಸಲಿಕ್ಕೋಸ್ಕರ ಉದಯಿಸಿದ ಸೂರ್ಯರು ಈ ವಿದ್ಯಾಧಿರಾಜ ತೀರ್ಥರು. ಇಂಥ ವಿದ್ಯಾಧಿರಾಜ ತೀರ್ಥರು ನಮ್ಮಿಂದ ಅಜ್ಞಾನವನ್ನು ದೂರ ಮಾಡಿರ್ತಕ್ಕಂಥ ಮಹಾನುಭಾವರು, ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರು, ಅವರಿಂದ ಪೀಠವನ್ನು ಸ್ವೀಕರಿಸಿರ್ತಕ್ಕಂಥವರು. ಇಂಥ ಕರುಣಾನಿಧಿಗಳಾಗಿರ್ತಕ್ಕಂಥ ವಿದ್ಯಾಧಿರಾಜರನ್ನು ನಾವು ಸ್ಮರಿಸೋಣ. ಇವರ ವೃಂದಾವನ ಇವತ್ತು ಜಗನ್ನಾಥಪುರಿಯಲ್ಲಿ ಇದೆ. ಜಗನ್ನಾಥಪುರಿಯಲ್ಲಿ ಇವರ ವೃಂದಾವನವನ್ನು ನಾವು ಕಾಣಬಹುದು. ಅಲ್ಲಿ ಪೂಜೆ ಮಾಡಿಕೊಂಡಿರ್ತಕ್ಕಂಥ ಕ್ರಮವೂ ಕೂಡ ಇದೆ. ಇನ್ನು ಈ ಪರಂಪರೆಯ ಪೀಠದಲ್ಲಿ ಬರದೇ ಇದ್ದರೂ ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರಾಗಿ ಅನೇಕ ಉಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನು ಬರೆದಿರ್ತಕ್ಕಂಥ ವ್ಯಕ್ತಿಗಳು ವ್ಯಾಸತೀರ್ಥರು. ಏನ ವೇದಾಂತ ಭಾಷ್ಯಾಣಿ ವಿವೃತಾನಿ ಮಹಾತ್ಮನಃ. ವ್ಯಾಸರಾಯರು ಬೇರೆ, ಇವರು ವ್ಯಾಸತೀರ್ಥ, ಟೀಕಾಕೃತ್ಪಾದ ಸಾಕ್ಷಾತ್ ಶಿಷ್ಯರು ವ್ಯಾಸತೀರ್ಥರು. ಇವರು ಬ್ರಹ್ಮಸೂತ್ರಾದಿಗಳಿಗೆ ಮತ್ತು ಉಪನಿಷತ್ತುಗಳಿಗೆ, ಮುಖ್ಯವಾಗಿ ಉಪನಿಷತ್ತುಗಳಿಗೆ ಅನೇಕ ವ್ಯಾಖ್ಯಾನವನ್ನು ಬರೆದಿರ್ತಕ್ಕಂಥ ಮಹಾನುಭಾವರು. ಇಂಥ ವ್ಯಾಸತೀರ್ಥರಿಗೆ ನಾನು ನಮಸ್ಕಾರ ಮಾಡ್ತೇನೆ. ನಮಗೆ ವೇದಾಂತದ ಉಪನಿಷತ್ತಿನ ಅರ್ಥ ತಿಳಿಯುವಂತೆ ಅನುಗ್ರಹ ಮಾಡಿ ಅಂತ ತಿಳ್ಕೊಂಡಂತೇಳಿ ಅವರನ್ನು ಅವರ ಶಿಷ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ನಂತರ ಇವರ ಶಿಷ್ಯರು ಬಂದಿರತಕ್ಕಂಥವರು ಕವೀಂದ್ರ ತೀರ್ಥರು. ಇವರ ಪೂರ್ವಾಶ್ರಮದ ಹೆಸರು ವಾಸುದೇವ ಶಾಸ್ತ್ರಿ ಅಥವಾ ವಿಷ್ಣುದಾಸಾಚಾರ್ಯರು ಅಂತ ತಿಳ್ಕೊಂಡಂತೇಳಿ ಹೆಸರು. ಇವರು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ 7 ವರ್ಷಗಳವರೆಗೆ ಮಠದ ಜವಾಬ್ದಾರಿಯನ್ನು ನಡೆಸಿ ಆನಂತರ ವಾಗೀಶ ತೀರ್ಥರಿಗೆ ಸನ್ಯಾಸವನ್ನು ಕೊಟ್ಟಿರ್ತಕ್ಕಂಥವರು. ಈ ವ್ಯಾಸತೀರ್ಥರ ಕಾಲದಲ್ಲಿ ಸಮಕಾಲೀನರಾಗಿರ್ತಕ್ಕಂಥವರು ಪೇಜಾವರ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ವಿಜಯಧ್ವಜ ತೀರ್ಥರು. ವಿಜಯಧ್ವಜ ತೀರ್ಥರು ಸಂಪೂರ್ಣ ಭಾಗವತಕ್ಕೆ ಪ್ರತಿಯೊಂದು ಪದಕ್ಕೆ ವ್ಯಾಖ್ಯಾನ ಬರೆದಿರ್ತಕ್ಕಂಥ ಮಹಾನುಭಾವರು. ಅವರು ಈ ಯಂತ್ರೋದ್ಧಾರ ಪ್ರಾಣದೇವರ ಹೊಸಪೇಟೆಯಲ್ಲಿ ಯಂತ್ರೋದ್ಧಾರ ಪ್ರಾಣದೇವರ ಸನ್ನಿಧಾನದಲ್ಲಿದ್ದು
ಸಂಪೂರ್ಣ ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅಜಿತ ಪ್ರೀತಿ ಜನಕಂ, ಪರಮಾತ್ಮನ ಅತ್ಯಂತ ಪ್ರಿಯರಾಗಿರ್ತಕ್ಕಂಥ ವಿಜಯಧ್ವಜರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಅವರ ಧ್ಯಾನ ಮಾಡ್ತೇನೆ ಅಂತ ಅವರ ಶಿಷ್ಯರು ಬರೆದಿದ್ದಾರೆ. ಅವರನ್ನು ನಾವು ಸ್ಮರಿಸಿದರೆ ಭಾಗವತ ನಮಗೂ ಅರ್ಥವಾಗ್ತದೆ. ಆ ನಂತರ ವಿದ್ಯಾಧಿರಾಜರ ನಂತರ ಪೀಠಕ್ಕೆ ಬಂದರು ಕವೀಂದ್ರ ತೀರ್ಥರು. ಆಗಲೇ ನಾನು ಹೇಳಿದಂತೆ ಅವರಿಗೆ ವಾಸುದೇವ ಶಾಸ್ತ್ರಿಗಳು ಅಂತ ತಿಳ್ಕೊಂಡಂತೇಳಿ ಹೆಸರು, ಅಥವಾ ವಿಷ್ಣುದಾಸಾಚಾರ್ಯರು ಅಂತ ಕೂಡ ಅವ್ರಿಗೆ ಹೆಸರು. ಅವರು ಕವೀಂದ್ರ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಗುರುಗಳಿಂದ ಹೆಸರನ್ನು ತೆಗೆದುಕೊಂಡು 7 ವರ್ಷ ಈ ಪೀಠವನ್ನು ಮುನ್ನಡೆಸಿರ್ತಕ್ಕಂಥ ಮಹಾನುಭಾವರು. ಇವರ ವೃಂದಾವನ ಇವತ್ತಿಗೂ ಕೂಡ ನವವೃಂದಾವನದಲ್ಲಿ, ಆಗಲೇ ಪದ್ಮನಾಭ ತೀರ್ಥರ ಹತ್ತಿರದಲ್ಲಿ ನವವೃಂದಾವನದಲ್ಲಿ ಇವರ ವೃಂದಾವನ ಇದೆ. ಪೂಜೆ ಯಾವಾಗಲೂ ಪೂಜೆಯನ್ನು ಮಾಡಿಸಿಕೊಡ್ತಾ ಇದ್ದಾರೆ. ಇವರನ್ನು ಸ್ತೋತ್ರ ಮಾಡುವಾಗ ವೀಂದ್ರಾರೂಢ ಪದಾಸಕ್ತಂ, ವೀಂದ್ರ ಅಂದರೆ ಪರಮಾತ್ಮ, ಗರುಡನ ಮೇಲೆ ಕುಳಿತುಕೊಂಡಂಥ ಪರಮಾತ್ಮನ ಪಾದದಲ್ಲಿ ಯಾವಾಗಲೂ ಆಸಕ್ತರಾಗಿರ್ತಕ್ಕಂಥವರು. ಇವರ ಶಿಷ್ಯರು ವ್ಯಾಸರಾಜ ಮಠವನ್ನು ಪ್ರಾರಂಭ ಮಾಡಿದ ಮುಂದುವರಿಸಿದ ರಾಜೇಂದ್ರ ತೀರ್ಥರು. ಇಂಥ ಕವೀಂದ್ರ ಮುನಿಂ ಒಂದೇ ಕವೀಂದ್ರ ತೀರ್ಥರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಭಜತಾಂ ಚಂದ್ರ ಸನ್ನಿಭಂ, ಭಜನೆ ಮಾಡ್ತಕ್ಕಂಥವರಿಗೆ ಚಂದ್ರನಂತೆ ಆನಂದವನ್ನು ತಂಪನ್ನು ಕೊಡ್ತಕ್ಕಂಥವರು ಈ ಕವೀಂದ್ರ ತೀರ್ಥರು. ಇವರ ಶಿಷ್ಯರು ವಾಗೀಶ ತೀರ್ಥರು. ಇವರ ಪೂರ್ವಾಶ್ರಮದ ಹೆಸರು ರಘುನಾಥಾಚಾರ್ಯರು ಅಂತ ತಿಳ್ಕೊಂಡು ಹೇಳಿ ಕವೀಂದ್ರ ತೀರ್ಥರಿಂದ ಸನ್ಯಾಸವನ್ನು ತೆಗೆದುಕೊಂಡು ವಾಗೀಶ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಪ್ರಸಿದ್ಧರಾಗಿರ್ತಕ್ಕಂಥವರು. ಇವರ ಸ್ತೋತ್ರ ಈ ರೀತಿಯಾಗಿದೆ. ವಾಸುದೇವ ಪದದ್ವಂದ್ವ ವಾರಿಜಾಸಕ್ತ ಮಾನಸಂ, ಪರಮಾತ್ಮನ ಪಾದಕಮಲಗಳು ಅಂತಕ್ಕಂತಹ ಆ ಕಮಲಗಳಲ್ಲಿ ಯಾವಾಗಲೂ ಆಸಕ್ತರಾಗಿರ್ತಕ್ಕಂಥವರು. ಪದವ್ಯಾಖ್ಯಾನ ಕುಶಲಂ, ಆಚಾರ್ಯರ ಗ್ರಂಥಗಳನ್ನು ಟೀಕಾಕೃತ್ಪಾದರ ಗ್ರಂಥಗಳನ್ನು ಸರಿಯಾದ ರೀತಿಯಿಂದ ವ್ಯಾಖ್ಯಾನ ಮಾಡುವುದರಲ್ಲಿ ಅತ್ಯಂತ ಪರಿಣತರಾಗಿರ್ತಕ್ಕಂಥವರು. ಇಂಥ ವಾಗೀಶ ತೀರ್ಥರಿಗೆ ನಾವು ನಮಸ್ಕಾರ ಮಾಡೋಣ, ಅವರನ್ನು ಆಶ್ರಯಿಸೋಣ. ಇವರ ನಂತರ ಬಂದಿರತಕ್ಕಂಥವರು ರಾಮಚಂದ್ರ ತೀರ್ಥರು ಅಂತ ತಿಳ್ಕೊಂಡಂತೆ. ವಾಗೀಶ ತೀರ್ಥರಿಂದ ಆಶ್ರಮವನ್ನು ಪಡೆದ ಮೊದಲು ಮಾಧವಶಾಸ್ತ್ರಿಗಳು ಪ್ರಸಿದ್ಧರಾದವರು. ಆನಂತರ ಆಶ್ರಮ ತೆಗೆದುಕೊಂಡು ರಾಮಚಂದ್ರ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಪ್ರಸಿದ್ಧರಾಗಿರ್ತಕ್ಕಂಥ ವ್ಯಕ್ತಿಗಳು. ರಾಮಚಂದ್ರ ತೀರ್ಥರು ಇವರ ಪ್ರಾರ್ಥನೆಯನ್ನು ಮನ್ನಿಸಿ ಮೂಲರಾಮದೇವರ ಪೆಟ್ಟಿಗೆ ಭೂಮಿಯಿಂದ ಮೇಲೆ ಬಂತು. ಇಂಥ ತಪಸ್ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿಗಳು ಇವರು. ಇಂಥ ರಾಮಚಂದ್ರ ತೀರ್ಥರು ವೃಂದಾವನ ಇವತ್ತು ಯರಗೋಳದಲ್ಲಿದೆ. ಯರಗೋಳಿದು ಯಾದಗಿರಿ ತಾಲೂಕಾದಲ್ಲಿ ಬರ್ತದೆ. ಅದು ಜಿಲ್ಲಾ ನಂಗೆ ಗೊತ್ತಿಲ್ಲದು, ಅಲ್ಲಿ ಬರ್ತದೆ. ದ್ಯುಮಣ್ಯ ಅಭಿಜನಾಬ್ದೇಹೇ ಇಂದು ರಾಮವ್ಯಾಸ ಪದಾರ್ಚಕ ರಾಮಚಂದ್ರ ಗುರುರ್ಭೂಯಾತ್ ಕಾಮಿತಾರ್ಥ ಪ್ರದಾಯಕ. ಇವರ ಶಿಷ್ಯರಾದ ವಿದ್ಯಾನಂದ ತೀರ್ಥರು ಆ ಕಾಲದಲ್ಲಿ ಇವರನ್ನು ಸ್ತೋತ್ರ ಮಾಡ್ತಾರೆ. ದ್ಯುಮಣ್ಯಭಿಜನಾಬ್ದೇ, ಸೂರ್ಯನಿಂದ ಅರಳಿದ ಕಮಲದಂತೆ ಇದ್ದು, ಅಂದರೆ ಶ್ರೀರಾಮಚಂದ್ರ, ಸೀತಾದೇವಿ, ವ್ಯಾಸದೇವರು ಇತ್ಯಾದಿ ಮೂಲ ಪ್ರತಿಮೆಗಳನ್ನು ಸೂರ್ಯವಂಶದಲ್ಲಿ ಹುಟ್ಟಿದ ರಾಮ ಸೀತಾದಿಗಳ ವಿಶೇಷವಾದ ಆರಾಧನೆಯನ್ನು ಮಾಡ್ತಾ ಇರುವ, ನಮ್ಮ ಅಭೀಷ್ಟಗಳನ್ನು ಪೂರೈಸುವ ರಾಮಚಂದ್ರ ಗುರುಗಳು, ರಾಮಚಂದ್ರ ತೀರ್ಥರು ನಮ್ಮನ್ನು ಉದ್ಧರಿಸಲಿ, ನಮ್ಮ ಅಭೀಷ್ಟಗಳನ್ನು ಪೂರೈಸಲಿ ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇವರ ವೃಂದಾವನ ಇವತ್ತು ಯರಗೋಳದಲ್ಲಿದೆ. ನಾಲ್ವಾರ್ ಸ್ಟೇಷನ್ ಹತ್ರ ಯಾದಗಿರಿ ರೋಡ್ನಲ್ಲಿ ಇದೆ. ಇವರ ಶಿಷ್ಯರು ವಿದ್ಯಾನಿಧಿ ತೀರ್ಥರು ಅಂತ ತಿಳ್ಕೊಂಡಂತೇಳಿ. ವಿದ್ಯಾನಿಧಿ ತೀರ್ಥರು ಅದೇ ತಾವು
ಭೂಮಿ ಆಗಲ್ಲ. ರಾಮಚಂದ್ರ ತೀರ್ಥರ ರಾಮದೇವರ ಪೆಟ್ಟಿಗೆ ಮೇಲೆ ಬಂದದ್ದಲ್ಲ. ರಾಮಚಂದ್ರ ತೀರ್ಥರು ತಮ್ಮ ಸನ್ನಿಧಾನದಲ್ಲಿ ಮೊದಲಿನ ತಮ್ಮಿಂದ ಆಶ್ರಮ ತೆಗೆದುಕೊಂಡು ವಿಭುಧೇಂದ್ರ ತೀರ್ಥರು ಸಮೀಪದಲ್ಲಿ ಇಲ್ಲ ಅಂತೇಳಿ ಭೂಮಿಯಲ್ಲಿ ಪೆಟ್ಟಿಗೆ ಇಟ್ಟರು. ಆ ನಂತರ ವಿದ್ಯಾನಯ ತೀರ್ಥರಿಗೆ ಪ್ರಾರ್ಥನೆ ಮಾಡಿದರು, ಆಶ್ರಮ ಕೊಟ್ಟರು. ಯಾರ ಪ್ರಾರ್ಥನೆಯಿಂದ ಮೂಲರಾಮದೇವರು ಸಿಗ್ತಾರೆ ಅವರಿಗೆ ಕೊಡಿ ಅಂತ ಹೇಳಿದರು ಇವರು. ವಿದ್ಯಾನಯ ತೀರ್ಥರು ಪ್ರಾರ್ಥನೆ ಮಾಡಿದಾಗ ಭೂಮಿಯಲ್ಲಿದ್ದ ಪೆಟ್ಟಿಗೆ ತಾನಾಗೆ ಮೇಲೆ ಬಂತು. ವಿದ್ಯಾರ್ಥಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ರಾಮಚಂದ್ರ ತೀರ್ಥರು ಇಬ್ಬರಿಗೆ ಸನ್ಯಾಸ ಕೊಟ್ಟರು. ವಿಭುಧೇಂದ್ರ ತೀರ್ಥರಿಗೆ, ಯಾರಿಂದ ನಮ್ಮ ರಾಯರಮಠ ಪ್ರಾರಂಭ ಆಗಿದೆ, ಆನಂತರ ವಿದ್ಯಾನಯ ತೀರ್ಥರು ಅಂತ ಹೇಳಿ ಆನಂತರ ಅವರು ಭೂಮಿಯಲ್ಲಿಟ್ಟು ಅಲ್ಲಿ ಅವರಿಗೆ ಹೇಳಿದರು 6 ತಿಂಗಳು ದಾರಿ ಕಾಯಿರಿ, 6 ತಿಂಗಳು ಬರೆದ ನಂತರ ವಿದ್ಯಾನಯ ತೀರ್ಥರು ಒಪ್ಪಿಸಿರಿ ಅಂತ ಹೇಳಿದರು. ಅದು ಸರಿಯಾಗಿ 6ನೇ ತಿಂಗಳಾದ್ಮೇಲೆ 7ನೇ ತಿಂಗಳ ಆರಂಭದ ದಿವಸ ಶ್ರೀ ವಿಭುಧೇಂದ್ರ ತೀರ್ಥರು ಬಂದರು, ವಿದ್ಯಾನಯ ತೀರ್ಥರು ಅಲ್ಲಿದ್ದರು. ಕೊನೆಗೆ ಪ್ರಾರ್ಥನೆ ಮಾಡಿ ಅಂತಂದಾಗ ವಿದ್ಯಾನಯ ತೀರ್ಥರ ಪ್ರಾರ್ಥನೆಗೆ ಮೇಲೆ ಬಂದದ್ದರಿಂದಾಗಿ ವಿದ್ಯಾನಯ ತೀರ್ಥರು ಈ ಪೀಠವನ್ನು ಮುಂದುವರಿಸಿದರು. ವಿಭುಧೇಂದ್ರ ತೀರ್ಥರು ಹೊಸ ಪರಂಪರೆ ಪೀಳಿಗೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥವರು. ಅಲ್ಲೇ ಆ ಪೀಳಿಗೆಯಲ್ಲಿ ಮುಂದೆ ವಿಜೇಂದ್ರ ತೀರ್ಥರು, ರಾಘವೇಂದ್ರ ತೀರ್ಥರು ಅಂತಕ್ಕಂಥ ಮಹಾನುಭಾವರೆಲ್ಲರ ಅವತಾರವನ್ನು ತೆಗೆದುಕೊಂಡಿದ್ದಾರೆ. ವಿದ್ಯಾನಯ ತೀರ್ಥರ ಪೂರ್ವಾಶ್ರಮದ ಹೆಸರು ಕೃಷ್ಣಾಚಾರ್ಯರು ಅಂತ ಹೇಳಿ, ಗುರುಗಳಿಂದ ವಿದ್ಯಾನಯ ತೀರ್ಥರು ಅಂತ ಹೇಳಿ ಹೆಸರನ್ನು ಸ್ವೀಕಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಇವರ ವೃಂದಾವನವೂ ಕೂಡ ಯರಗೋಳದಲ್ಲೇ ಇದೆ. ಪರಮಾತ್ಮನ ಯಾರ ಪ್ರಾರ್ಥನೆಯಿಂದ ಭೂಮಿಯಿಂದ ಪರಮಾತ್ಮ ಮೇಲೆ ಬಂದನೋ ಅಂತ ಮಹಾನುಭಾವರು ಇವರು. ಅದಕ್ಕೋಸ್ಕರವೇ ಯದ್ಭಕ್ತ್ಯ ಮೂಲರಾಮಸ್ಯ ಪೇಟಿಕಾ ತೆಕ್ತ ಭೂಮಿಕಾ, ಯಾರ ಭಕ್ತಿಯಿಂದ ಮೂಲರಾಮದೇವರ ಪೆಟ್ಟಿಗೆ ಭೂಮಿಯನ್ನು ಸೇಳಿ ಮೇಲೆ ಬಂತೋ, ವಿದ್ಯಾನಿಧಿರ್ ಧಿಯಂ ದದ್ಯಾತ್, ಇಂಥ ವಿದ್ಯಾನಯ ತೀರ್ಥರು ಅಷ್ಟಷಷ್ಟ್ಯಬ್ದ ಪೂಜೆ 68 ವರ್ಷ ಪೀಠದ ಮೇಲೆ ಇದ್ದುಕೊಂಡು ಭಗವಂತನ ಪೂಜೆ ಮಾಡಿರ್ತಕ್ಕಂಥವರು. ಇಂತಹ ಗುರುಗಳು ನಮ್ಮ ಅಭೀಷ್ಟಗಳನ್ನು ಪೂರೈಸಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಇವರ ಶಿಷ್ಯರು ರಘುನಾಥ ತೀರ್ಥರು. ರಘುನಾಥ ತೀರ್ಥರ ಪೂರ್ವಾಶ್ರಮದ ಹೆಸರು ವಿಷ್ಣುಶಾಸ್ತ್ರಿಗಳು ಅಂತೇಳಿ. ಈ ರಘುನಾಥ ತೀರ್ಥರು ಬಹಳ ಮಹಾವಿದ್ವಾಂಸರು, ಅನೇಕ ರಾಜಾದಿರಾಜಗಳ ಪೂಜಿತರಾಗಿರ್ತಕ್ಕಂಥವರು. ಇವರು ಶ್ರೀಪಾದರಾಜರಲ್ಲಿ ಜ್ಞಾನವನ್ನು ಪಡೆದ ವ್ಯಾಸರಾಯರು ತಾವು ವಿಶೇಷವಾದ ರೀತಿಯಲ್ಲಿ ತಮ್ಮ ನ್ಯಾಯಾಮೃತವನ್ನು ಅನುವಾದ ಮಾಡಿದಾಗ ಸಂತುಷ್ಟರಾಗಿ ವ್ಯಾಸರಾಯರಿಗೆ ಅವರು, ನೀವು ಬರೀ ವ್ಯಾಸ ತೀರ್ಥರಲ್ಲ, ನೀವು ವ್ಯಾಸರಾಜರು ಅಂತೇಳಿ ಅವರಿಗೆ ರಾಜ ಪದವಿಯನ್ನು ಕೊಟ್ಟಿರ್ತಕ್ಕಂಥವರು ರಘುನಾಥ ತೀರ್ಥರು. ರಘುನಾಥ ಗುರುಂವನ್ನೌಮಿ ವಿದ್ಯಾನಿಧಿ ಕರೋದ್ಭವಂ, ವಿದ್ಯಾನಿಧಿಗಳಿಂದ ಆಶ್ರಮ ತೆಗೆದುಕೊಂಡ ರಘುನಾಥ ತೀರ್ಥರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಕೂರ್ಮೋ ವರುಣಗಂಗೆ ಚ ಯಸ್ಯ ಪ್ರತ್ಯಕ್ಷತಾಂಗತಃ. ಇವರು ಪೂಜೆ ಮಾಡುವಾಗ ಒಂದು ವ್ಯಾಸಮುಷ್ಟಿ ನೀರಿನಲ್ಲಿ ಬಿತ್ತು, ತುಂಗಾ ನದಿ ತೀರದ ನದಿಯಲ್ಲಿ. ಆಗ ಅವರಿಗೆ ಎಷ್ಟು ಹುಡುಕಿಯರೂ ಸಿಗಲಿಲ್ಲ. ರಾತ್ರಿ ಕನಸಿನಲ್ಲಿ, ನಾಳೆ ನಾನು ಬರ್ತೇನೆ, ಕೂರ್ಮ ರೂಪದಿಂದ ಬರ್ತೇನೆ, ಅದರಲ್ಲಿ ನನ್ನನ್ನು ಗುರುತಿಸಿ ನೀವು ಯಾವುದು ತೆಗೆದುಕೊಳ್ಳಿರಿ ಅಂತಂದಾಗ ಅದನ್ನು ಸರಿಯಾಗಿ ಗುರುತಿಸಿ ತೆಗೆದುಕೊಂಡ್ರು. ಇವತ್ತಿಗೂ ಉತ್ತರಾಯಣ ಮಠದಲ್ಲಿ ಆ ಸಣ್ಣ ಅಡಿಕೆಯಷ್ಟಿದೆ, ಅದು ಬಹಳ ಸುಂದರವಾಗಿದೆ. ಅಂತಹ ವ್ಯಾಸಮುಷ್ಟಿ ಕೂರ್ಮದೇವರು ಯಾರಿಗೆ ಪ್ರತ್ಯಕ್ಷರಾಗಿ ಬಂದರೋ ಅಂತ ರಾಮಚಂದ್ರ ತೀರ್ಥರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತೇಳಿ ಅಂದಿದ್ದಾರೆ. ಇವರ ಶಿಷ್ಯರು ರಘುವರ್ಯ ತೀರ್ಥರು. ರಘುನಾಥ ತೀರ್ಥ, ನಾನು ಸ್ವಲ್ಪ ಹಿಂದೆ ಮುಂದಾಗಿದೆ. ರಘುನಾಥ ತೀರ್ಥರು ಶ್ರೀಪಾದರಾಜರಿಗೆ
ಶ್ರೀಪಾದ ರಾಜ ಅಂತ ಪದವಿ ಕೊಟ್ಟವರು. ರಘುವರಿಯ ತೀರ್ಥರು ವ್ಯಾಸರಾಜರಿಗೆ ವ್ಯಾಸರಾಜರು ಅಂತಿಕೊಂಡು ಪದವಿ ಕೊಟ್ಟವರು. ಸ್ವಲ್ಪ ಅದನ್ನು ತಿದ್ಕೊಂಡ್ಬಿಡಿ. ರಘುವರಿಯ ತೀರ್ಥರು ಇವರು ಪೂರ್ವಾಶ್ರಮದ ಹೆಸರು ರಘುನಾಥಾಚಾರ್ಯರು ಅಂತ ತಿಳ್ಕೊಂಡಂಥೇಳಿ ಇವರಿಗೆ ರಾಮಚಂದ್ರ ತೀರ್ಥರು ರಘುನಾಥ ತೀರ್ಥರು ಆಶ್ರಮವನ್ನು ಕೊಟ್ಟಿದ್ದಾರೆ. ರಘುವರಿಯ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಹೆಸರಿಟ್ಟಿದ್ದಾರೆ. ರಘುವರಿಯ ತೀರ್ಥರು ಅದ್ಭುತವಾದಂಥ ವಿದ್ವಾಂಸರು. ಆನಂತರ ವಿಶೇಷವಾದ ರೀತಿಯಲ್ಲಿ ತತ್ವಜ್ಞಾನವನ್ನು ಜಗತ್ತಿಗೆ ಪ್ರಸಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ವ್ಯಾಸರಾಯರ ನ್ಯಾಯಾಮೃತದ ವ್ಯಾಖ್ಯಾನವನ್ನು ಕೇಳಿ ನಿಮ್ಮ ಗುರುಗಳಂತೆ ನೀವು ಕೂಡ ರಾಜರು ಅಂತ ತಿಳ್ಕೊಂಡಂತೇಳಿ ಇವರಿಗೆ ವ್ಯಾಸರಾಜರು ಅಂತ ತಿಳ್ಕೊಂಡಂತೇಳಿ ಕರೆದಿರ್ತಕ್ಕಂಥ ಮಹಾನುಭಾವರು ರಘುವರಿಯ ತೀರ್ಥರು. ಇವರ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತ ಹೇಳಿ ಇವರು ಪಂಢರಪುರಕ್ಕೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಆ ದಂಡೆಯಲ್ಲಿರುವಾಗ ಸಂಪೂರ್ಣ ಮಹಾಪ್ರವಾಹ ಬಂತು. ಇನ್ನು ರಾಮದೇವರ ಪೆಟ್ಟಿಗೆ ಜೊತೆಯಲ್ಲಿದೆ. ಏನಪ್ಪ ಹೇಗೆ ಹೋಗೋದು ಪಂಢರಪುರಕ್ಕೆ ಅಂತಂದಾಗ ಆಗ ಭೀಮಾ ನದಿ ದಾರಿ ಬಿಟ್ಕೊಡ್ತಾಳೆ. ಮಹಾಪ್ರವಾಹಿನಿ ಭೀಮ, ಮಹಾಪ್ರವಾಹದಿಂದ ಮಹಾ ವೇಗವಾದ ಪ್ರವಾಹವುಳ್ಳ ಭೀಮಾ ನದಿ ಯಾರಿಗೆ ದಾರಿಯನ್ನು ಬಿಟ್ಟುಕೊಟ್ಲೋ ಅಂತಹ ನಮ್ಮ ಅಭಿಷ್ಟಗಳನ್ನು ಪೂರೈಸುವ ರಘುವರಿಯ ತೀರ್ಥರು ನಮ್ಮ ಮೇಲೆ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಅವರ ಶಿಷ್ಯರು ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಇವರ ಸಮಕಾಲದಲ್ಲಿ ಇರತಕ್ಕಂಥವರು ಶ್ರೀಪಾದರಾಜ ತೀರ್ಥರು. ಶ್ರೀಪಾದರಾಜ ತೀರ್ಥರ ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾರಾಯಣ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಅವರಿಗೆ ಇವರು ಶ್ರೀಪಾದರಾಜರು ಅಂತ ತಿಳ್ಕೊಂಡಂತೇಳಿ ಅವರಿಗೆ ಪದವಿಯನ್ನು ಕೊಟ್ಟಿರ್ತಕ್ಕಂಥವ್ರು ರಘುನಾಥ ತೀರ್ಥರು. ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ, ಅದ್ಭುತವಾದ ಪಾಂಡಿತ್ಯ, ರಾಜರಿಂದ ಮನ್ನಣೆ ಪಡೆದಂಥವರು. ವಾಗ್ವಜ್ರ ಅಂತನ್ನೋ ಗ್ರಂಥವನ್ನು ಬರೆದಿರ್ತಕ್ಕಂಥವರು ಶ್ರೀಪಾದರಾಜರು. ಇಂತಹ ಲಕ್ಷ್ಮೀನಾರಾಯಣ ಮುನಿಗಳು ಅಂತೇಳಿ ವ್ಯಾಸರಾಯರವನ್ನು ಪ್ರಾರ್ಥನೆ ಮಾಡ್ತಾರೆ. ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಮುನಿಗಳು ಅಂದರೆ ಶ್ರೀಪಾದರಾಜರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಅಂದಿದ್ದಾರೆ. ನಾವು ಕೂಡ ಅವರ ಅನುಗ್ರಹವನ್ನು ಪಡೆಯೋಣ. ಅವರ ಶಿಷ್ಯರು ವ್ಯಾಸರಾಯರು. ಅರ್ಥಿಕಲ್ಪಿತ ಕಲ್ಪೋಯಂ, ಜ್ಞಾನ ಬೇಕು ಅಂತ ತಿಳ್ಕೊಂಡಂತೇಳಿ ಬಂದವರಿಗೆ ಕಲ್ಪವೃಕ್ಷದಂತೆ ಶ್ರೇಷ್ಠವಾದ ಜ್ಞಾನವನ್ನು ಕರುಣಿಸ್ತಕ್ಕಂಥ ಮಹಾನುಭಾವರು ವ್ಯಾಸರಾಯರು. ಆದರೆ ಪರವಾದಿಗಳು ಅಂತಕ್ಕಂಥ ಆನೆಗಳ ಗಂಡಸ್ಥಲವನ್ನು ಸೀಳುವ ಸಿಂಹರು ವ್ಯಾಸರಾಯರು. ಇಂಥ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾತ ಸಿದ್ಧೈ. ವ್ಯಾಸರಾಯರನ್ನು ನೆನೆಸದೇ ಇದ್ದರೆ ನಾವು ತತ್ವಜ್ಞಾನ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕಾಗೋದಿಲ್ಲ. ವ್ಯಾಸತ್ರಯಗಳನ್ನು ಬರೆದು ಇವತ್ತಿಗೂ ಕೂಡ ತತ್ವಜ್ಞಾನದಲ್ಲಿ ನಾವು ಎಷ್ಟು ವಿಹಾರ ಮಾಡಲಿಕ್ಕೆ ಸಾಧ್ಯವಿದೆ ಅಷ್ಟು ವಿಹಾರ ಮಾಡುವಂತೆ ಅನುಕೂಲ ಮಾಡಿಕೊಟ್ಟಂಥವರು ವ್ಯಾಸರಾಯರು. ಆದ್ದರಿಂದಾಗಿ ಅವರಿಗೆ ನಮ್ಮ ಅಭೀಷ್ಟಗಳನ್ನು ಪೂರೈಸುವುದಕ್ಕೋಸ್ಕರ ಅವರಿಗೆ ನಾವು ನಮಸ್ಕಾರ ಮಾಡೋಣ, ಅವರ ಅನುಗ್ರಹವನ್ನು ಪಡೆಯೋಣ. ಅವರ ಶಿಷ್ಯರು ಸೋದೆ ಮಠದ ವಾದಿರಾಜ ತೀರ್ಥರು. ವಾದಿರಾಜರು 64 ವಿದ್ಯೆಗಳಲ್ಲಿ ಪರಿಣತರು, ಮಹಾ ತಪಸ್ವಿಗಳು, ಅಷ್ಟೇ ಮಹಾವಿದ್ವಾಂಸರು, ಪರಮ ವಿರಕ್ತರು. ಅವರ ಗುಣಗಳು ಸಮುದ್ರದಂತೆ ಅವರಲ್ಲಿ ಗುಣಗಳು ತುಂಬಿದ್ದವು. ತಪೋವಿದ್ಯಾ ವಿರಕ್ತಾದಿ ಅವರ ಶಿಷ್ಯರು ಅವರನ್ನು ವರ್ಣನೆ ಮಾಡ್ತಾರೆ. ತಪಸ್ಸು, ವಿದ್ಯಾ, ವಿರಕ್ತಿ ಇತ್ಯಾದಿ ಸದ್ಗುಣಗಳ ಗಣಿ, ಸದ್ಗುಣೌಘಾಕರಾನ್ ಆಕರರು ಗಣಿಯಾಗಿರ್ತಕ್ಕಂಥ ವಾದಿರಾಜರು ಹಯಗ್ರೀವ ದೇವರ ವಿಶೇಷ ಅನುಗ್ರಹ ಪಡೆದಂಥವರು. ಸ್ತೋತ್ರ ಸಾಹಿತ್ಯವನ್ನೇ 100 ಸ್ತೋತ್ರಗಳನ್ನು ನಮಗೆ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥವರು. ಯುಕ್ತಿ ಮಲ್ಲಿಕೆಯ ಮುಖಾಂತರ ಯುಕ್ತಿಯಿಂದ ಹೇಗೆ ಪರವಾದಿಗಳನ್ನು ಗೆಲ್ಲಬೇಕು ಅಂತ ತೋರಿಸಿಕೊಟ್ಟಿರ್ತಕ್ಕಂಥವರು. ರುಕ್ಮಿಣಿ ಶ್ವೇಜಯದಂಥ ಮಹಾಕಾವ್ಯ ಬರೆದಿರ್ತಕ್ಕಂಥ ಮಹಾನುಭಾವರು. ಗುರುವರ್ಥ ದೀಪಿಕಾ ಅಂತಿಕೊಂಡಂತೇಳಿ ತತ್ವಪ್ರಕಾಶಿಕ ನ್ಯಾಯಸುಧಾಕ್ಕೆ ವ್ಯಾಖ್ಯಾನ ಬರೆದಂಥ ವಾದಿರಾಜರು
ನಮ್ಮ ಮೇಲೆ ವಿಶೇಷವಾದ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಆನಂತರ ರಘುವರ್ಯ ತೀರ್ಥರ ಶಿಷ್ಯರು ರಘುತ್ತಮ ತೀರ್ಥರು ಇಂದಿಗೂ ಸಜೀವ ವೃಂದಾವನವನ್ನು ಪ್ರವೇಶ ಮಾಡಿ ಇಂದಿಗೂ ಭಕ್ತರನ್ನು ಉದ್ಧರಿಸುತ್ತಾ ತಿರುಕ್ಕೊಯ್ಲೂರಿನಲ್ಲಿ ಇರ್ತಕ್ಕಂಥವರು. ಇವರ ಪುರಾಶ್ರಮದ ಹೆಸರು ರಾಮಚಂದ್ರ ಅಂತೇಳಿ ಅವರ ಗುರುಗಳೇ ರಘುವರ್ಯರೇ ಬಾಲ್ಯದಿಂದ ಶಿಶುವಾಗಿದ್ದವನ್ನೇ ಮಠಕ್ಕೆ ಎಂದು ಅವರಿಗೆ ರಾಮ ಅಂತ ಹೆಸರಿಟ್ಟಿದ್ದರು. ಆನಂತರ ಅವರು ರಘುತ್ತಮ ತೀರ್ಥರು ಅಂತ ಹೆಸರು ಕೊಟ್ಟರು. ರಘುತ್ತಮ ತೀರ್ಥರೇ ಮಠಗಳು ರಾಜರಂತೆ ಮೆರೆಯಬೇಕು ಅಂತ ತಿಳ್ಕೊಂಡಂತನ್ನುವ, ಯಾಕೆ ಜನರಿಗೆ ಸಾಮಾನ್ಯರಾಗಿದ್ದರೆ ಜನರಿಗೆ ಆಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ವಿಜೃಂಭಣೆಯಿಂದ ಪೂಜೆ, ಆನಂತರ ಮಠಾಧಿಕಾರಿಗಳು, ಇನ್ನು ಅನೇಕ ಸೇವಾದಾರರು, ಆನೆ ಕುದುರೆ ಮಠದಲ್ಲಿ ಇರುವಿಕೆ, ಪ್ರತಿಯೊಂದು ಊರಿನಲ್ಲಿ ಮಠಗಳ ಸ್ಥಾಪನೆ ಇತ್ಯಾದಿ ಮಹಾನ್ ಕೆಲಸವನ್ನು ಮಾಡಿ ಟೀಕಾಕೃತ್ಪಾದರ 5 ಗ್ರಂಥಗಳಿಗೆ ಭಾವಬೋಧ ಅಂತ ತಿಳ್ಕೊಂಡಂತನೂ ಗ್ರಂಥವನ್ನು ಬರೆದಿರ್ತಕ್ಕಂಥವರು. ಇವತ್ತಿಗೂ ನಮ್ಮ ಇಚ್ಛೆಯನ್ನು ಪೂರೈಸ್ತಕ್ಕಂಥವರು ಕಾಮಧೇನುಗಳು. ಸಂಪೂರ್ಣ ಜಗತ್ತಿನಲ್ಲಿ ಎಷ್ಟೆಷ್ಟು ಟಿಪ್ಪಣಿಕಾರ ಆಗಿ ಹೋದರು ಅವರೆಲ್ಲರೂ ರಘುತ್ತಮರ ಶಿಷ್ಯರು, ಪರಂಪರೆ. ಅದಕ್ಕೋಸ್ಕರ ಇವರ ಸ್ತೋತ್ರವನ್ನು ಅವರ ಶಿಷ್ಯರು ಮಾಡ್ತಾರೆ. ಭಾವಬೋಧ ಕೃತಂ ಸೇವೆ ರಘುತ್ತಮ ಮಹಾಗುರುಂ, ತತ್ವಪ್ರಕಾಶಿಕಾ ಭಾವಬೋಧ, ನ್ಯಾಯ ವಿವರಣ ಭಾವಬೋಧ, ಆನಂತರ ಛಾಂದೋಗ್ಯ ಉಪನಿಷತ್ ಭಾವಬೋಧ, ಅನುವ್ಯಾಖ್ಯಾನ ಇತ್ಯಾದಿ ಭಾವಬೋಧ ಗ್ರಂಥಗಳನ್ನು ಬರೆದು ಆಚಾರ್ಯರ ಹೃದಯವನ್ನು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥವರು ರಘುತ್ತಮ ತೀರ್ಥ ಶ್ರೀಪಾದಂಗಳು. ಇವರಿಗೆ ಯಚ್ಚಿಷ್ಯ ಶಿಷ್ಯ ಶಿಷ್ಯಾದ್ಯ, ಇವರ ಶಿಷ್ಯರು ಇವರು ಪ್ರಶಿಷ್ಯರು. ಯಾಕೆಂದರೆ ಇವರ ಶಿಷ್ಯರೇ ಯಾದವಾರ್ಯರು, ಇವರ ಶಿಷ್ಯರೇ ವೇದೇಶ ತೀರ್ಥರು, ಇವರ ಶಿಷ್ಯರೇ ರೊಟ್ಟಿ ವೆಂಕಣ ಭಟ್ಟಾಚಾರ್ಯರು, ಇವರ ಶಿಷ್ಯರೇ ವ್ಯಾಸರ ತರಂಗಿಣಿ ರಾಮಾಚಾರ್ಯರು. ಇಂತಹ ಮಹಾನುಭಾವರು ಇವರ ಒಂದು ತಿಂಗಳಾದರೂ ಇವರ ಚರಿತ್ರೆ ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಇವತ್ತಿಗೂ ತಿರುಕೋಲಿಯೂರಿನಲ್ಲಿ ವೃಂದಾವನದಲ್ಲಿದ್ದು ನಮ್ಮ ಅಭೀಷ್ಟಗಳನ್ನು ಪೂರೈಸ್ತಾ ಇದ್ದಾರೆ. ಇಂತಹ ರಘುತ್ತಮ ತೀರ್ಥರು ನಮ್ಮನ್ನು ಅನುಗ್ರಹಿಸಲಿ. ಆನಂತರ ಇವರ ಶಿಷ್ಯರು ವಿದ್ಯಾಪತಿ ತೀರ್ಥರು ಅಂತೇಳಿ, ಇವರ ಶಿಷ್ಯರು ಇಲ್ಲ ವೇದವ್ಯಾಸ ತೀರ್ಥರು ಅಂತ ತಿಳ್ಕೊಂಡಂತೆ. ಇವರ ಶಿಷ್ಯರು ವೇದವ್ಯಾಸ ತೀರ್ಥರು. ಇವರಿಗೆ ಪೀಠವನ್ನು ಕೊಟ್ಟಿದ್ರು. ಈ ವೇದವ್ಯಾಸ ತೀರ್ಥರ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದ್ರೆ, ಉಡುಪಿಯಲ್ಲಿ ಯಾವ ಯತಿಗಳ ಬ್ರಹ್ಮಚರ್ಯ ಶ್ರೇಷ್ಠ ಇದೆ ಅಂತನೂ ಚರ್ಚೆ ಪ್ರಾರಂಭವಾದಾಗ ಕೊನೆಗೆ ಅಲ್ಲಿರ್ತಕ್ಕಂಥ ರಾಜರು ಎಲ್ಲರೂ ನಿಮ್ಮ ಕೌಪೀನವನ್ನು ಅಗ್ನಿಯಲ್ಲಿ ಹಾಕಿ ಯಾರ ಕೌಪೀನ ಸುಡೋದಿಲ್ಲ, ಅಂಥವರ ಬ್ರಹ್ಮಚರ್ಯ ಇದು ಅಬಾಧಿತ ಅಂತನ್ನೋದನ್ನು ಹೇಳಿದಾಗ ಇವರು ತಮ್ಮ ಕೌಪೀನವನ್ನು ತೆಗೆದು ಅಗ್ನಿಯಲ್ಲಿ ಹಾಕಿದರೆ ಧಗಧಗ ಉರಿಯುವ ಅಗ್ನಿಯಲ್ಲಿ ಅವರ ಬಟ್ಟೆಯ ಕೌಪೀನ ಸುಡಲಿಲ್ಲ. ಇಂತಹ ಮಹಾನ್ ವಿರಕ್ತರಾಗಿರ್ತಕ್ಕಂಥವ್ರು ನದಗ್ಧಂ ಯಸ್ಯ ಕೌಪೀನಂ ಅಗ್ನೌದತ್ತಮಪಿ ಸ್ಫುಟಂ, ಅಗ್ನಿಯಲ್ಲಿ ಹಾಕಿದರೂ ಕೂಡ ಯಾರ ಕೌಪೀನ ಸುಡಲಿಲ್ಲವೋ ಇಂತಹ ವೇದವ್ಯಾಸ ಗುರುಂ ನೌಮಿ ವೇದೇಶ ನಮಸ್ಕೃತಂ. ವೇದೇಶ ತೀರ್ಥರು ವೇದವ್ಯಾಸ ತೀರ್ಥರು ಇಬ್ಬರು ರಘುತ್ತಮರ ಶಿಷ್ಯರು. ಆದರೆ ಇವರು ಪೀಠಾಧೀಶರಾದ್ದರಿಂದಾಗಿ ವೇದೇಶ ತೀರ್ಥರು ಇವರಿಗೆ ನಮಸ್ಕರಿಸ್ತಾ ಇದ್ರು. ನಂತರ ವೇದವ್ಯಾಸ ತೀರ್ಥರು ಹಿರಿಯರು, ವೇದೇಶ ತೀರ್ಥರು ಕಿರಿಯರು. ಆದ್ದರಿಂದಾಗಿ ಇಂತಹ ರಘುತ್ತಮರ ತೀರ್ಥರ ಶಿಷ್ಯರಾಗಿರ್ತಕ್ಕಂಥ ವೇದವ್ಯಾಸ ತೀರ್ಥರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಆನಂತರ ಇವರ ಪೀಠಕ್ಕೆ ಬರದೇ ಇದ್ದರೂ ಕೂಡ ವೇದವ್ಯಾಸ ತೀರ್ಥರಿಂದ ಆಶ್ರಮವನ್ನು, ರಘುತ್ತಮರ ಶಿಷ್ಯರಾದ ವೇದವ್ಯಾಸ ತೀರ್ಥರಿಂದ
ಆಶ್ರಮವನ್ನು ತೆಗೆದುಕೊಂಡಿರತಕ್ಕಂತಹ ಅನೇಕ ರೀತಿಯಾಗಿರ್ತಕ್ಕಂತಹ ಜ್ಞಾನಿಗಳಿಗೆ ಉಪದೇಶ ಮಾಡಿದ ಒಬ್ಬರು, ಆದರೂ ವಿದ್ಯಾಪತಿ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಆಗಿ ಹೋದರು. ಇಂತಹ ವಿದ್ಯಾಪತಿ ತೀರ್ಥರು ನಮ್ಮ ಅಜ್ಞಾನವನ್ನು ದೂರ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಅವರ ಶಿಷ್ಯರು ಹೇಳಿದ್ದಾರೆ. ವಿದ್ಯಾಧೀಶ ತೀರ್ಥರು ಅವರನ್ನು ಸ್ತೋತ್ರ ಮಾಡಿದ್ದಾರೆ. ವೇದವ್ಯಾಸ ಕರಾಬ್ಜೋತ್ಥ, ವೇದವ್ಯಾಸ ದೇವರ ಅವರ ಕಡೆಯಿಂದ ಆಶ್ರಮವನ್ನು ತೆಗೆದುಕೊಂಡು ವಿದ್ಯಾಧೀಶರಿಗೂ ಕೂಡ ಶಾಸ್ತ್ರವನ್ನು ಪಾಠ ಹೇಳಿರ್ತಕ್ಕಂತಹ ವಿದ್ಯಾಪತಿ ತೀರ್ಥರು, ಅದ್ಭುತ ಪಾಂಡಿತ್ಯ ಇರತಕ್ಕಂಥವರು. ಇವರು ವಿದ್ಯಾಂ ಆದ್ಯಾಂ ಸದಾ, ಅನೇಕ ತತ್ವಜ್ಞಾನ ನಮಗೆ ಕೊಡಲಿ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಇವರ ವೃಂದಾವನ ಇವತ್ತು ಮಳಖೇಡದಲ್ಲಿದೆ. ಇದೇ ಇವರ ಸಮಕಾಲೀನರೇ ರಘುತ್ತಮ ತೀರ್ಥರು, ವೇದೇಶ ತೀರ್ಥರು. ಪೂರ್ವಾಶ್ರಮ ತನ್ನ ತಮ್ಮನಾದ ಯಾದವಾರ್ಯರನ್ನು ತಯಾರು ಮಾಡೋದಕ್ಕೋಸ್ಕರ ನನಗೆ ಪೀಠಾಧಿಪತ್ಯ ಬೇಡ ಅಂತ ತಿಳ್ಕೊಂಡು ಅಂತೇಳಿ ತ್ಯಾಗ ಮಾಡಿರ್ತಕ್ಕಂಥ ಮಹಾನುಭಾವರು. ಆ ನಂತರ ಇಲ್ಲ, ನಾನು ರಘುತ್ತಮರು ಹೇಳುವಾಗ ಛಾಂದೋಗ್ಯ ಉಪನಿಷತ್ ಹೇಳಿದೆ. ಛಾಂದೋಗ್ಯ ಉಪನಿಷತ್ತಲ್ಲ, ಅವರು ಬೃಹದಾರಣ್ಯಕ ಉಪನಿಷತ್ತಿಗೆ ಭಾವಬೋಧ ಬರೆದಿದ್ದಾರೆ. ಛಾಂದೋಗ್ಯ ಉಪನಿಷತ್ತಿಗೆ ವೇದೇಶ ತೀರ್ಥರು ವ್ಯಾಖ್ಯಾನ ಬರೆದಿದ್ದಾರೆ. ಇಂಥ ವೇದೇಶ ತೀರ್ಥರನ್ನು, ಯಾದವಾರ್ಯರನ್ನು ತಯಾರು ಮಾಡಿದ ವೇದೇಶ ತೀರ್ಥರು ಛಾಂದೋಗ್ಯ ಭಾಷ್ಯ ಸಟ್ಟೀಕ ಕರ್ತಾರಂ ಅಹಂ ಆದರ, ಛಾಂದೋಗ್ಯ ಭಾಷ್ಯಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ವೇದೇಶ ತೀರ್ಥರ ಟಿಪ್ಪಣಿ ವಾದಾವಲಿಗಿದೆ, ಪ್ರಮಾಣ ಪದ್ಧತಿಗಿದೆ, ಇನ್ನೂ ಅನೇಕ ಗ್ರಂಥಗಳಿಗಿದೆ. ಅದ್ಭುತ ವಿದ್ವಾಂಸರು. ಅವರ ವ್ಯಾಖ್ಯಾನಗಳು ನಮ್ಮ ಅಧ್ಯಯನಕ್ಕೆ ಅತ್ಯಂತ ಅವಶ್ಯಕಗಳಾಗಿರ್ತಕ್ಕಂಥವುಗಳು. ಮಣ್ಣೂರಿನಲ್ಲಿ ಮಾಧವ ತೀರ್ಥರ ಸಮೀಪದಲ್ಲಿ ವೃಂದಾವನಸ್ಥರಾಗಿರ್ತಕ್ಕಂಥ ಇವರು ವೇದೇಶ ತೀರ್ಥರು. ಅವರನ್ನು ನಾವು ಸ್ಮರಿಸಿ ಅವರ ಅನುಗ್ರಹವಾಗಲಿ ಅಂತ ತಿಳ್ಕೊಂಡು ಅಂತೇಳಿ ಪ್ರಾರ್ಥನೆ ಮಾಡೋಣ. ಆ ನಂತರ ರಘುತ್ತಮರ ಶಿಷ್ಯರಾದ ವೇದವ್ಯಾಸರ ಶಿಷ್ಯರಾಗಿರ್ತಕ್ಕಂಥವರು ಇನ್ನೊಬ್ಬರು ಬಿಡಿ ಸನ್ಯಾಸಿಗಳು. ಅವರಿಗೆ ಕೃಷ್ಣದ್ವೈಪಾಯನ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಹೆಸರು. ವೇದೇಶರಿಗೂ ಮಾರ್ಗದರ್ಶನ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ವೇದವ್ಯಾಸ ಅಂಬುಧೇರ್ಜಾತಃ, ವೇದವ್ಯಾಸರಲ್ಲಿ ಹುಟ್ಟಿ ಆನಂತರ ವೇದೇಶರಿಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಚಂದ್ರನಂತೆ ಇರತಕ್ಕಂತಹ, ಅಥವಾ ವೇದೇಶರಂತಹ ಚಂದ್ರನಿಗೆ ಚಂದ್ರನು ಜಗತ್ತಿಗೆ ಕೊಟ್ಟ ಕೃಷ್ಣದ್ವೈಪಾಯನರು ಅಂತಕ್ಕಂಥ ಸೂರ್ಯರು ನಮ್ಮ ಪೀಡೆಗಳನ್ನು ದೂರ ಮಾಡಿ ನಮಗೆ ತತ್ವಜ್ಞಾನವನ್ನು ಕೊಡಲಿ ಅಂತ ತಿಳ್ಕೊಂಡಂತೇಳಿ ಅವರನ್ನು ನಾವು ಪ್ರಾರ್ಥನೆ ಮಾಡಬೇಕು. ಇದರ ನಂತರ ವೇದವ್ಯಾಸ ತೀರ್ಥರಿಂದ ಆಶ್ರಮ ತೆಗೆದುಕೊಂಡು ಪೀಠಕ್ಕೆ ಬಂದಿರತಕ್ಕಂಥವರು ವಿದ್ಯಾಧೀಶ ತೀರ್ಥರು. ಪಾಂಡುರಂಗೆ ನರಸಿಂಹಾಚಾರ್ಯರು ಅಂತ ಇವರ ಪೂರ್ವಾಶ್ರಮದ ಹೆಸರು. ಇವರು ಶ್ರೀಮನ್ ನ್ಯಾಯಸುಧ ಆರಂಭದ ಅಧಿಕರಣಗಳಿಗೆ ವಾಕ್ಯಾರ್ಥ ಚಂದ್ರಿಕಾ ಅಂತ ಅನ್ನುವ ಗ್ರಂಥವನ್ನು ಬರೆದಿದ್ದಾರೆ. ಆನಂತರ ಇವರು ತಮ್ಮಂದಿರು ಉಳಿದ ಭಾಗಕ್ಕೆ ವ್ಯಾಖ್ಯಾನ ಬರೀತಾರೆ. ಅದ್ಭುತ ವ್ಯಾಖ್ಯಾನ. ಶ್ರೀಮನ್ ನ್ಯಾಯಸುಧ ಸಮುದ್ರದಲ್ಲಿ ಯಾವಾಗಲೂ ತಿರುಗಾಡ್ತಕ್ಕಂಥ ಮಂದರ ಪರ್ವತದಿಂದ ಇರ್ತಕ್ಕಂಥವರು ಇವರು. ಶ್ರೀಮನ್ ಸುಧಾ ಅದ್ಭುತಾಂಬೋಧಿ ವಿಕ್ರೀಡನ ವಿಚಕ್ಷಣ. ಹಗಲು ರಾತ್ರಿ ಶ್ರೀಮನ್ ನ್ಯಾಯಸುಧಾ ಚಿಂತನದಲ್ಲಿದ್ದುಕೊಂಡು ಅದ್ಭುತವಾಗಿರ್ತಕ್ಕಂಥ ವಾಕ್ಯಾರ್ಥ ಚಂದ್ರಿಕೆ ಅಂತನ್ನುವ ವ್ಯಾಖ್ಯಾನ ಬರೆದಿರ್ತಕ್ಕಂಥವರು. ವಾಕ್ಯಾರ್ಥ ಚಂದ್ರಿಕಾಕಾರಾನ್ ವಿದ್ಯಾಧೀಶ ಗುರುನ್ ಭಜೆ, ವಿದ್ಯಾಧೀಶ ವಿಜಯ ಅಂತ ತಿಳ್ಕೊಂಡಂತೇಳಿ ದೊಡ್ಡ ಗ್ರಂಥ ಇದೆ. ಅಷ್ಟು ಇವರ ಮಹಿಮೆ ಇದೆ, ತಿಂಗಳಾನ್ಗಟ್ಟಲೆ ಹೇಳುವಷ್ಟಿದೆ. ಇಂತಹ ವಿದ್ಯಾಧೀಶ ತೀರ್ಥರು ಶೂರ್ಪಾಲಿಯಲ್ಲಿ ಬಂದಾಗ ಕಲಾಮಾತ್ರ ಸಾಧನೆಯ ದಿವಸ 1,00,000 ಜನ ಬ್ರಾಹ್ಮಣರಿಗೆ ಏಕಕಾಲದಲ್ಲಿ ಊಟ ಹಾಕಿರ್ತಕ್ಕಂಥ ವ್ಯಕ್ತಿಗಳು. ವಾಕ್ಯಾರ್ಥ ಚಂದ್ರಿಕಾ, ದ್ವಿತ್ವವಾದಾರ್ಥ ಮತ್ತು ಓಂಕಾರವಾದಾರ್ಥ, ತಿಥಿತ್ರಯ ನಿರ್ಣಯ ಇತ್ಯಾದಿಗಳ ಗ್ರಂಥವನ್ನು ಬರೆದಿರ್ತಕ್ಕಂಥ ಮಹಾನುಭಾವ. ಇವರ ಶಿಷ್ಯರು ವೇದನಿಧಿ ತೀರ್ಥರು. ಇವರ ಪೂರ್ವಾಶ್ರಮದ ಹೆಸರು ಕೊರಟಗಿ ಪ್ರದ್ಯುಮ್ನಾಚಾರ್ಯರು ಅಂತ ತಿಳ್ಕೊಂಡಂತೇಳಿ.
ಇವರು ರಾಘವೇಂದ್ರ ತೀರ್ಥರ ರಾಯರ ರಾಘವೇಂದ್ರ ತೀರ್ಥರ ಸಮಕಾಲೀನರು. ರಾಘವೇಂದ್ರ ತೀರ್ಥರಿಗೆ ಅತ್ಯಂತ ಪ್ರಿಯರು. ಇಬ್ಬರಲ್ಲಿ ಅತ್ಯಂತ ಪ್ರೇಮ ಬಹಳ ಇತ್ತು ಅಂತ ತಿಳ್ಕೊಂಡು ಅಂತ ಹೇಳಂತಿದ್ದಾರೆ. ಇಂತಹ ವೇದನದಿ ತೀರ್ಥರು ವಿಶೇಷವಾದ ರೀತಿಯಲ್ಲಿ ಶಿಷ್ಯರನ್ನು ತಯಾರು ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಸತ್ಯನಾಥರಂಥ ಮಹಾನ್ ಭಾವರನ್ನು ತಯಾರು ಮಾಡಿರ್ತಕ್ಕಂಥ ವ್ಯಕ್ತಿಗಳು. ವಿದ್ಯಾಧೀಶಾಬ್ಧಿ ಸಂಭೂತ ವಿದ್ವತ್ ಕುಮದ ಬಾಂಧವ. ವಿದ್ಯಾಧೀಶರಿಂದ ಆಶ್ರಮವನ್ನು ತೆಗೆದುಕೊಂಡು ಅನೇಕ ವಿದ್ವಾಂಸರು ಅಂತಕ್ಕಂಥ ತಾವರೆಗಳಿಗೆ ಇವರು ವಿಶೇಷವಾಗಿ ಅರಳಿಸ್ತಕ್ಕಂಥ ಮಹಾನುಭಾವರು. ವೇದನಿಧಿಗಳು ಅಂತಿಕೊಂಡಂತಕ್ಕಂಥ ಈ ಚಂದ್ರರು, ತಾತ್ವಿಕ ವಿಕಾಸನೆ ಕಮಲಗಳನ್ನು ವಿಕಾಸನ ಮಾಡಿದ ವೇದನಿಧಿ ಚಂದ್ರರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಕಾಮಿತಾರ್ಥನ್ ಪ್ರಯಚ್ಛತು, ಇವರು ನಮ್ಮ ಸಕಲ ಅಭಿಲಾಷೆಗಳನ್ನು ಪೂರ್ಣ ಮಾಡಲಿ ಅಂತ ತಿಳ್ಕೊಂಡಂತೆ ನಾವು ಪ್ರಾರ್ಥಿಸೋಣ. ಇವರ ಬೃಂದಾವನ ಇವತ್ತಿನ ಪಂಢರಪುರದಲ್ಲಿ ಇದೆ. ವಿಠ್ಠಲ ದೇವರ ದೇವಸ್ಥಾನದಲ್ಲಿ ಅತಿ ಸಮೀಪದಲ್ಲಿ ಇವರ ಬೃಂದಾವನ ಇದೆ. ಯಾವಾಗಲೂ ಪೂಜಿಸಲ್ಪಡ್ತಾರೆ. ಆನಂತರ ಸತ್ಯನಿಧಿ ಸತ್ಯವ್ರತ ತೀರ್ಥರು, ವೇದವ್ಯಾಸರಿಂದ ಇವರು ವಿದ್ಯಾಧೀಶರ ತೀರ್ಥರು. ವಿದ್ಯಾಧೀಶರು ಮಹಾಬದರಿಕಾಶ್ರಮಕ್ಕೆ ಹೋಗಿ ಅಲ್ಲೇ ಮುಂದೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾಧೀಶ ತೀರ್ಥರ ವೃಂದಾವನ ನಮಗೆ ಸಿಕ್ಕಿಲ್ಲ. ವಿದ್ಯಾಧೀಶ ತೀರ್ಥರು ಏಕಚಕ್ರನಗರ ಹಿಮಾಲಯದಲ್ಲಿ ವೃಂದಾವನಸ್ಥರಾದರು. ತಮ್ಮ ಜೊತೆಯಲ್ಲಿರ್ತಕ್ಕಂಥ ರಾಮಚಂದ್ರ ಪ್ರತಿಮೆಯನ್ನು ಕೊಟ್ಟು ಇದನ್ನು ವೇದ ತೀರ್ಥರಿಗೆ ಮುಟ್ಟಿಸ್ರಿ ಅಂತ ತಿಳ್ಕೊಂಡಂತ ಹೇಳಿದರು. ಅವರು ಬಂದು ಸುಳ್ಳು ಹೇಳಿ ನನಗೆ ವಿದ್ಯಾಧೀಶರು ನನಗೆ ಪ್ರತಿಮೆ ಕೊಟ್ಟಿದ್ದಾರೆ, ಸಂಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಇಲ್ಲ, ಅದನ್ನು ತಂದು ವೇದನಿಧಿಗಳಿಗೆ ಒಪ್ಪಿಸಿರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕರು. ಆದ್ದರಿಂದ ವೇದನಿಧಿ ತೀರ್ಥರು ಸತ್ಯವ್ರತರಿಗೆ ಇವರಿಗೆ ಅವರಿಗೆ ಆಶ್ರಮವನ್ನು ಕೊಟ್ಟು ರಂಗಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಸತ್ಯವ್ರತ ತೀರ್ಥರು ಅಂತ ಹೆಸರಿಟ್ಟರು. ಸುಧಾಕ್ಕೆ ವ್ಯಾಖ್ಯಾನ ಬರೆದಿರ್ತಕ್ಕಂಥ ಮಹಾನುಭಾವರು, ತಾತ್ಪರ್ಯಕ್ಕೂ ವ್ಯಾಖ್ಯಾನವನ್ನು ಬರೆದಿರ್ತಕ್ಕಂಥವರು. ಇಂಥ ಸತ್ಯವ್ರತ ತೀರ್ಥರು ಸಾಂಗಲಿಯಲ್ಲಿ ಇವರ ವೃಂದಾವನ ಇದೆ. ಇವತ್ತಿಗೂ ಸೇವೆ ಮಾಡ್ತಕ್ಕಂಥವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಅನುಗ್ರಹ ಮಾಡ್ತಕ್ಕಂಥ ವ್ಯಕ್ತಿಗಳು. ಇಂಥ ಸತ್ಯವ್ರತ ತೀರ್ಥರನ್ನು ನೆನೆಸೋಣ. ಯಾಕೆ ಸತ್ಯವ್ರತಕ್ಕೆ ಕಲ್ಪದ್ರು. ಇವರು ಕಲ್ಪವೃಕ್ಷದಂತೆ ಭಕ್ತರ ಸಕಲ ಅಭೀಷ್ಟಗಳನ್ನು ಪೂರೈಸ್ತಕ್ಕಂಥವರು. ನಮ್ಮ ಅಭೀಷ್ಟಗಳನ್ನು ಪೂರ್ತಿ ಮಾಡುವುದಕ್ಕೋಸ್ಕರ ಇಂಥ ಸತ್ಯವ್ರತರನ್ನು ನಾವು ನಮಸ್ಕರಿಸೋಣ, ಅವರನ್ನು ಸ್ಮರಿಸೋಣ. ಈ ಸತ್ಯವ್ರತರ ಕಾಲದಲ್ಲಿ ವೇದನದಿ ತೀರ್ಥರಿಂದ ಇರ್ತಕ್ಕಂಥವ್ರು ಸತ್ಯಾನಂದ ತೀರ್ಥರು ಅಂತ ತಿಳ್ಕೊಂಡಂತ ಹೇಳಿ. ಸತ್ಯಾನಂದ ತೀರ್ಥರ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಸತ್ಯನಾಥ ತೀರ್ಥರ ಜೊತೆಯಲ್ಲಿರ್ತಕ್ಕಂಥವರು. ಅನೇಕ ರೀತಿ ಮಹಾವಿದ್ವಾಂಸರು. ಅವರ ವೃಂದಾವನ ಬಳಕೇಡದಲ್ಲಿದೆ, ಇವತ್ತಿಗೂ ಪೂಜಿಸಲ್ಪಡ್ತಾ ಇದೆ. ವೇದನಿಧಿ ತೀರ್ಥರಿಂದ ಆಶ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥವರು. ಚಂದ್ರಿಕಾದ ಮೇಲೆ ವಿಶೇಷವಾದ ವ್ಯಾಖ್ಯಾನವನ್ನು ಬರೆದಿರ್ತಕ್ಕಂಥ ವ್ಯಕ್ತಿಗಳು. ಸತ್ಯಾನಂದ ತೀರ್ಥ ನಮಗೆ ಅವರ ಹೆಸರೇ ಸತ್ಯಾನಂದರು. ಅದೇ ರೀತಿಯಾಗಿ ಪರಮಾತ್ಮನ ಭಕ್ತಿಯನ್ನು ಕೊಟ್ಟು ನಮಗೆ ಆನಂದರೂಪವಾದ ಮೋಕ್ಷವನ್ನು ಕೊಡಲಿ ಅಂತ ತಿಳ್ಕೊಂಡು ಅಂತೇಳಿ ಅವರನ್ನು ಸ್ತೋತ್ರ ಮಾಡಿದ್ದಾರೆ. ಇವರ ಸಮಕಾಲೀನರೇ ಮಂತ್ರಾಲಯದ ಪ್ರಭುಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ. ಅತ್ಯಂತ ಸಕಲರಿಂದಲೂ ಪೂಜ್ಯರು ರಾಘವೇಂದ್ರರು ಅಂತಿಕೊಂಡಂತಕ್ಕಂತಹ ರಾಮಚಂದ್ರನ ಭಕ್ತರಾಗಿ
ರಾಘವರು ಅಂದರೆ ಜ್ಞಾನಿಗಳು, ಅವರಲ್ಲಿ ಶ್ರೇಷ್ಠರು, ಜ್ಞಾನಶ್ರೇಷ್ಠರು ಅಂತ ತಿಳ್ಕೊಂಡಂತೇಳಿ ಅನಿಸಿಕೊಂಡಿರ್ತಕ್ಕಂಥವರು. ಸತ್ಯ ಧರ್ಮರತಾಯ ಚ, ಸತ್ಯನಾಮಕ ಪರಮಾತ್ಮನು ಉಪದೇಶಿಸಿದ ಧರ್ಮದಲ್ಲಿ ಯಾವಾಗಲೂ ಆಸಕ್ತರಾಗಿರ್ತಕ್ಕಂಥವರು. ಸೇವೆ ಮಾಡಿದವರಿಗೆ, ಪ್ರಾರ್ಥನೆ ಮಾಡಿದವರಿಗೆ ಸಕಲ ಇಚ್ಛೆಗಳನ್ನು ಇವತ್ತಿಗೂ ಸಜೀವವಾಗಿ ವೃಂದಾವನದಲ್ಲಿ ಮಂತ್ರಾಲಯದಲ್ಲಿದ್ದು ನಮ್ಮ ಅಭಿಷ್ಟಗಳನ್ನು ಪೂರೈಸ್ತಕ್ಕಂಥವರು ರಾಯರು. ರಾಯರಂತೆ ಪ್ರಸಿದ್ಧರಾಗಿರ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳವರು. ಕಾಮಧೇನುಗಳಂತೆ ನಮ್ಮ ಅಭಿಷ್ಟಗಳನ್ನು ಪೂರೈಸಲಿ ಅಂತ ತಿಳ್ಕೊಂಡಂಥೇಳಿ ಅವರನ್ನು ಅವರ ಶಿಷ್ಯರು ಪ್ರಾರ್ಥನೆ ಮಾಡಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇ. ಆನಂತರ ಸತ್ಯನಿಧಿ ತೀರ್ಥರನ್ನು ನಾವು ನೆನೆಸಬೇಕು. ಇವರು ವೇದನಿಧಿ ತೀರ್ಥರ ಸತ್ಯವ್ರತರಿಂದ ನಂತರ ಬಂದಿರತಕ್ಕಂಥ ಕೌಲಿಗೆ ರಘುಪತ್ಯಾಚಾರ್ಯರು ಅಂತ ತಿಳ್ಕೊಂಡಂತೇಳಿ ಸತ್ಯವ್ರತರಿಂದ ಆಶ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥವರು. ಇವತ್ತಿಗೂ ಕೂಡ ಅವರು ಕಾಮಧೇನುವಿನಂತೆ ಸಕಲ ವಿಶೇಷವಾದ ಅದನ್ನು ವಿಶೇಷವಾಗಿ ನಮ್ಮ ಅಭೀಷ್ಟಗಳನ್ನು ಪೂರೈಸ್ತಕ್ಕಂಥವರು. ಸಂಗಮೇಶ್ವರದಲ್ಲಿ ಇವರು ವೃಂದಾವನ ಇತ್ತು. ಆನಂತರ ಡ್ಯಾಮಿನಿಂದ ಅದು ಮುಳುಗುವಾಗ ಆ ಕಾಲದಲ್ಲಿ ಅವರ ವೃಂದಾವನವನ್ನು ಕರ್ನೂಲಿಗೆ ತೆಗೆದುಕೊಂಡು ಇವತ್ತು ಕರ್ನೂಲಿನಲ್ಲಿ ಇರತಕ್ಕಂಥ ಸತ್ಯನಿಧಿ ತೀರ್ಥರ ಮೂಲ ವೃಂದಾವನ ಇದೆ. ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು, ದಕ್ಷಿಣ ಕಾಶಿ ಅಂತ ಅನಿಸ್ಕೊಂಡಿದೆ. ಆನಂತರ ಇವರ ಸೇವೆಯಿಂದ ಸಕಲ ಅಭೀಷ್ಟಗಳು ಪೂರೈಸ್ತವೆ. ವ್ಯಾಕರಣದಲ್ಲಿ ಅದ್ಭುತ ಪಾಂಡಿತ್ಯ. ಗುರುಗಳಿಂದ ಮಹಾಭಾಷ್ಯ ಓದಿರಲಿಲ್ಲ, ಆದರೆ ಮಹಾಭಾಷ್ಯದ ಮೇಲೆ ಆಧಿಕಾರಿಕವಾಗಿ ಮಾತನಾಡ್ತಕ್ಕಂಥವರು. ಸಮಕಾಲೀನ ಅನೇಕ ವ್ಯಾಕರಣ ಪಂಡಿತರನ್ನು ಅವರು ನಿರುತ್ತರನಾಗಿ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಅನಧೀತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್, ಗುರುಗಳ ಅನುಗ್ರಹದಿಂದ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಇಂಥ ಒಂದೇ ತಂ ವಿಧಿನಾ ಸತ್ಯ ನಿಧಿಂ ಸಜ್ಞಾನ ಸಿದ್ಧೆ. ಇಂಥ ಸತ್ಯನೇ ತೀರ್ಥರಿಗೆ ನನಗೋಸ್ಕರ ವಿಶೇಷವಾದ ರೀತಿಯಲ್ಲಿ ನಾನು ನಮಸ್ಕರಿಸ್ತೇನೆ. ಅವ್ರ ನಮ್ಮ ಮೇಲೆ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಕೇಳ್ಕೊಳ್ತಾರೆ. ಇವರ ಶಿಷ್ಯರು ಸತ್ಯನಾಥ ತೀರ್ಥರು, ಅವಧಾನಿ ನರಸಿಂಹಾಚಾರ್ಯರು ಅಂತ ಇವರ ಹೆಸರು. ಮಹಾಪಂಡಿತರು. ಮೊದಲು ಕೃಷ್ಣದ್ವೈಪಾಯನ ತೀರ್ಥರಿಂದ ಆಶ್ರಮವನ್ನು ತೆಗೆದುಕೊಂಡು ವಿದ್ಯಾನಾಥರು ಅಂತ ತಿಳ್ಕೊಂಡಂತೇಳಿ ಕರೆಸಿಕೊಂಡಿರ್ತಕ್ಕಂಥವರು. ಆನಂತರ ವೇದನಿಧಿ ತೀರ್ಥರಿಂದ ಪುನಃ ಆಶ್ರಮವನ್ನು ಪಡೆದು ರಂಗನಾಥ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಪ್ರಸಿದ್ಧರಾದರು. ಆನಂತರ ಸತ್ಯನಿಧಿ ತೀರ್ಥರಿಂದ ಆಶ್ರಮವನ್ನು ತೆಗೆದುಕೊಂಡು ಸತ್ಯನಾಥ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಪ್ರಸಿದ್ಧರಾದ ಅವರು. 3 ಗರಗಳಿಂದ ಸನ್ಯಾಸವನ್ನು ಸ್ವೀಕರಿಸಿರ್ತಕ್ಕಂಥ ವ್ಯಕ್ತಿಗಳಿವರು. ಅಭಿನವ ಚಂದ್ರಿಕಾ, ಅಭಿನವ ಗದ, ಅಭಿನವ ತಾಂಡವ, ಈ ರೀತಿಯಾಗಿ 5 ತರಹದ ಅಭಿನವ ಗ್ರಂಥಗಳನ್ನು ಬರೆದಿರ್ತಕ್ಕಂಥ ಮಹಾವಿದ್ವಾಂಸರು. ಆಗಿನ ಕಾಲದಲ್ಲಿ ಇವರು ಸಮವಿದ್ವಾಂಸರು ಯಾರು ಸಿಗುವುದು ಬಹಳ ಅಪರೂಪವಾಗಿತ್ತು. ಆನಂತರ ಇವರು ಋಗ್ಭಾಷ್ಯಕ್ಕೆ ರೂಪಾವತಾರ ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಶ್ರೀಮನ್ ನ್ಯಾಯಸುಧಾಕ್ಕೆ ದುರ್ಘಟ ವಾಕ್ಯಾರ್ಥ ದೀಪಿಕಾ ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಕರ್ಮ ನಿರ್ಣಯಕ್ಕೆ ಕರ್ಮಪ್ರಕಾಶ ಅಂತನೂ ವ್ಯಾಖ್ಯಾನ ಇದೆ. ಉಪಾಧಿ ಖಂಡನಕ್ಕೆ ಪರಶು ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಮಾಯಾವಾದನ ಖಂಡ ಪರಶು ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಮಿಥ್ಯಾತ್ವ ಅನುಮಾನ ಖಂಡನಕ್ಕೂ ಕೂಡ ಪರಶು ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ವಾಕ್ಯ ವಿವೇಕ, ಗುಣಸಾಮ್ಯ, ಗುಣವೈಷಮ್ಯ, ಸೃಷ್ಟಿ ಸಾಮ್ಯ, ಭೂಗೋಳ, ಗುರುದ್ರೋಹಿ ಖಂಡನ, ಶಿವತತ್ವ ವಿವೇಕ ಖಂಡನ, ನ್ಯಾಯಸುಧಾ ಮೀಮಾಂಸಾ, ವಿಜಯಮಾಲ ಇತ್ಯಾದಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥ ಮಹಾನುಭಾವರು. ತಿರುಕ್ಕೊಯ್ಲೂರಿನಿಂದ ಸ್ವಲ್ಪ ದೂರದಲ್ಲೇ ಇರತಕ್ಕಂಥ ವೀರಚೋಳಪುರದಲ್ಲಿ ಇವರ ವೃಂದಾವನ ಇದೆ. ಕಾಂಚೀಪುರಂದಿಂದ 76 ಕಿಲೋಮೀಟರ್ ಮೇಲೆ ಇದೆ.
ಸತ್ಯನಾಥ ಗುರುಪಾತು ಯೋಧೀರೋ ನವಚಂದ್ರಿಕಾಂ. ಅಭಿನವ ಚಂದ್ರಿಕಾ ಅಂತೇಳಿ ಅದ್ಭುತ ವ್ಯಾಖ್ಯಾನವನ್ನು ಬರೆದಿರ್ತಕ್ಕಂಥವರು. ಆನಂತರ ಅಭಿನವಾಮೃತ ಅಂತೇಳಿ ಬರೆದಿರ್ತಕ್ಕಂಥವರು, ಅಭಿನವ ಗದಾ ಅಂತ ಬರೆದಿರ್ತಕ್ಕಂಥವರು, ಅಭಿನವ ತಾಂಡವ ಅಂತೇಳಿ ಬರೆದಿರ್ತಕ್ಕಂಥವರು, 5 ತರಹದ ಅಭಿನವ ಗ್ರಂಥಗಳನ್ನು ಬರೆದ ಮಹಾನುಭಾವರು ನಮ್ಮನ್ನು ಸಂರಕ್ಷಣೆ ಮಾಡಲಿ ಅಂತೇಳಿ ಅವರ ಶಿಷ್ಯರಾದ ಸತ್ಯಾಭಿನವ ತೀರ್ಥರು ಪ್ರಾರ್ಥನೆ ಮಾಡ್ತಾರೆ. ಅವರ ಶಿಷ್ಯರು ಸತ್ಯಾಭಿನವ ತೀರ್ಥರು. ಪೂರ್ವಾಶ್ರಮದ ಹೆಸರು ಕೇಶವಾಚಾರ್ಯರು ಅಂತೇಳಿ ಸತ್ಯನಾಥರಿಂದ ಆಶ್ರಮವನ್ನು ತೆಗೆದುಕೊಂಡು ಸತ್ಯಾಭಿನವ ತೀರ್ಥರು ಅಂತೇಳಿ ಪ್ರಸಿದ್ಧರಾಗಿರ್ತಕ್ಕಂಥವರು. ಅಷ್ಟೇ ಅಲ್ಲ, ಇವರು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಗುರುಗಳ ಪರಮ ಭಕ್ತರು ಅಂತೇಳ್ಕೊಂಡಂತಂದರೆ ಇವರ ಮೇಲೆ ಸಾವಿರಾರು ಸಂಕಟಗಳು ಬಂದರೂ ಕೂಡ ಗುರುಗಳ ಅನುಗ್ರಹದಿಂದ ಪಾರ ಆಗಿರ್ತಕ್ಕಂಥವ್ರು. ಆನಂತರ ಇವರು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅನೇಕ ದುರ್ಮತಗಳನ್ನು ದೂರ ಮಾಡಿ, ಆಮೇಲೆ ಅನೇಕ ಮಾಂತ್ರಿಕರನ್ನು ಕೂಡ ಸರಿಯಾದ ರೀತಿಯ ದಾರಿಗೆ ಹಚ್ಚಿರ್ತಕ್ಕಂಥ ಮಹಾನುಭಾವರು. ಪಾಂಡುಗ ಕ್ಷೇತ್ರದಲ್ಲಿ ಪ್ರಸಿದ್ಧನಾಗಿರ್ತಕ್ಕಂಥ ನಾರೋಭಾಸ್ಕರ ಮತ್ತು ನಾರೋಶಂಕರ ಅಂತಕ್ಕಂಥ ಶೈವರನ್ನು, ಅವರ ಮಾಯಾವಿದ್ಯೆಯನ್ನು ದೂರೀಕರಿಸಿರ್ತಕ್ಕಂಥವರು. ಇವರು ಮಹಾಭಾರತ ತತ್ವನಿರ್ಣಯಕ್ಕೆ ದುರ್ಘಟ ಭಾವದೀಪಿಕಾ, ಗುರುಮಹಿಮಾಸ್ತುತಿ ಅಂತೇಳಿ ಬರೆದಿದ್ದಾರೆ. ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಇಂತಹ ಮಹಾನುಭಾವರು ಸತ್ಯಾಭಿನವ ತೀರ್ಥ. ಸತ್ಯನಾಥ ವಿಜಯ ಅಂತೇಳಿ ಇವರ ಗುರುಮಹಿಮೆ ಅಭಿವ್ಯಕ್ತವಾಗಿದೆ. ಸತ್ಯನಾಥಾಬ್ಧಿ ಸಂಭೂತಃ, ಸತ್ಯನಾಥರಿಂದ ಅಂತಕ್ಕಂಥ ಸಮುದ್ರದಲ್ಲಿ ಹುಟ್ಟಿ ಬಂದ ಸದ್ಗೋಗಣ ಸಜ್ಜನರು, ಅನೇಕ ಶಿಷ್ಯರು ಅಂತಕ್ಕಂಥ ನಕ್ಷತ್ರಗಳಿಂದ ಸಹಿತರಾದ ಸತ್ಯಾಭಿನವ ತೀರ್ಥರು ಅಂತಕ್ಕಂಥ ಚಂದ್ರರು ನಮ್ಮ ದುಃಖಗಳನ್ನು ದೂರ ಮಾಡಲಿ ಅಂತೇಳಿ ಅವರ ಶಿಷ್ಯರು ಪ್ರಾರ್ಥನೆ ಮಾಡಿದ್ದಾರೆ. ನಾವು ಕೂಡ ಅವರನ್ನು ಪ್ರಾರ್ಥನೆ ಮಾಡೋಣ. ಅವರ ನಂತರ ಬಂದಿರತಕ್ಕಂಥವರು ಸತ್ಯಪೂರ್ಣ ತೀರ್ಥರು. ಇವರ ಪೂರ್ವಾಶ್ರಮದ ಹೆಸರು ಕೃಷ್ಣಾಚಾರ್ಯರು ಅಂತೇಳಿ ಸತ್ಯಾಭಿನವ ತೀರ್ಥರಿಂದ ಸತ್ಯಪೂರ್ಣ ತೀರ್ಥರು ಅಂತೇಳಿ ಹೆಸರನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳು. ಆ ನಂತರ ಇವರು ವಿಶೇಷವಾಗಿ ಗುರುಗಳ ಆಶೀರ್ವಾದದಿಂದ ತಿರುಪತಿಗೆ ಹೊರಟಾಗ ವೇಮಪಲ್ಲಿ ಅಂತನ್ನೋ ಗ್ರಂಥದಲ್ಲಿ ಒಬ್ಬ ರಾಜ, ಬೃಹಭಾನು ಅಂತ ರಾಜ್ಯವನ್ನು ಆಳ್ತಾ ಇದ್ದ. ಅವನು ಇವರ ಹತ್ರ ಬಹಳ ಸಂಪತ್ತಿ ಇದೆ ಅಂತೇಳಿ ಅದನ್ನು ಅಪಹರಣ ಮಾಡಬೇಕು ಅಂತೇಳಿ ಬಂದಾಗ ಇವರ ತೇಜ ನೋಡಿ ಗಾಬರಿಯಾದ, ಶರಣಾಗತನಾದ. ಆನಂತರ ಸ್ವಾಮಿಗಳಿಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಸಂಪತ್ತಿಯನ್ನು ಕೊಟ್ಟಿದ್ದಾರೆ. ಇವರು ತಿರುಪತಿಯಲ್ಲಿ ಅನುವ್ಯಾಖ್ಯಾನವನ್ನು ಪಾರಾಯಣ ಮಾಡ್ತಾ ಪರ್ವತವನ್ನು ಏರಿದ್ದಾರೆ. ಆಗ ಅನೇಕ ಜನ ಅವ್ರು ಕೈ ಹಿಡಿಯಲಿಕ್ಕೆ ಮುಂದೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ಯಾರು ತಿಥಿತ್ರಯವನ್ನು ತಪ್ಪದೇ ಪರಿಪಾಲನೆ ಮಾಡಿದ್ದೀರಿ, ಯಾರು ನ್ಯಾಯಸುಧ ಅರ್ಥವನ್ನು ತಿಳಿದುಕೊಂಡಿದ್ದೀರಿ, ನನ್ನ ಕೈ ಹಿಡೀರಿ ಅಂತ ತಿಳ್ಕೊಂಡಂತಂದಾಗ ಆ ಕಾಲದಲ್ಲಿ ಗಾರ್ಲ್ಪಾಡ ರಾಮಾಚಾರ್ಯರು ಅವರ ಕೈ ನುಡಿದಿದ್ದಾರೆ. ಸತ್ಯಪೂರ್ಣ ತೀರ್ಥರು ನಂತರ ಅವರಿಗೆ ಆಶ್ರಮವನ್ನು ಕೊಡ್ತಾರೆ. ಸತ್ಯಪೂರ್ಣ ತೀರ್ಥರು ಗಾಲ್ಪಾಡ ರಾಮಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಆ ಕಾಲದಲ್ಲಿ ಅವರು ವೃಂದಾವನಸ್ಥರಾಗಿದ್ದಾರೆ. ಇವರ ವೃಂದಾವನ ಕೋಲಪುರದಲ್ಲಿ ಇದೆ. ಅದು ರಾಯಚೂರು ಹೈದರಾಬಾದ್ ರೋಡಿನ ದಾರಿಯಲ್ಲಿದೆ. ಸತ್ಯಾಭಿನವ ತೀರ್ಥರ ವೃಂದಾವನ ನಾಚಾರಗುಡಿಯಲ್ಲಿದೆ. ಆನಂತರ ಸತ್ಯಪೂರ್ಣ ತೀರ್ಥರ ವೃಂದಾವನ ಕೋಲಪುರದಲ್ಲಿದೆ, ರಾಯಚೂರು ಹೈದರಾಬಾದ್ ದಾರಿಯಲ್ಲಿದೆ. ಇವರ ತೀರ್ಥರೇ
ಸತ್ಯ ವಿಜಯ ತೀರ್ಥರು. ಇವರ ಶಿಷ್ಯರು ಸತ್ಯ ವಿಜಯ ತೀರ್ಥರು ಅಂತ ತಿಳ್ಕೊಂಡಂತೇಳಿ. ಇವರು ಬಾಬಾಚಾರ್ಯರು ಅಂತ ತಿಳ್ಕೊಂಡಂತೆ, ಬಾಳಾಚಾರ್ಯರು ಅಂತ ಇವರ ಹೆಸರು. ಇವರು ಸತ್ಯಪೂರ್ಣ ತೀರ್ಥರ ಶಿಷ್ಯರು. ಇವರಿಂದ ಆಶ್ರಮವನ್ನು ತೆಗೆದುಕೊಂಡು ಸತ್ಯವಿಜಯ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಪ್ರಸಿದ್ಧರಾಗಿರ್ತಕ್ಕಂಥ ವ್ಯಕ್ತಿಗಳು. ಆ ನಂತರ ಅರಣಿ ಪ್ರಾಂತದ ರಾಜನಿಗೆ ಪುತ್ರ ಸಂತಾನವನ್ನು ಅನುಗ್ರಹ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಇವರ ವೃಂದಾವನ. ಅರಣಿ ರಾಜ ಇವರಿಗೆ ಒಂದು ನಗರವನ್ನೇ, ಒಂದು ಹಳ್ಳಿಯನ್ನೇ ಇವರಿಗೆ ಉಂಬಳಿಯಾಗಿ ಕೊಟ್ಟ. ಅದಕ್ಕೆ ಇವತ್ತಿಗೂ ಸತ್ಯವಿಜಯ ನಗರ ಅಂತ ಹೆಸರಿದೆ. ಇವರ ಹೆಸರಿನಿಂದಲೇ ಆ ನಗರಕ್ಕೆ ಹೆಸರಿದೆ. ಇಂಥ ಸತ್ಯಪೂರ್ಣರ ಶಿಷ್ಯರಾದ ಸತ್ಯಪೂರ್ಣಾಂಬುಜಾತಃ ವಿದ್ವಜ್ಜನ ವಿಜೃಂಭಿತ, ಸತ್ಯಪೂರ್ಣರ ಸಮುದ್ರದಲ್ಲಿ ಅವತರಿಸಿದ, ವಿದ್ವಜ್ಜನರಿಗೆ ಮಾರ್ಗದರ್ಶಕರಾದ, ಧನಿ ಧ್ವಂಸೀತು ನಸ್ತಾಪಂ, ಇಂಥ ಸತ್ಯವಿಜಯ ತೀರ್ಥರು ನಮ್ಮ ತಾಪವನ್ನು ದೂರ ಮಾಡಲಿ, ವಿಶೇಷವಾಗಿ ನಮ್ಮ ಮೇಲೆ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಅವರನ್ನು ನಾವು ಪ್ರಾರ್ಥನೆ ಮಾಡೋಣ. ಇವರ ತೀರ್ಥರು ಸತ್ಯಪ್ರಿಯ ತೀರ್ಥರು. ಇವರೇ ಸತ್ಯನಿಧಿ ತೀರ್ಥರ ಕೈ ನುಡಿದ ಗಾರ್ಲಪಾಡ ರಾಮಾಚಾರ್ಯರು ಅಂತೇಳಿ. ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯ, ಅನುಗ್ರಹ, ವಿಶೇಷವಾಗಿ ಇವರ ಅನುಗ್ರಹದಿಂದಲೇ ಶಿವಾಜಿ ಮಹಾರಾಜನ ಪೂರ್ವಾಶ್ರಮದ ತಮ್ಮ ಮತ್ತು ಆಗಿನ ಕಾಲದ ಸೇನಾಪತಿಗಳು ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣ ದೇಶದ ದಿಗ್ವಿಜಯ ಮಾಡು ಅಂತ ತಿಳ್ಕೊಂಡಂತೇಳಿ ಅವರಿಗೆ ಅನುಗ್ರಹ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಇತರ ಮೇಲೆ ವಿಶೇಷ ಅನುಗ್ರಹವನ್ನು ಮಾಡಿರ್ತಕ್ಕಂಥವು ಇವರೇ ಸತ್ಯಪ್ರಿಯ ತೀರ್ಥರು. ಧಾಟಿ ಶ್ರೀ ಜಯ ತೀರ್ಥ ವೀರ ವಚಸ ಅಂತ ತಿಳ್ಕೊಂಡಂಥೇಳಿ ಟೀಕಾಕೃತ್ಪಾದರ ಮೇಲೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಸತ್ಯಪ್ರಿಯ ತೀರ್ಥರ ಮಹಿಮೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇವರು ಮಧುರೈಯಿಂದ 46 ಕಿಲೋಮೀಟರ್ ಮೇಲಿರುವ ಮಾನಾಮಧುರಿ ಅಂತಿಕೊಂಡಂತೇಳಿ ವೃಂದಾವನಸ್ಥರಾಗಿದ್ದಾರೆ. ಇವರು ವೃಂದಾವನ ಅಲ್ಲಿದೆ. ಸತ್ಯ ವಿಜಯಾಂಬೋಧೇ ಜಾತಂ, ಸತ್ಯನ ತೀರ್ಥರಾಗಿಯೂ ಸತ್ಯವಿಜಯರಿಂದ ಆಶ್ರಮ ತೆಗೆದುಕೊಂಡ ಸತ್ಯಪ್ರಿಯ ತೀರ್ಥರು. ಸತ್ಯಪ್ರಿಯರು ಅಂತ ಸಮುದ್ರದಲ್ಲಿ ಹುಟ್ಟಿದ ಅಮೃತದಂತೆ ಇರತಕ್ಕಂಥವರು. ಜರಾಮರಣಗಳನ್ನು ದೂರ ಮಾಡತಕ್ಕಂಥ ಅದ್ಭುತ ಅನುಗ್ರಹಕಾರಕರು. ಇಂಥ ಸತ್ಯಪ್ರಿಯ ತೀರ್ಥರು ನಮ್ಮ ಮೇಲೆ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂತೇವೆ. ಇವರ ಶಿಷ್ಯರೇ ಸತ್ಯಬೋಧ ತೀರ್ಥರು. ಸಂಪೂರ್ಣ ಹೈದರಾಲಿ, ಟಿಪ್ಪು ಸುಲ್ತಾನರನ್ನು, ಪೇಶ್ವೆಯರನ್ನು ವಶ ಮಾಡಿಕೊಂಡು ಹಿಂದೂಗಳನ್ನು ಸಂರಕ್ಷಣೆ ಮಾಡಿದ ಮಹಾನುಭಾವರು. ಗ್ರಂಥ ಬರೆಯದೇ ಇದ್ದರೂ ಕೂಡ ಅನೇಕ ಗ್ರಂಥಗಳನ್ನು ಕಾಪಿ ಮಾಡಿಸಿರ್ತಕ್ಕಂಥ ಮಹಾನುಭಾವರು. ಸಂಪೂರ್ಣವಾದಂಥ ರಾಜರಿಗೆ ಅನುಗ್ರಹ ಮಾಡಿ ಹಿಂದೂ ರಾಜರನ್ನು ಸಂರಕ್ಷಣೆ ಮಾಡಿದವರು. ದಕ್ಷಿಣ ದೇಶದಲ್ಲಿ ಆಗಿನ ಕಾಲದ ಮುಸಲ್ಮಾನರಿಂದ ಹಿಂದೂಗಳನ್ನು ಸಂರಕ್ಷಣೆ ಮಾಡಿದ ಮಹಾನುಭಾವರು. ಚಿಕ್ಕ ನೈವೇದ್ಯದಲ್ಲಿ ಅಡಿಗೆಯಲ್ಲಿ ವಿಷ ಹಾಕಿದೆ ಅಂತ ಗೊತ್ತಾದರೂ ಕೂಡ ರಾಮಚಂದ್ರ ದೇವರ ನೈವೇದ್ಯ ಆಗಿದೆ ಅಂತ ತಿಳ್ಕೊಂಡಂತೇಳಿ ಅದನ್ನು ತಿಂದು ಜೀರ್ಣಿಸಿಕೊಂಡಿರ್ತಕ್ಕಂಥವರು. ವಿಷಯ ಬಾಧೆ ಆಗಬಾರ್ದಂತ ರಾತ್ರಿ ಪೂಜೆ ಮಾಡುವಾಗ ಅಪವಾದವನ್ನು ಯಾರಾದರೂ ಕೊಟ್ಟಾಗ ಅವರಿಗೆ ರಾತ್ರಿ ಮಧ್ಯಕಾಲದಲ್ಲಿ ಸೂರ್ಯನನ್ನು ತೋರಿಸಿದ ಮಹಾನುಭಾವರು. ಇವರದೆಲ್ಲ ಒಬ್ಬೊಬ್ಬರ ಚರಿತ್ರೆ ತಿಂಗಳಾನುಗಟ್ಟಲೆ ಹೇಳುವಷ್ಟು ವಿಸ್ತಾರವಾಗಿದೆ. ನೈವೇದ್ಯಗ ವಿಷಂ ರಾಮೇ ತೀಕ್ಷ್ಣ ತದ್ಭಕ್ತಿ ಭಾಗ್ಗುರು. ಇವರಿಗೆ ಆಗದವರು ಅಡುಗೆವರಿಗೆ ಹಣ ಕೊಟ್ಟು ಇವರ ಊಟದಲ್ಲಿ ವಿಷ ಹಾಕಿದರು. ಅದು ರಾಮಚಂದ್ರ ದೇವರ ಪೂಜೆ ಮಾಡೋ ಪ್ರತಿಮೆ ಕಪ್ಪಾಯಿತು, ನೀಲಿ ಆಯಿತು. ಅವ್ರಿಗೆ ಗೊತ್ತಾಯಿತು ವಿಷ ಇದೆ ಅಂತ ಗೊತ್ತಾದರೂ ಕೂಡ ರಾಮಚಂದ್ರ ನೈವೇದ್ಯ ಅಂತ ಸ್ವೀಕಾರ ಮಾಡಿ ಅದನ್ನು ಜೀರ್ಣಿಸಿಕೊಂಡಿರ್ತಕ್ಕಂಥ ಮಹಾನುಭಾವರು. ಮಧ್ಯರಾತ್ರಿಯಲ್ಲಿ ಸೂರ್ಯನನ್ನು ತೋರಿಸಿದ ತಪಸ್ವಿಗಳು. ಇಂದು ಹುಬ್ಬಳ್ಳಿಯಿಂದ ಮುಂದೆ ಸವಣೂರಿನಲ್ಲಿ ಇವರ ವೃಂದಾವನ ಇದೆ. ಇವತ್ತಿಗೂ ಸಕಲ ಭಕ್ತರ ಇಷ್ಟವನ್ನು ಪೂರೈಸ್ತಾ ಇದ್ದಾರೆ. ಇವರ ಶಿಷ್ಯರು ಸತ್ಸಂಗ ತೀರ್ಥರು.
ಗುರುಗಳಿಂದ 10 ವರ್ಷ ಆಯುಷ್ಯವನ್ನು ಪಡೆದಿರತಕ್ಕಂಥವರು ಆಶ್ರಮವಾದ ಮೇಲೆ. ಸತ್ಯಸಂಧ ತೀರ್ಥರು ಪಂಢರಪುರಕ್ಕೆ ಬಂದಾಗ ಸ್ವತಃ ಪಾಂಡುರಂಗನೇ ಒಬ್ಬ ಬ್ರಾಹ್ಮಣನ ವೇಟೆಯಿಂದ ಬಂದು ಇವರಿಂದ ತಪ್ತಮುದ್ರೆಯನ್ನು ಸ್ವೀಕಾರ ಮಾಡಿದ್ದಾನೆ. ಗಂಗೆಗೆ ಯಾವಾಗ ಕೃಷ್ಣಾ ನದಿ ಗಂಗಾ ಬಂದಾಗ ಬಾಗಿನ ಕೊಡಬೇಕು ಅಂತಂದಾಗ ಗಂಗಾದೇವಿ ತನ್ನ ರತ್ನಖಚಿತವಾದ ತನ್ನ ಕೈಗಳ ಮೇಲೆ ತಂದು ಇವರ ಕಡೆಯಿಂದ ಬಾಗಿನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಮಹಾ ತಪಸ್ವಿಗಳು ಸತ್ಯಸಂಧ ತೀರ್ಥರು. ಸತ್ಯವ್ರತರ ಮುಂದೆ ಪೂಜೆ ಮಾಡುವಾಗ ಸತ್ಯವ್ರತ ವೃಂದಾವನ ಅಲುಗಾಡಿ ನಿಮ್ಮ ಸ್ತೋತ್ರ ಪೂಜೆಗೆ ನಾನು ಒಪ್ಪಿದ್ದೇನೆ ಅಂತ ಹೇಳಿ ತೋರಿಸಿಕೊಟ್ಟಿರ್ತಕ್ಕಂಥವ್ರು. ಇವತ್ತಿಗೂ ಇವರ ವೃಂದಾವನ ಮಹಿಷಿಯಲ್ಲಿ, ಉಡುಪಿ ಮಾರ್ಗದಲ್ಲಿ ಹೋಗುವಾಗ ಮಹಿಷಿಯಲ್ಲಿ ಇವರ ವೃಂದಾವನ ಇದೆ. ಇವತ್ತಿಗೂ ನಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡ್ತಾ ಇದ್ದಾರೆ. ಅವರ ಶಿಷ್ಯರೇ ಸತ್ಯವರ ತೀರ್ಥರು. ಇವರ ಪೂರ್ವಾಶ್ರಮದ ಹೆಸರು ಸತ್ಯಾಭಿನವರ ನಂತರ ಇಬ್ಬರು ಸ್ವಾಮಿಗಳಾಗೋದರು. ಪೀಠದ ಮೇಲೆ ಬರಲಿಲ್ಲ. ಅವರು ಸತ್ಯಾಧೀಶರು ಮತ್ತು ಸತ್ಯಾಧಿರಾಜರು ಅಂತ ತಿಳ್ಕೊಂಡಂತೇಳಿ ಇವರು ಸತ್ಯನಾಥರ ಮತ್ತು ಸತ್ಯಾಭಿನವರ ಶಿಷ್ಯರಾಗಿ ಬಂದಿರತಕ್ಕಂಥವರು. ಅವರು ಕೂಡ ನಮ್ಮ ಮೇಲೆ ಪರಮಾನುಗ್ರಹ ಮಾಡಲಿ ಅಂತ ತಿಳ್ಕೊಂಡಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಆ ನಂತರ ಸತ್ಯಸಂಧರ ತೀರ್ಥರ ಶಿಷ್ಯರು ಸತ್ಯವರರು. ಸತ್ಯವರರು ಪೂರ್ವಾಶ್ರಮದ ಹೆಸರು ಕೃಷ್ಣಾಚಾರ್ಯರು ಅಂತ ತಿಳ್ಕೊಂಡಂತೇಳಿ ಮಹಿಷಿ ಕ್ಷೇತ್ರದಲ್ಲಿ ಗುರುಗಳಿಂದ ಆಶ್ರಮವನ್ನು ಪಡೆದಿರತಕ್ಕಂಥ ಇವರು ವಿಶೇಷವಾಗಿ ತಮ್ಮ ತಪಸ್ಸಾಮರ್ಥ್ಯ, ಇವರ ಕಾಲದಲ್ಲಿ ಕೆಲವರು ಆಗದವರು ಮೂಲರಾಮದೇವರನ್ನು ಸೀತಾದೇವಿಯನ್ನು ಅಪಹರಣ ಮಾಡಿದರು. 21 ದಿನ ಉಪವಾಸ ಇದ್ದರು. ಇವರ 21 ದಿನ ತಪಶ್ಚರ್ಯಕ್ಕೆ ಸಂತುಷ್ಟನಾಗಿ ಮೂಲರಾಮ ಸೀತಾದೇವರು ಪುನಃ ವಾಪಸ್ ಇವರ ಹತ್ರ ಬಂದಿದ್ದಾರೆ. ಇವರು ಬಂದಿರತಕ್ಕಂಥ 21 ದಿವಸದಿಂದ ಅಶಕ್ತರಾಗಿರ್ತಕ್ಕಂಥ ಇವರು ಮೂಲರಾಮದೇವರ ಪೂಜೆಯನ್ನು ಮಾಡಿ ಆನಂತರ ಅವರು ಅಣ್ಣಯ್ಯಾಚಾರ್ಯರಿಗೆ ಯಾರು ರಾಮಮೂರ್ತಿಯನ್ನು ತಂದುಕೊಟ್ಟಿದ್ದರು ಅವರಿಗೆ ಆಶ್ರಮವನ್ನು ತಂದು ಕೊಟ್ಟು ಸಂತೇಬುದಿನರಲ್ಲಿ ಇವರು ವೃಂದಾವನಸ್ಥರಾಗಿದ್ದಾರೆ. ಮೂಲರಾಮದೇವರನ್ನು ತಿರುಗಿ ತಂದು ಪಡೆದಿರತಕ್ಕಂಥ ಮಹಾನುಭಾವರು ಶ್ರೀ ಸತ್ಯಸಂಧ ಸಿಂಧೂತ್ತಃ. ಸತ್ಯಸಂಧರು ಅಂತಕ್ಕಂಥ ಸಮುದ್ರದಲ್ಲಿ ಹುಟ್ಟಿದ ಚಂದ್ರನಂತೆ ಇರತಕ್ಕಂಥವರು ಸತ್ಯವರರು. ಬೇಡಿದವರ ಸಕಲ ಅಭೀಷ್ಟಗಳನ್ನು ಪೂರೈಕೆ ಮಾಡ್ತಕ್ಕಂಥವರು ಇವರು. ಸಂತೇಬಿದಿನೂರಿನಲ್ಲಿ ಇವತ್ತಿಗೂ ಇದ್ದು ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಕ್ಕಂಥವರು. ನಮ್ಮ ಮೇಲೆ ವಿಶೇಷ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಅವರನ್ನು ನಾವು ಪ್ರಾರ್ಥನೆ ಮಾಡೋಣ. ಅವರ ಶಿಷ್ಯರೇ ಸತ್ಯಧರ್ಮ ತೀರ್ಥರು. ನವರತ್ನ ಅಣ್ಣಯ್ಯ ಆಚಾರ್ಯರು ಒಂದು ಪುರಾಶ್ರಮದ ಹೆಸರು. ವ್ಯಾಕರಣದಲ್ಲಿ ಅದ್ಭುತ ವಿದ್ವಾಂಸರು. ಒಂದೊಂದು ಶಬ್ದಕ್ಕೆ ಅನೇಕ ನೂರಾರು ಅರ್ಥಗಳನ್ನು ಬರೆಯುವ ಸಾಮರ್ಥ್ಯ ಇರತಕ್ಕಂಥವರು. ಆ ನಂತರ ಎಲ್ಲ ಕಡೆಗೆ ಸಂಚಾರ ಮಾಡಿ ಶ್ರೀಮದ್ ಭಾಗವತಕ್ಕೆ ಅದ್ಭುತ ವ್ಯಾಖ್ಯಾನವನ್ನು ಬರೆದಿರ್ತಕ್ಕಂಥ ಮಹಾನುಭಾವರು. ಗಂಗಾಲಹರಿಯನ್ನು ರಚನೆ ಮಾಡಿರ್ತಕ್ಕಂಥವರು. ಆ ನಂತರ ರಾಮೇಶ್ವರ ಯಾತ್ರೆಯಲ್ಲಿ ಸಾಕ್ಷಾತ್ ರಾಮೇಶ್ವರನಿಂದ ಅನುಗ್ರಹರಾಗಿರ್ತಕ್ಕಂಥವರು. ಇಂಥ ಸತ್ಯಧರ್ಮ ತೀರ್ಥರು ಶ್ರೀಮದ್ ಭಾಗವತಕ್ಕೆ ಯಾದವಾರ್ಯರು ಬಿಟ್ಟ ಸ್ಕಂದ 6, 7, 8, 9, 10 ಮತ್ತು 12ನೇ ಸ್ಕಂದಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದ್ಭುತ ವ್ಯಾಖ್ಯಾನ. ಸತ್ಯಧರ್ಮರ 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ಚರಿತ್ರೆ ಹೇಳಲಿಕ್ಕಾಗ್ತದೆ, ತಿಂಗಳು ಬಿಟ್ಟು. ಇಂಥ ಮಹಾನುಭಾವರು ಸನತ್ಸು ಜಾತಿಯ ತತ್ವಸಂಖ್ಯಾನ, ವಿಷ್ಣು ತತ್ವ ನಿರ್ಣಯ, ರುದ್ರ ನಮಕ ಚಮಕ
ಇವುಗಳಿಗೆ ವ್ಯಾಖ್ಯಾನವನ್ನು ಬರೆದಿರ್ತಕ್ಕಂಥ ಮಹಾನುಭಾವರು. ಶುದ್ಧಾಬ್ಧೇಹೇ ಉತ್ಥಿತಾದಿಗತೀತಲೆ ಸುಧಾ ಶ್ರೀ ಧರ್ತರ್ಮಾಖ್ಯ ಪಾವಯೇತ್ ಸ್ಮರತತ್ಸತ. ಸತ್ಯವರರಿಂದ ಸತ್ಯವರರಂತನು ಸಮುದ್ರದಿಂದ ಹುಟ್ಟಿದ ಅಮೃತರೇ ಸತ್ಯಧರ್ಮ ತೀರ್ಥರು. ಅವರು ನಮ್ಮನ್ನು ವಿಶೇಷವಾದ ಅನುಗ್ರಹಿಸಲಿ. ಹೊಳೆಹೊನ್ನೂರಿನಲ್ಲಿ ಅವರ ವೃಂದಾವನ ಇದೆ. ಇನ್ನು ವಿಶೇಷವಾದ ರೀತಿಯಲ್ಲಿ ಎಲ್ಲ ಶಿಷ್ಯರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅವರ ಶಿಷ್ಯರೇ ಸತ್ಯ ಸಂಕಲ್ಪ ತೀರ್ಥರು. ಪೂರ್ವಾಶ್ರಮದ ಹೆಸರು ಶ್ರೀನಿವಾಸಾಚಾರ್ಯರು ಅಂತ ತಿಳ್ಕೊಂಡಂತೇಳಿ. ಆದ್ದರಿಂದ ಸತ್ಯ ಸಂಕಲ್ಪ ತೀರ್ಥರು ಅಂತ ಇವರಿಗೆ ಹೆಸರು. ಇವರು ಮೈಸೂರಿನ ರಾಜ್ಯದಲ್ಲಿದ್ದು ಮೈಸೂರಿನ ಮಹಾರಾಜರ ಆಸ್ಥಾನದಲ್ಲಿ ಅನೇಕ ಜನರಿಗೆ ಪಾಠವನ್ನು ಹೇಳಿರ್ತಕ್ಕಂಥವರು. ಆ ನಂತರ ಅಲ್ಲೇ ಇದ್ದು ವಿಶೇಷವಾದ ವಿಚಾರವನ್ನು ಮಾಡಿ ತಮ್ಮ ಆಸ್ಥಾನ ವಿದ್ವಾಂಸರಾಗಿರ್ತಕ್ಕಂಥ ಗೂಳಿ ಬಾಳಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಸತ್ಯ ಸಂತುಷ್ಟರು ಅಂತ ಅವರನ್ನು ಕರೆದರು. ಅವರ ವೃಂದಾವನ ಎಂದಿಗೂ ಮೈಸೂರಿನಲ್ಲಿದೆ. ಸತ್ಯ ಧರ್ಮಾಬ್ಧಿ ಸಂಭೂತ, ಸತ್ಯಧರ್ಮರ ಸಮುದ್ರದಲ್ಲಿ ಹುಟ್ಟಿದ ಚಿಂತಾಮಣಿ ಅಂತಿಕೊಂಡಂತಕ್ಕಂತಹ ಸಕಲ ಅಭೀಷ್ಟಗಳನ್ನು ಪೂರೈಸುವ ಸಂಕಲ್ಪ ತೀರ್ಥರೆ. ನೀವು ಕಲ್ಪವೃಕ್ಷದಂತೆ ಇದ್ದೀರಿ. ನೀವು ನಮ್ಮ ಸಕಲ ಇಹಪರಗಳ ಅಭೀಷ್ಟಗಳನ್ನು ಪೂರೈಸಿ ಅನುಗ್ರಹ ಮಾಡಿರಿ ಅಂತೇಳಿ ಅವರನ್ನು ಪ್ರಾರ್ಥಿಸಿದ್ದಾರೆ. ಅವರನ್ನು ಪ್ರಾರ್ಥಿಸೋಣ. ಸತ್ಯ ಸಂಕಲ್ಪರ ತೀರ್ಥರೇ ಸತ್ಯ ಸಂತುಷ್ಟ ತೀರ್ಥರು. ಹುಳಿ ಬಾಳಾಚಾರ್ಯರು ಅಂತೇಳಿ ಅದ್ಭುತ ವಿದ್ವಾಂಸರು. ಇವರ ಸಮಾನ ಚತುಶಾಸ್ತ್ರ ಪಂಡಿತರು ಮೈಸೂರು ಪ್ರಾಂತದಲ್ಲಿ ಇರಲಿಲ್ಲ. ರಾಜ ಮಹಾರಾಜರು ಇವರ ಶಿಷ್ಯರು. ಇವರು ಮೈಸೂರಿನಲ್ಲೇ ಇದ್ದು ಆನಂತರ ಸತ್ಯಪರಾಯಣರಿಗೆ ಆಶ್ರಮವನ್ನು ಕೊಟ್ಟು ಆ ಮೈಸೂರಿನಲ್ಲಿ ಸತ್ಯ ಸಂಕಲ್ಪ ತೀರ್ಥರ ಬದಿಯಲ್ಲಿ ವೃಂದಾವನಸ್ಥರಾಗಿರ್ತಕ್ಕಂಥವರು. ಸತ್ಯ ಸಂಕಲ್ಪ ವಾರ್ಯೋತ್ಥ, ಸತ್ಯ ಸಂಕಲ್ಪರು ಅಂತಿಕೊಂಡಂತಕ್ಕಂತಹ ಸಮುದ್ರದಲ್ಲಿ ಅವತರಿಸಿದ ಸತ್ಯ ಸಂತುಷ್ಟ ಚಂದ್ರಮಃ, ಸತ್ಯ ಸಂತುಷ್ಟರು ಅಂತಕ್ಕಂತಹ ಚಂದ್ರನಂತೆ ಇರ್ತಕ್ಕಂಥವರು. ಸಕಲರ ದುಃಖವನ್ನು ದೂರ ಮಾಡ್ತಕ್ಕಂಥವರು. ಭಕ್ತವೃಂದರ ಇಚ್ಛೆಗಳನ್ನು ಪೂರ್ಣ ಮಾಡ್ತಕ್ಕಂಥ ಗುರುಗಳು ನಮ್ಮನ್ನು ಅನುಗ್ರಹಿಸಲಿ ಅಂತೇಳಿ ಮೈಸೂರಿನಲ್ಲಿ ಇವರ ವೃಂದಾವನ ತಮ್ಮ ಗುರುಗಳ ಹತ್ತಿರ ಜೊತೆಯಲ್ಲೇ ಇದೆ. ಇವರ ಶಿಷ್ಯರು ಸತ್ಯಪರಾಯಣ ತೀರ್ಥರು ಅಂತೇಳಿ. ಇವರ ಪೂರ್ವಾಶ್ರಮದ ಹೆಸರು ಹಾವೇರಿ ಗುರಾಚಾರ್ಯರು ಅಂತ ತಿಳ್ಕೊಂಡಂತೇಳಿ. ಇವರು ಲಕ್ಷ್ಮೀದಂಡಕ ಸ್ತೋತ್ರವನ್ನು ನಿಂತಲ್ಲೇ ರಚನೆ ಮಾಡಿ ಸ್ತೋತ್ರ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ವಿಷಯ ಇರತಕ್ಕಂಥ ರೀತಿಯಲ್ಲಿ ಸಂತುಷ್ಟ ತೀರ್ಥರ ಶಿಷ್ಯರು ಸತ್ಯಪರಾಯಣರು. ಇವರಿಗೆ ಪೂರ್ವಾಶ್ರಮದ ಹೆಸರು ಹಾವೇರಿ ಗುರಾಚಾರ್ಯರು ಅಂತ ತಿಳ್ಕೊಂಡಂತೇಳಿ. ಆಗಲೇ ಹೇಳಿದಂತೆ ಲಕ್ಷ್ಮೀ ದಂಡಕ ಸ್ತೋತ್ರವನ್ನು ಬರೆದಿರ್ತಕ್ಕಂಥ ವ್ಯಕ್ತಿಗಳು. ಮುಂದೆ ಕಾಶಿಯಲ್ಲಿ ದಿಗ್ವಿಜಯವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಅನೇಕ ರೀತಿಯಾಗಿರ್ತಕ್ಕಂಥ ಆಪತ್ತು ಬಂದರು ಗುರುಗಳ ಅನುಗ್ರಹದಿಂದ ಪಾರಾಗಿರ್ತಕ್ಕಂಥವರು. ರಾಮಶಬ್ದಾರ್ಥಮಾಲ, ರಾಮಶಬ್ದಾರ್ಥಪರ ಅನುಭಾಷ್ಯ ಟೀಕಾ, ವಾಮನ ಶಬ್ದಾರ್ಥ ನಕ್ಷತ್ರ ಮಾಲಿಕಾ, ಜಯಂತಿ ನಿರ್ಣಯ ವ್ಯಾಖ್ಯಾನ, ಬಿಲ್ವಮಂಗಲ ವ್ಯಾಖ್ಯಾನ, ರಾಮಾಯಣ ಬಾಲಕಾಂಡ ವ್ಯಾಖ್ಯಾನ ಇತ್ಯಾದಿ ಗ್ರಂಥಗಳನ್ನು ಬರೆದ ಅದ್ಭುತ ವಿದ್ವಾಂಸರು. ವಿಶೇಷವಾಗಿ ಸಜ್ಜನರ ಮೇಲೆ ಅನುಗ್ರಹ ಮಾಡ್ತಕ್ಕಂಥವರು. ಸಂತೆಬಿದ್ನೂರಿನಲ್ಲಿ ಇವರ ವೃಂದಾವನ ಇದೆ. ಸತ್ಯ ಸಂತುಷ್ಟ ದುಗ್ಧಾಬ್ಧೇಹೇ ಜಾತಃ ಸತ್ಯಪರಾಯಣ. ಸತ್ಯ ಸಂತುಷ್ಟ ಸಮುದ್ರದಿಂದ ಹುಟ್ಟಿದ ಸತ್ಯಪರಾಯಣ ತೀರ್ಥರು. ಇದೊಂದು ರೀತಿಯಾಗಿರ್ತಕ್ಕಂತಹ ಚಿಂತಾಮಣಿಗಳು. ಇವರು ನಮ್ಮ ಸಗಳ ಅಭೀಷ್ಟಗಳನ್ನು ಪೂರೈಸಲಿ ಅಂತ ತಿಳ್ಕೊಂಡಂತೇಳಿ ಅವರನ್ನು ಅವರ ಶಿಷ್ಯರು ಪ್ರಾರ್ಥಿಸಿದ್ದಾರೆ. ನಾವು ಪ್ರಾರ್ಥಿಸೋಣ. ಅವರ ಶಿಷ್ಯರ ಸತ್ಯಕಾಮ ತೀರ್ಥರು. ಇವರ ಪೂರ್ವಾಶ್ರಮದ ಹೆಸರು ಪಾಚ್ಚಾಪುರ ಶ್ರೀನಿವಾಸಾಚಾರ್ಯರು ಅಂತ ತಿಳ್ಕೊಂಡಂತೇಳಿ. ಸತ್ಯಪರಾಯಣರಿಂದ ಆಶ್ರಮವನ್ನು ಪಡೆದಿರತಕ್ಕಂಥವರು. ವಿಶೇಷವಾಗಿ ಅವರು ಹೈದರಾಬಾದ್ ಪ್ರಾಂತದಲ್ಲಿ ಸಂಚಾರ ಮಾಡಿರ್ತಕ್ಕಂಥವರು. ಆನಂತರ
ರಾಯಚೂರು ಪ್ರಾಂತದಲ್ಲಿಯೂ ಕೂಡ ಸಂಚಾರ ಮಾಡಿ ಅನೇಕ ಜನರ ಭೂತಬಾಧೆಯನ್ನು ದೂರ ಮಾಡಿರ್ತಕ್ಕಂಥವರು. ಆಮೇಲೆ ಗುರು ವಿಜಯ ವಿಠ್ಠಲರಿಗೆ, ಶೇಷದಾಸರಿಗೆ ಆಶ್ರಮವನ್ನು ಕೊಟ್ಟಿರ್ತಕ್ಕಂಥ ಮಹಾನುಭಾವರು. ಆಮೇಲೆ ಮಳಖೇಡದಲ್ಲಿ ಜಯತೀರ್ಥರ ವಿಶೇಷ ಸೇವೆಯನ್ನು ಮಾಡಿರ್ತಕ್ಕಂಥವರು. ರಾಯಚೂರದ ಹತ್ತಿರ ಅತ್ಕೂರದಲ್ಲಿ ಬಂದಾಗ ದೇಹಾಲಸ್ಯವಾಗಿ ರಾಯಚೂರಿನ ಹತ್ತಿರ ಅತ್ಕೂರಿನಲ್ಲಿ ವೃಂದಾವನಸ್ಥರಾಗಿದ್ದಾರೆ. ಸತ್ಯಪರಾಯಣ ದುಗ್ಧಾಬ್ಧೇಹೆ, ಸತ್ಯಪರಾಯಣರ ಅಂತಕ್ಕಂಥ ಸಮುದ್ರದಿಂದ ಹುಟ್ಟಿದ ಸಂಪೂರ್ಣ ಜ್ಞಾನಿಗಳಿಗೆ ಸತ್ಕೀರ್ತಿಯನ್ನು ಕೊಡ್ತಕ್ಕಂತಹ ಕಾಮಧೇನು ಅಂತ ಅನಿಸ್ಕೊಂಡಿರ್ತಕ್ಕಂತಹ ಸತ್ಯಕಾಮ ತೀರ್ಥರು ನಮ್ಮೆಲ್ಲರಿಗೂ ಮಂಗಲದಾಯಕರಾಗಲಿ ಅಂತ ತಿಳ್ಕೊಂಡಂತೇಳಿ ಅವರ ಶಿಷ್ಯರು ಪ್ರಾರ್ಥನೆ ಮಾಡಿದ್ದಾರೆ. ನಾವು ಪ್ರಾರ್ಥಿಸೋಣ. ಅವರ ಶಿಷ್ಯರು ಸತ್ಯಷ್ಟ ತೀರ್ಥರು. ಇವರ ಪೂರ್ವಾಶ್ರಮದ ಹೆಸರು ಹತ್ತಿಮತ್ತೂರು ನರಸಿಂಹಾಚಾರ್ಯರು ಅಂತ ತಿಳ್ಕೊಂಡಂತೇಳಿ. ಇವರು ಬಹಳ ವಯಸ್ಸಾದ ಮೇಲೆ ಆಶ್ರಮವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಸ್ವಲ್ಪ ದಿವಸದಲ್ಲಿಯೇ ಇವರು ಸಂಪೂರ್ಣ ಬ್ರಹ್ಮಸೂತ್ರವನ್ನು ರಾಮಪರವಾಗಿ ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂಥವರು. ತಮ್ಮ ಗುರುಗಳ ಹತ್ತಿರವೇ ಆತ್ಕೂರಿನಲ್ಲಿ ಅವರು ತಮ್ಮ ವೃಂದಾವನಸ್ಥರಾಗಿರ್ತಕ್ಕಂಥವರು. ಸತ್ಯ ಕಾಮಾರ್ಣವ ಉದ್ಭೂತ, ಸತ್ಯಕಾಮ ಅಂತಕ್ಕಂಥ ಅಮೃತದಿಂದ ಸಮುದ್ರದಿಂದ ಹುಟ್ಟಿರ್ತಕ್ಕಂತಹ ಸತ್ಯೇಷ್ಟರು ಅಂತಕ್ಕಂಥ ಸದ್ಗುರುಗಳು ಸಜ್ಜನರಿಗೆ ಚಿಂತಾಮಣಿಗಳಾಗಿ ವಿಶೇಷವಾಗಿ ನಮ್ಮೆಲ್ಲ ಅನುಗ್ರಹ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ನಮ್ಮ ಸಕಲ ಅಭೀಷ್ಟಗಳನ್ನು ಪೂರೈಸಲಿ ಅಂತ ಅವರ ಶಿಷ್ಯರು ಪ್ರಾರ್ಥನೆ ಮಾಡಿದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ಅವರ ಶಿಷ್ಯರೇ ಸತ್ಯಪರಾಕ್ರಮ ತೀರ್ಥರು. ಇವರು ವಾಯೆ ಶ್ರೀನಿವಾಸಾಚಾರ್ಯರು ಅಂತ ತಿಳ್ಕೊಂಡಂತೇಳಿ ಮಹಾರಾಷ್ಟ್ರದಲ್ಲಿ ಸಂಚಾರ ಮಾಡಿ ಅನೇಕ ಜನರಿಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥವರು. ಪುಣೆ ನಗರಕ್ಕೆ ಬಂದಾಗ ಅಲ್ಲಿ ಬರಗಾಲ ಬಿದ್ದಾಗ ಅನೇಕ ದಿನಗಳವರೆಗೆ ಅನೇಕ ಜನರಿಗೆ ಅನ್ನವನ್ನು ಹಾಕಿದ ಮಹಾನುಭಾವರು. ಆ ಕಾಲದಲ್ಲಿ ಪೇಶ್ವೆಯರು ಇವರನ್ನು ಅನೇಕ ರೀತಿಯಿಂದ ಮಾನ ಮರ್ಯಾದೆಯನ್ನು ಮಾಡಿರ್ತಕ್ಕಂಥವರು. ನ್ಯಾಯಸುಧಾಕ್ಕೆ ಕೆಲವು ಸಲ ಭಾಗ ಟಿಪ್ಪಣಿ ಬರೆದಿದ್ದಾರೆ. ಬ್ರಹ್ಮಸೂತ್ರ ವಿಚಾರ, ಮಾಯಾವಾದ ಖಂಡನ ಟಿಪ್ಪಣಿ, ಪ್ರಮೇಯ ಮಾಲಿಕ, ಸತ್ಯಪರ ಸ್ತೋತ್ರ ಇವೆಲ್ಲ ಇವರ ವಿಶಿಷ್ಟವಾಗಿರ್ತಕ್ಕಂತಹ ರಚನೆಗಳಾಗಿವೆ. ಸತ್ಯೇಷ್ಟಾರೆ ಸರಿಯನ್ನಾಥ ಉದ್ಭೂತೋ ಅದ್ಭುತ ದರ್ಶನ. ಸತ್ಯೇಷ್ಟರು ಅಂತಕ್ಕಂಥ ಸಮುದ್ರದಿಂದ ಹುಟ್ಟಿರ್ತಕ್ಕಂಥವರು, ಅದ್ಭುತವಾಗಿರ್ತಕ್ಕಂತಹ ಮಹಾಮಹಿಮರು. ಇವರು ಸತ್ಯಪರಾಕ್ರಮರು. ನಮ್ಮ ಹೃದಯದ ಕತ್ತಲೆಯನ್ನು ದೂರ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆ ಮಾಡಿದರು. ಇವರ ಶಿಷ್ಯರೇ ಸತ್ಯ ವೀರತೀರ್ಥರು. ಕೊರ್ಲಹಳ್ಳಿ ಬೋಧರಾಯಚರು ಅಂತ ತಿಳ್ಕೊಂಡಂತೇಳಿ ಆಗಿರ್ತಕ್ಕಂಥವರು. ಆನಂತರ ಮದ್ರಾಸಿನ ದಿವಾನ್ ರಾಯ್ ಬಹದ್ದೂರಿಂದ ವಿಶೇಷವಾಗಿ ಸನ್ಮಾನಿತರಾಗಿರ್ತಕ್ಕಂಥವರು. ಧರ್ಮಶಾಸ್ತ್ರದಲ್ಲಿ ಅದ್ಭುತ ವ್ಯಾಖ್ಯಾನಕಾರರು. ವಿಧವಾ ವಿವಾಹವನ್ನು ಖಂಡಿಸಿ ಮದ್ರಾಸ್ನಲ್ಲಿ ವಿಧವಾ ವಿವಾಹ ಅಂತಿಕೊಂಡಂತನ್ನುವುದು ಎಲ್ಲ ಕಾಲದಲ್ಲಿಯೂ ಕೂಡ ನಿಷಿದ್ಧವಾಗಿರ್ತಕ್ಕಂಥದ್ದು ಅಂತಿಕೊಂಡಂತೇಳಿ ಆ ಕಾಲದಲ್ಲಿ ಅವರು ಕರ್ನಾಟಕದಲ್ಲಿ ವಿಶೇಷ ಸಂಚಾರವನ್ನು ಮಾಡಿ ಕೊರ್ಲಹಳ್ಳಿ ಅಂತ ತಿಳ್ಕೊಂಡಂತ ಹೇಳಿ ಅವರು ಧಾರವಾಡದಿಂದ ಸಮೀಪದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಗದಗಿನಿಂದ ಕೊರ್ಲಹಳ್ಳಿ ಗದಗಿನ ಹತ್ರ ಇದೆ, ಅಲ್ಲಿ ವೃಂದಾವನಸ್ಥರಾಗಿದ್ದಾರೆ. ಇಂದಿಗೂ ನಮ್ಮ ಇಚ್ಛೆಗಳನ್ನು ಪೂರೈಸ್ತಾ ಇದ್ದಾರೆ. ಸತ್ಯ ಪರಾಕ್ರಮ ದುಗ್ಧಾಬ್ಧೇ ಸಂಜಾತಃ ಕೀರ್ತಿಚಂದ್ರಿಕಾ ಸಂತಾಪಂ ಹರತು ಶ್ರೀಮಾನ್ ಸತ್ಯವೀರೇಂದು ಅಂಜಸ ಅಂತ ಹೇಳಿದ್ದಾರೆ. ಅವರ ಶಿಷ್ಯರೇ ಸತ್ಯಧೀರ ತೀರ್ಥರು. ಚಿಕ್ಕೋಡಿ ರಾಮಾಚಾರ್ಯರು ಅಂತಿಕೊಂಡಂತೆ ಅವರ ಹೆಸರು. ಇವರು ಸತ್ಯವೀರರಿಂದ ಆಶ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥ ಮಹಾನುಭಾವರು. ಆ ನಂತರ ಅವರು ಹೈದರಾಬಾದ್ದಲ್ಲಿ ವಿಶೇಷವಾದ ರೀತಿಯಲ್ಲಿ ಎಲ್ಲ ಅನೇಕ ಶಿಷ್ಯರನ್ನು ಪಡೆದು ಅಲ್ಲಿ ಜನರಿಗೆ ವಿಶೇಷ ಅನುಗ್ರಹ ಮಾಡಿರ್ತಕ್ಕಂಥವರು. ಶೇಷಾದ್ರಿ ಅಯ್ಯರನ್ನು ವ್ಯಾಖ್ಯಾನದಲ್ಲಿ ಸೋಲಿಸಿರ್ತಕ್ಕಂಥವರು. ಆನಂತರ ಇವರ ಪೂರ್ವಾಶ್ರಮದ ಪುತ್ರರೇ ಸೇತುರಾಮಾಚಾರ್ಯರು ಮುಂದೆ ಸತ್ಯಧ್ಯಾನ ತೀರ್ಥರಾಗ್ತಾರೆ.
ಆತ್ಕೂರಿನಲ್ಲೇ ವೃಂದಾವನಸ್ಥರಾಗಿದ್ದಾರೆ. ಸತ್ಯವೀರಾಲವಾಲೋತ್ಥ, ಸತ್ಯವೀರರು ಅಂತ ತಿಳ್ಕೊಂಡಂತಕ್ಕಂಥ ಆಲವಾಲದಲ್ಲಿ ಒಂದು ಮಡಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದುಷರ ಎಲ್ಲ ಇಚ್ಛೆಗಳನ್ನು ಪೂರ್ಣ ಮಾಡುವ ಸತ್ಯತೀರ್ಥ ಅಂತಕ್ಕಂಥ ಕಲ್ಪವೃಕ್ಷರು ನಮ್ಮ ಇಷ್ಟಾರ್ಥಗಳನ್ನು ಪೂರೈಸಲಿ ಅಂತ ತಿಳ್ಕೊಂಡಿದ್ದಾರೆ. ಶಿಷ್ಯರೇ ಕಿನ್ನಾಳ ಜಯಾಚಾರ್ಯರು. ಅವರಿಗೆ ಆಶ್ರಮವನ್ನು ಕೊಟ್ಟರು ಸತ್ಯಧೀರ ತೀರ್ಥರು. ಅವರಿಗೆ ಸತ್ಯಜ್ಞಾನ ತೀರ್ಥರು ಅಂತ ಹೆಸರು ಕೊಟ್ಟರು. ಇವರು ಸತ್ಯಜ್ಞಾನ ತೀರ್ಥರು ಪೂರ್ವಾಶ್ರಮದಲ್ಲಿ ಗುರುಪುತ್ರರಾದ ಸೇತುರಾಮಾಚಾರ್ಯರಿಂದಲೇ ಜ್ಞಾನವನ್ನು ಪಡೆದವರು. ಆ ನಂತರ ಸತ್ಯಜ್ಞಾನ ತೀರ್ಥರಾದರು. ತಮ್ಮ ಗುರುಗಳಿಗೆ ಬೇಗನೆ ಆಶ್ರಮ ಸಿಗಲಿ ಅಂತ ತಿಳ್ಕೊಂಡಂತೇಳಿ ಕಠೋರ ವ್ರತವನ್ನು ಮಾಡಿ ಉಪವಾಸಾದಿಗಳನ್ನು ಮಾಡಿ ಬೇಗನೆ ಪೀಠವನ್ನು ಬಿಟ್ಟುಕೊಟ್ಟಿರತಕ್ಕಂತಹ ಶಿವಿಯನ್ನು ಮೀರಿರ್ತಕ್ಕಂತಹ ಮಹಾನುಭಾವರು, ದಾನಿಗಳು, ತಮ್ಮ ಜೀವನವನ್ನೇ ದಾನ ಕೊಟ್ಟಿರ್ತಕ್ಕಂಥವರು ಇಂತಹ ಸತ್ಯಜ್ಞಾನ ತೀರ್ಥರು. ಅವರು ತಿರುಪತಿ ಬೆಟ್ಟವನ್ನು ಏರುವಾಗ ದೇವಸ್ಥಾನದ ವಿಶೇಷ ಮರ್ಯಾದೆಯನ್ನು ಪಡೆದಿರ್ತಕ್ಕಂಥವರು. ಆ ನಂತರ ತಮ್ಮ ಪೂರ್ವಾಶ್ರಮದ ಗುರುಗಳಾದ ಈಗ ಶಿಷ್ಯರಾದ ದಿವಾನರಾದಂಥ ಸೇತುರಾಮಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟರು. ಇವರು ಒಂದು ಮುಷ್ಟಿ ಅಥವಾ ಎರಡು ಮುಷ್ಟಿ ನವಣಕ್ಕಿಯನ್ನು ಆಕಳಿಗೆ ತಿನ್ನಿಸ್ತಾ ಇದ್ದರು. ನಂತರ ಅದರ ಗೋಮಯದಲ್ಲಿ ಬಂದ ಗೋಮಯ ತೊಳೆದು ಉಳಿದು ಬಂದ ಅರ್ಧ ಮುಷ್ಟಿಯೋ ಒಂದು ಮುಷ್ಟಿಯೋ ಅದನ್ನೇ ಬೇಯಿಸಿ ಅಷ್ಟೇ ಆಹಾರವನ್ನು ತೆಗೆದುಕೊಂಡು ಮಹಾವಿರಕ್ತರಾಗಿದ್ದುಕೊಂಡು ಸತ್ಯಜ್ಞಾನ ತೀರ್ಥರಿಗೆ ಆಶ್ರಮವನ್ನು ಕೊಟ್ಟಿರ್ತಕ್ಕಂಥ ಮಹಾನುಭಾವರು. ಇನ್ನು ಸತ್ಯಜ್ಞಾನ ತೀರ್ಥರ ಚರಿತ್ರೆ ಏನಂತ ಹೇಳಿ 2 ನಿಮಿಷದಲ್ಲಿ ಮುಗಿಸ್ಲ, 2 ವರ್ಷ ಹೇಳಿದರೂ ಕೂಡ ಆಗೋದಿಲ್ಲ. ನಮ್ಮ ಗುರುಗಳ ಸಾಕ್ಷಾತ್ ಗುರುಗಳಿಗೂ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಇವತ್ತು ಎಲ್ಲ ಮಠಗಳಲ್ಲಿ ಏನು ಸ್ವಾಮಿಗಳಿದ್ದಾರೆ ಪರಂಪರೆಯ ಸತ್ಯಜ್ಞಾನ ತೀರ್ಥರ ಪ್ರಶಿಷ್ಯರು, ಶಿಷ್ಯ ಪ್ರಶಿಷ್ಯರು. ಯಾಕೆಂತಂದರೆ ಅಕ್ಷೋಭ ತೀರ್ಥಂಡ ಸ್ವಾಮಿಗಳವರು, ಸುಬ್ರಹ್ಮಣ್ಯ ಮಠದ ಸ್ವಾಮಿಗಳವರು, ಪಲಿಮಾರ ಮಠದ ಸ್ವಾಮಿಗಳವರು, ಕುಂದಾಪುರ ಮಠ ಅಂದರೆ ಭಂಡಾರಕ ಮಠದ ಸ್ವಾಮಿಗಳವರು, ನಂತರ ಪಲಿಮಾರ ಮಠದ ಸ್ವಾಮಿಗಳಾದವರು, ಆ ನಂತರ ಸುಬ್ರಹ್ಮಣ್ಯ ತೀರ್ಥ ಮಠದ ಸ್ವಾಮಿಗಳವರು, ಕುಂದಾಪುರ ಮಠದ ಸ್ವಾಮಿಗಳವರು, ಇನ್ನೂ ಅನೇಕರಾಗಿರ್ತಕ್ಕಂಥ ಅವರೆಲ್ಲರನ್ನೂ ತಯಾರು ಮಾಡಿರ್ತಕ್ಕಂಥ, ಅವರಿಗೆ ಜ್ಞಾನ ಪ್ರದಾನ ಮಾಡಿ ಇವತ್ತಿಗೂ ಅವರು ಜ್ಞಾನಗಂಗೆ ಹರಿಯುವಂತೆ ಮಾಡಿರ್ತಕ್ಕಂಥ ಮಹಾನುಭಾವರು ಸತ್ಯಜ್ಞಾನ ತೀರ್ಥರು. ಇವರು ಭೇದ ಪರಾಣ್ಯವಕಲು ಬ್ರಹ್ಮಸೂತ್ರಾಣಿ ಅಂತ ತಿಳ್ಕೊಂಡಂತನ್ನುವ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಗೀತಾ ಪ್ರತಿಪದಾರ್ಥ ಚಂದ್ರಿಕೆಯನ್ನು ಕನ್ನಡದಲ್ಲಿ ರಚನೆ ಮಾಡಿದ್ದಾರೆ. ಕನ್ನಡದ ಜನರಿಗೆ ಅನುಕೂಲವಾಗಲಿ ಅಂತೇಳಿ ಗೀತಾ ಪ್ರದಾರ್ಥ ಚಂದ್ರಿಕಾ, ಗೀತಾಸಾರ ಸಂಗ್ರಹ, ಸುದರ್ಶನ ಮಹಾತ್ಮೆ, ದ್ವೈತ ದರ್ಶನ, ದ್ವೈತ ಸಿದ್ಧಾಂತ ವಿಚಾರ, ಅದ್ವೈತ ಮತ ವಿಮರ್ಶ, ಆನಂತರ ಸಭಾಸಾರ ಸಂಗ್ರಹ, ಸಿವಿಲ್ ಸೂಟ್ ಇತ್ಯಾದಿ ಗ್ರಂಥಗಳನ್ನು ರಚನೆ ಮಾಡಿ ಜಗತ್ತಿಗೆ ವಿಶೇಷವಾದಂಥ ಅನುಕೂಲತೆಯನ್ನು, ವಿಶೇಷವಾದಂಥ ಅನುಗ್ರಹ ಮಾಡಿರ್ತಕ್ಕಂಥವರು. ನನ್ನ ವಿದ್ಯಾಗುರುಗಳಾದ ಮಾಹುಲಿ ಆಚಾರ್ಯರ ಸಾಕ್ಷಾತ್ ಗುರುಗಳು. ಅವರನ್ನು ನೋಡಿದವರು ಇನ್ನೂ ಕೆಲವರು ಇರಬೇಕು. ಅಂಥ ಮಹಾನುಭಾವರು. ಅವರಿಗೆ ನಾನೇನು ತಿಳಿಸ್ತದೆ, ಲೋಕಮಾನ್ಯ ತಿಲಕರಿಗೂ ಕೂಡ ನೀವು ತಪ್ಪು ಹೇಳಿದ್ದೀರಿ ಅಂತೇಳಿ ಅವರ ಮಾರ್ಗದರ್ಶನ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಅವರ ಕೃಪೆಯಿಂದಲೇ ಇವತ್ತು ನಾವು 2 ಅಕ್ಷರ ಕಲಿತಿದ್ದೇವೆ. ಅವರು ಅನುಗ್ರಹ ಮಾಡಲಿ ಅಂತೇಳಿ ನಾವು ಅವರಿಗೆ ಪ್ರಾರ್ಥನೆಯನ್ನು ಮಾಡೋಣ. ಆನಂತರ ಅವರ ಶಿಷ್ಯರು ಸತ್ಯ ಪ್ರಜ್ಞೆ ತೀರ್ಥರು, ಪಾಂಡುರಂಗೆ ಜಯಾಚಾರ್ಯರು ಅಂತ ತಿಳ್ಕೊಂಡಂತೇಳಿ ಸತ್ಯಜ್ಞಾನ ತೀರ್ಥರ ಎಲ್ಲ ಶಿಷ್ಯರಿಗೂ ಪಾಠ ಹೇಳಿರ್ತಕ್ಕಂಥವರು, ನಮ್ಮ ಗುರುಗಳಿಗೂ ಕೂಡ ಪಾಠ ಹೇಳಿರ್ತಕ್ಕಂಥವರು. ಸುಧಾ, ಚಂದ್ರಿಕಾ, ನ್ಯಾಯಾಮೃತ, ನ್ಯಾಯಶಾಸ್ತ್ರ ಗ್ರಂಥಗಳು, ಮುಖೋದ್ಗತ, ಪ್ರಾವೋಚ ಸತ್ಯಜ್ಞಾನ ತೀರ್ಥರ ವೃಂದಾವನ ಪಂಢರಪುರದಲ್ಲಿದೆ, ವೇದನೆ ತೀರ್ಥರ ಜೊತೆಯಲ್ಲಿ. ಪ್ರಾವೋಚದ್ಯೋಧಿಕಂ ನ್ಯಾಯ ಸುಧಾ ವಾಕ್ಯಾರ್ಥ ಚಂದ್ರಿಕಾ, ನ್ಯಾಯ ಸುಧಾ ವಾಕ್ಯಾರ್ಥ ಚಂದ್ರಿಕಾ ಇವುಗಳನ್ನು ಸದಾ ಕಾಲದಲ್ಲಿ ಪಾಠ ಮಾಡ್ತಕ್ಕಂಥವರು. ಇಂಥ ಸತ್ಯಪ್ರಜ್ಞೆ ಗುರುಗಳು ನಮ್ಮ ಮೇಲೆ ವಿಶೇಷ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ.
ಇವರ ವೃಂದಾವನ ಕೂಡ ಅತ್ಕೂರಿನಲ್ಲೇ ಇದೆ. ಆನಂತರ ಇವರ ಶಿಷ್ಯರು ಸತ್ಯಾಭಿಜ್ಞ ತೀರ್ಥರು ಅಂತ ತಿಳ್ಕೊಂಡಂತೇಳಿ, ಕಟ್ಟಿ ವೆಂಕಣ್ಣಾಚಾರ್ಯರು ಅಂತ ತಿಳ್ಕೊಂಡಂತೆ ಇವರ ಹೆಸರು. ಯುವಕರು, ಅದ್ಭುತ ಪಾಂಡಿತ್ಯರು, ವಿಶೇಷವಾಗಿರ್ತಕ್ಕಂಥ ರಾಮೇಶ್ವರದಿಂದ ವೆಂಕಟಾಚಲದವರೆಗೂ ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ ಸಂಚಾರ ಮಾಡಿ ಮತಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಸಮುದ್ರಕ್ಕೆ ಅಲ್ಲೋಲ ಕಲ್ಲೋಲವಾದಾಗ ಸಮುದ್ರವನ್ನು ಪ್ರಾರ್ಥನೆ ಮಾಡಿ ಶಾಂತ ಮಾಡಿ ಪಂಡಿತರನ್ನು, ತಮ್ಮನ್ನು, ರಾಮದೇವರ ಪೆಟ್ಟಿಗೆಯನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ಮಹಾನುಭಾವರು ಸತ್ಯಾಭಿಜ್ಞ ತೀರ್ಥರು. ಇಂಥ ಸತ್ಯಾಭಿಜ್ಞ ತೀರ್ಥರ ಅವರು ಬಹಳ ಬೇಗನೆ ಸಣ್ಣ ವಯಸ್ಸಿನಲ್ಲಿ ರಾಣಿಬೆನ್ನೂರಿನಲ್ಲಿ ವೃಂದಾವನಸ್ಥರಾಗಿದ್ದಾರೆ. ರಾಣಿಬೆನ್ನೂರು ಉಡುಪಿ ಹಾವೇರಿ, ಅದು ಹುಬ್ಬಳ್ಳಿ ಹಾವೇರಿನ ಮಧ್ಯದಲ್ಲಿರ್ತಕ್ಕಂಥದ್ದು. ಅಲ್ಲಿ ಅವರ ವೃಂದಾವನ ಇವತ್ತಿಗೂ ಕೂಡ ಇದೆ ಅಂತ ತಿಳ್ಕೊಂಡಂಥದ್ದು. ವೃಂದಾವನ ಪೂಜಿಸಲ್ಪಡ್ತಾ ಇದೆ. ಇವರ ಶಿಷ್ಯರೇ ನಾವು ಯಾರನ್ನು ನೋಡಿದ್ದೇವೆ, ಯಾರ ಆಶೀರ್ವಾದವನ್ನು ಪಡೆದಿದ್ದೇವೆ, ಯಾರ ಆಶೀರ್ವಾದದಿಂದ ನಾವು ಪುನರ್ಜನ್ಮ ಪಡೆದಿದ್ದೇವೆ. ನಾನು ಸ್ವತಃ ಪುನರ್ಜನ್ಮ, ಅವರ ಆಶೀರ್ವಾದದಿಂದಲೇ ಸಕಲ ರೋಗದಿಂದ ಮುಕ್ತನಾಗಿರ್ತಕ್ಕಂಥವನು ನಾನು. ಅವರ ಆಶೀರ್ವಾದದಿಂದಲೇ ನನ್ನ ಮಕ್ಕಳು ಕೂಡ ಯಾವಾಗಲೂ ವಿಧೇಯವಾದ ರೀತಿಯಲ್ಲಿ ಅನುಗ್ರಹವನ್ನು ಪಡೆದಿರ್ತಕ್ಕಂಥವರು ಸತ್ಯಪ್ರಮೋದ ತೀರ್ಥರು. ನಾವು ನೀವೆಲ್ಲ ನೋಡಿದವರು, ನಾವು ನೀವೆಲ್ಲ ಅವರ ಅನುಗ್ರಹವನ್ನು ಪಡೆದಂತಕ್ಕಂಥವರು. ಅವರು ಮಾಡಿದ 50 ವರ್ಷ ರಾಮದೇವರ ಪೂಜೆಯನ್ನು ಮಾಡಿ ಒಂದು ದಿನವೂ ರಾಮದೇವರ ಪೂಜೆ ಸುಧಾ ಪಾಠ ಬಿಡಲಿಲ್ಲ ಅಂತ ಮಹಾನುಭಾವರು. ಅನೇಕ ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥವರು. ಯುಕ್ತಿ ಮಲ್ಲಿಕಾ ವಿವೃತಿ, ವಿಜಯೇಂದ್ರ ವಿಜಯ ವೈಭವ, ವಾಯುಸ್ತುತಿ ಮಂಡನ, ಸಿದ್ಧಾಂತಾರ್ಜವ, ಭಗವತೋ ನಿರ್ದೋಷತ್ವ ಲಕ್ಷಣ, ಶ್ರೀಮನ್ ನ್ಯಾಯಸುಧಾ ಮಂಡನ, ಬ್ರಹ್ಮಸೂತ್ರ ಅಧಿಕರಣ, ಶಾರೀರ ಸಂಗ್ರಹ ಇತ್ಯಾದಿ ಅನೇಕ ಗ್ರಂಥಗಳನ್ನು ಬರೆದು ನಮ್ಮೆಲ್ಲರಿಗೂ ಪರಮಾನುಗ್ರಹ ಮಾಡಿ ವೃಂದಾವನಸ್ಥರಾಗಿರ್ತಕ್ಕಂಥವರು. ಸತ್ಯ ರಘುತ್ತಮರ ಮಹಾ ಮೇಲೆ ಭಕ್ತಿಯಿಂದ ಅವರ ಸಮೀಪದಲ್ಲಿಯೇ ಅಲ್ಲೇ ವೃಂದಾವನಸ್ಥರಾಗಿ ಇವತ್ತಿಗೂ ನಾವು ಅನುಗ್ರಹ ಮಾಡ್ತಾ ಇದ್ದಾರೆ ಸತ್ಯಪ್ರಮೋದ ತೀರ್ಥರು. ಅವರ ನಂತರ ಇವತ್ತು ಪೀಠದ ಮೇಲೆ ವಿರಾಜಮಾನರಾಗಿದ್ದು ಅಭಿನವ ಸತ್ಯಧರ್ಮರು, ಅಭಿನವ ರಘುತ್ತಮರು ಅಂತಕೊಂಡಂತೇಳಿ ಪ್ರಸಿದ್ಧರಾಗಿರ್ತಕ್ಕಂಥ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು. ಸಿದ್ಧಾರ್ಥ ಶ್ರೀಪಾದಂಗಳವರು ಮಹಾವಿದ್ವಾಂಸರು, ಅಷ್ಟೇ ಕರುಣಿಗಳು, ಅಷ್ಟೇ ಭಕ್ತರನ್ನು ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥವರು, ಎಂದಿಗೂ ಸಿಟ್ಟಿಗೆ ಬಾರದೇ ಇದ್ದವರು. ತಪ್ಪು ಮಾಡಿದಾಗ ಸಿಟ್ಟಿಗೆ ಬರುತ್ತಾರೆ, ಶಿಕ್ಷೆ ಕೊಡ್ತಾರೆ. ಅಧರ್ಮದ ಬಗ್ಗೆ ಅವರನ್ನು ಧಾರ್ಮಿಕರನ್ನಾಗಿ ಮಾಡ್ತಕ್ಕಂಥ ಮಹಾನುಭಾವರು ಅವರು. ಅವರ ಅನುಗ್ರಹದಿಂದಲೇ ನಮ್ಮ ವಿದ್ಯಾಪೀಠ ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥವರು. ಮೊನ್ನೆ ಮುಂಬೈಗೆ ಬಂದು ನಮ್ಮನ್ನೆಲ್ಲರ ಮೇಲೆ ಅನುಗ್ರಹ ಮಾಡಿರ್ತಕ್ಕಂಥವರು. ಯಾರ ಅನುಗ್ರಹದಿಂದ ನಾವು ಇವತ್ತಿನ ದಿವಸ ಈ ವಯಸ್ಸಿನಲ್ಲಿಯೂ ಪಾಠ ಪ್ರವಚನವನ್ನು ಮಾಡಿಕೊಂಡು ನಾನಿದ್ದೇನೆ ಅಂತ ಮಹಾನುಭಾವರು ಸತ್ಯಾತ್ಮ ತೀರ್ಥರು. ಇನ್ನು ನನಗೆ ಅನ್ನವನ್ನು ಕೊಟ್ಟು ವಿದ್ಯೆಯನ್ನು ಕೊಟ್ಟು ಬೆಳೆಸಿ, ಮುಂಬೈ ಮಾಟುಂಗಾದಲ್ಲಿ ವಾಣಿ ಮಹಾವಿದ್ಯಾಲಯದಲ್ಲಿ ವಿದ್ಯೆಯನ್ನು ಕೊಟ್ಟು ಒಂದು 4 ಶಬ್ದ ಹೇಳುವಂತೆ ಮಾಡಿ ಅವರನ್ನು ನೆನೆಸಿದರೆ ಸಾಕು, ನನ್ನ ಎಲ್ಲ ಸಂಕಟಗಳು ದೂರವಾಗ್ತದೆ ಅಂತ ನನ್ನ ವಿದ್ಯಾಗುರುಗಳು ಮಾಹುಲಿ ಗೋಪಾಲಾಚಾರ್ಯ. ಒಂದು ಪ್ರತಿ ಕ್ಷಣವೂ ಅವರನ್ನು ನೆನೆಸಿದರೂ ನಾವು ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ಅಂತಹ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ಅದರ ಜೊತೆಯಲ್ಲಿ ನನಗೆ ವಿದ್ಯೆಯನ್ನು ಹೇಳಿದ ಇನ್ನೂ 2 ಗುರುಗಳು, ನಮ್ಮ ಆಚಾರ್ಯರ ತಮ್ಮಂದಿರು ಅಶ್ವತ್ಥಾಮಾಚಾರ್ಯರು, ಈಗಿಲ್ಲ ಅವರು. ಆನಂತರ ಅವರ ಅಳಿಯಂದಿರಾಗಿರ್ತಕ್ಕಂಥ ಪಾಚ್ಚಾಪುರ ಕೃಷ್ಣಾಚಾರ್ಯರು ನನಗೆ ರಘುವಂಶ ಕಿರಾತಾರ್ಜುನೆಯಿಂದ ಹಿಡಿದುಕೊಂಡು ವಾದಾವಲಿಯವರಿಗೆ ಪಾಠ ಹೇಳಿರ್ತಕ್ಕಂಥ ಮಹಾನ್ ಶ್ರೇಷ್ಠ ಗುರುಗಳು. 95-96ನೇ ವಯಸ್ಸಿನಲ್ಲಿ ಇವತ್ತಿಗೂ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ, ಮುಲುಣ್ಣಲ್ಲಿದ್ದಾರೆ. ಅಂಥ ಎಲ್ಲ ಗುರುಗಳನ್ನು ನಾನು ಸ್ಮರಿಸಿ, ಇನ್ನು ತಂದೆ ತಾಯಿ ಸ್ವಾಭಾವಿಕ ಗುರುಗಳು ಅವರನ್ನು ಸ್ಮರಿಸುತ್ತಾ ಬಹಳ ವಿಳಂಬವಾಯಿತು. ಆದರೂ ನೀವು ಕೂತ್ಕೊಂಡು ಕೇಳ್ತಾ ಇದ್ದೀರಿ. ದೇವರು ನಿಮ್ಮ ಮೇಲೆ ಪರಮಾನುಗ್ರಹ ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.
ಕ್ಷಯಂ ಕರ್ಮಯ ಪ್ರಕ್ಷಯಮ್ಯಾಂತ್ಯ ದುಃಖಾನಿ ಅನ್ನಾಮತ ಅಕ್ಷರೋ ಯೋಜನ ಸರ್ವದೇವಾಮೃತ ಕೃಷಿಗಮ್ಯಸ್ಯ ವಿಶ್ವಂಸರಾಜಾಧಿಕಂ ಪ್ರೀಣಯಾಮ ವಾಸುದೇವಂ ದೇವತಾ ಮಂಡಲ ಖಂಡಮಂಡನ. ವೇಗದಿಂದ ಹೇಳ್ತಾ ಇರುವಾಗ ಹೆಸರು ಅವರು ಮಾಡಿದ ಕ್ರಮಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಿವೆ. ಗುರುಗಳು ಕ್ಷಮಿಸ್ತಾರೆ ಅಂತ ನಂಬಿದ್ದೇನೆ. ಆದರೆ ಗುರುಗಳನ್ನು ಸ್ಮರಿಸಿದ್ದೇನೆ. ಗುರುಗಳ ಸ್ಮರಣೆ, ಗುರುಸ್ಮರಣೆ ಸಕಲ ಆಪತ್ತುಗಳ ಪರಿಹಾರ. ನಮ್ಮ ಶಿಷ್ಯರ, ನಮ್ಮ ಭಕ್ತರ, ಆನಂತರ ನಮ್ಮ ಸಮಾಜದ, ನಮ್ಮ ದೇಶದ ಜನರ ಮೇಲೆ ಎಲ್ಲ ಗುರುಗಳು ಅನುಗ್ರಹ ಮಾಡಿ ಎಲ್ಲರನ್ನೂ ಸುಖಿಯಾಗಿರಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತು ನನ್ನ ಗುರುಗಳ ಸ್ಥಾನದಲ್ಲಿ ಇರುವವರು ಗುರುಪುತ್ರರಾಗಿರ್ತಕ್ಕಂಥ ವಿದ್ಯಾಸಿಂಹಾಚಾರ್ಯರು ಗುರುಪೀಠದಲ್ಲಿ, ನಮ್ಮ ಗುರುಗಳ ಪೀಠದಲ್ಲಿ ಇವತ್ತಿಗೆ ಇರ್ತಕ್ಕಂಥವರು. ಪ್ರತಿಯೊಂದು ಸಂದರ್ಭದಲ್ಲಿ ಪ್ರೀತಿ ವಿಶ್ವಾಸವನ್ನು ಮಾಡ್ತಾ, ಮಾರ್ಗದರ್ಶನ ಮಾಡ್ತಾ, ಎಲ್ಲ ಕಾಲದಲ್ಲಿಯೂ ನನಗೊಂದು ಶಕ್ತಿಯಾಗಿ ಇವತ್ತಿಗೂ ನನಗೆ ಒಂದು ಅದ್ಭುತವಾದಂಥ ಅನುಗ್ರಹ ಮಾಡ್ತಕ್ಕಂಥವರು ವಿದ್ಯಾಸಿಂಹಾಚಾರ್ಯರು. ಅವರು ನನ್ನ ಮೇಲೆ ಅನುಗ್ರಹವನ್ನು ಮಾಡಲಿ ಅಂತ ತಿಳ್ಕೊಂಡಂತೆ ನಾನು ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ.